ತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಂ ಪ್ರಣಮತ್ಕಾಮಧೇನುಂಚ ಭಜತ್ಸೃತರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರುನ್ ವಂದೇ ಮಧ್ವೇಷಪ್ರಿಯಕಾರಕಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಬ್ರಹ್ಮರುದ್ರೇಂದ್ರ ವಂದೇ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ಮಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಮಾತ್ಮನ ಕಲ್ಯಾಣೋತ್ಸವದ ಈ ಪರ್ವಕಾಲದಲ್ಲಿ ಪರಮಾತ್ಮನ ವಿಶೇಷ ಕಲ್ಯಾಣದ ಜಗತ್ ಕಲ್ಯಾಣಕ್ಕಾಗಿ ನಡೆಸಿದ್ದ ಅವನ ಕಲ್ಯಾಣದ ಲೀಲೆಯ ಕೆಲವೊಂದು ಚಿಂತನೆಗಳನ್ನು ಮಾಡ್ತಾ ಇದ್ದೇವೆ ಹರಿಗುರುಗಳ ಅನುಗ್ರಹದಿಂದ. ನಿನ್ನೆಯವರೆಗೆ ಆದ ಚಿಂತನೆ ಶ್ರೀನಿವಾಸ ದೇವ ಕಿರಾತಕನ ವೇಷ ಹಾಕಿಕೊಂಡು ಪದ್ಮಾವತಿಗೆ ದರ್ಶನ ಕೊಟ್ಟ. ಪದ್ಮಾವತಿಯನ್ನು ಭೇಟಿಯಾಗಿ ಪದ್ಮಾವತಿಯನ್ನು ನಾನು ನಿನ್ನ ಮದುವೆಯಾಗುತ್ತೇನೆ ಅಂತ ಕೇಳಿದ. ಪದ್ಮಾವತಿಯು ಅವನಿಗೆ ಅವನ ಕುಲಗೋತ್ರಗಳನ್ನು ವಿಚಾರ ಮಾಡಿದಳು. ಕುಲವಿಲ್ಲದವನಿಗೆ ಕುಲ, ಗೋತ್ರವಿಲ್ಲದವನಿಗೆ ಗೋತ್ರ, ನಕ್ಷತ್ರ ಇಲ್ಲದವನಿಗೆ ನಕ್ಷತ್ರ. ಯಾಕೆಂದರೆ ಮನುಷ್ಯರಾಗಿ ಅವತಾರ ಮಾಡಿದ ವೇಳೆ ಮನುಷ್ಯರ ತರಹ ಇರಬೇಕು ಅಂತ ತೋರಿಸುವನು ಪರಮಾತ್ಮ. ಹಾಗೆ ಪರಮಾತ್ಮ ತನ್ನ ಗೋತ್ರ ವಶಿಷ್ಠ ಗೋತ್ರ, ತನ್ನ ನಕ್ಷತ್ರ ಶ್ರವಣ ನಕ್ಷತ್ರ ಅಂತ ಎಲ್ಲ ಹೇಳ್ದ. ಸ್ವಲ್ಪ ವ್ಯತ್ಯಾಸ ಆಯಿತು ಶ್ರವಣ ನಕ್ಷತ್ರ ರೋಹಿಣಿ ನಕ್ಷತ್ರ. ಯಾಕೆ ಅಂದರೆ ವೆಂಕಟಾಚಲಕ್ಕೆ ಬಂದಿಳಿದಾಗ ಶ್ರವಣ ನಕ್ಷತ್ರ, ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ. ವಿಷ್ಣುವಿನ ನಕ್ಷತ್ರ ಯಾಕೆ ಅಂದರೆ ವಿಷ್ಣುವಿನ ನಕ್ಷತ್ರ ಆದ್ದರಿಂದಲೇ ವಿಷ್ಣು ಪಂಚಕ ಎಲ್ಲ ಮಾಡುವುದು. ಶ್ರವಣೋಪವಾಸ ಅಂತಲೂ ಬರುತ್ತೆ ಅಲ್ವ ನಮಗೆ, ಯಾಕೆಂದರೆ ವಿಷ್ಣುವಿನ ದಿನದಲ್ಲಿ ಉಪವಾಸ ಮಾಡುವುದಿರೋದು. ಹಾಗಾಗಿ ಶ್ರವಣ ನಕ್ಷತ್ರ. ಹಾಗೆ ಹೇಳಿಬಿಟ್ಟು ಅವಳಿಗೆ ನಾನು ನಿನ್ನ ಮದುವೆಯಾಗಲು ಬಂದಿದ್ದೇನೆ, ನೀನು ನನ್ನ ಮದುವೆಯಾಗು ಅಂದಾಗ ಪದ್ಮಾವತಿ ಅವನಿಗೆ ಹೇಳ್ತಾಳೆ, ಆಕಾಶರಾಜ ಇದ್ದಾನೆ, ನಾನು ಆಕಾಶರಾಜನ ಮಗಳು, ನಾನು ಅತ್ರಿಗೋತ್ರೋದ್ಭವ. ನಾನು ಅತ್ರಿಗೋತ್ರೋದ್ಭವ ಅಂದರೆ ಮೂರು ಇಲ್ಲ, ಮೂರು ಇಲ್ಲದವು. ಏನು ಅಂದರೆ ಕಾಮ ಕ್ರೋಧ ಲೋಭ ಇಲ್ಲದವರು. ಅವರ ಗೋತ್ರದಲ್ಲಿ ಹುಟ್ಟಿದವನು ನಾನು, ಅತ್ರಿ ಮಹರ್ಷಿ. ಆಮೇಲೆ ಅವತ್ತೆ ಅನಸೂಯ ಅಂದರೆ ಏನು, ಅಸೂಯೆ ಇಲ್ಲದವಳು ಅನಸೂಯ. ನಮಗೆ ಮೂರೂ ಇರೋದ್ರಿಂದ ನಮಗೆ ಯಾರೂ ಭಗವಂತನ ಭಕ್ತರು ನಮ್ಮಲ್ಲಿ ಬರಲ್ಲ. ಹಾಗಾಗಿ ಅವಳು ಹೇಳಿದ್ಲು ನಾನು ಅತ್ರಿಗೋತ್ರೋದ್ಭವ. ಆವಾಗ ಆ ಗೋತ್ರ ಪ್ರವರಗಳೆಲ್ಲ ಬಿಡತ್ತೆ. ಆಗ ಪದ್ಮಾವತಿ, ಆಕಾಶರಾಜ ನೋಡಿದರೆ ತೊಂದರೆ ಆಗತ್ತೆ ನಿನಗೆ, ನೀನು ಇಲ್ಲಿಂದ ಹೊರಟು ಹೋಗು ಅಂತ. ಯಾಕೆ ಹೇಳ್ತಾಳೆ ಅಂತಂದರೆ ಮನುಷ್ಯರಾದವರು ತಾವು ವಿವಾಹ ಮಾಡಿಕೊಳ್ಳಬೇಕಾದರೆ ತಾವಿಬ್ಬರೇ ಸೇರಿ ಮಾತಾಡಿ ವಿವಾಹ ಮಾಡಿಕೊಳ್ಳುವುದು ಸೂಕ್ತ ಅಲ್ಲ, ಗುರು ಹಿರಿಯರು ಒಪ್ಪಬೇಕು. ಯಾಕೆ ಅಂದರೆ ಅವನು ಹೇಳ್ತಾನೆ, ವಿಡಂಬನೆ ಮಾಡ್ತಾನೆ. ಯಾಕೆಂದರೆ ಇವಳಿಗೂ ಗೊತ್ತು ಅವನೇ ನನ್ನ ಪತಿ ಬರ್ತಾನೆ ಅಂತ ಗೊತ್ತು, ನಾರದರು ಹೇಳಿದ್ದಾರೆ. ಶ್ರೀನಿವಾಸನಿಗಂತೂ ಗೊತ್ತು. ಹಾಗಾಗಿ ಇಬ್ಬರಿಗೂ ಗೊತ್ತು. ಆದರೂ ಕೂಡ ಏನು ಮಾಡಿದ್ಲವಳು, ಅವನು ಭೇಟಿಯಾಗಿ 6 ತಿಂಗಳ ನಂತರ ಮದುವೆ ಆಯಿತು. ಶ್ರೀನಿವಾಸ ಪದ್ಮಾವತಿಯ ಜೊತೆಗೆ ಮಾತನಾಡಿ 6 ತಿಂಗಳು ಬೇಕಾಯಿತು ಮದುವೆ ಆಗಲಿಕ್ಕೆ. ಚಾತುರ್ಮಾಸ ಮುಗಿತಾ ಬಂತು. ಚಾತುರ್ಮಾಸ ಮುಗಿದ ಮೇಲೆ ಮದುವೆ ಆಗಿದ್ದವನು ಅಲ್ವಾ. ವೈಶಾಖ ಮಾಸ ಅಲ್ಲ, ಆಮೇಲೆ ನಿಮಗೆ ಅದರಲ್ಲಿ ಶ್ರಾವಣ ಆದಮೇಲೆ, ಉತ್ತಾನ ದ್ವಾದಶಿ ಆದಮೇಲೆ ವಿಜಯದಶಮಿ ಹತ್ರ ಬರುತ್ತೆ, ವಿಜಯದಶಮಿಗೆ ಬರುತ್ತೆ ಮದುವೆ. ಯಾಕೆ ಅಂತಂದರೆ ಚಾತುರ್ಮಾಸದಲ್ಲಿ ಮದುವೆ ಅವ್ರಿಗೇನು ಚಾತುರ್ಮಾಸದ ನಿಯಮ ಇಲ್ಲ.
ಹರಿಗಳಿಗೇನು ಇಲ್ಲ, ಲಕ್ಷ್ಮಿಗೆ ಏನೂ ಇಲ್ಲ ಚಾತುರ್ಮಾಸ ನಿಯಮ. ಅವರ ಮೇಲೆ ಅವರ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತ ನಾವು ಚಾತುರ್ಮಾಸಗಳೆಲ್ಲ ಮಾಡ್ತೀವಿ. ವಿಧಿ ನಿಯಮ ಭಗವಂತನ ಆಜ್ಞೆ ಅದು. ಚಾತುರ್ಮಾಸದಲ್ಲಿ ಯಾಕೆ ವಿವಾಹ ಮಾಡಿಕೊಳ್ಬಾರ್ದು ಅಂತಂದರೆ, ಚಾತುರ್ಮಾಸದಲ್ಲಿ ಭಗವಂತ ಶಯನ ಮಾಡಿರ್ತಾನೆ, ಶಯನದ ನಾಟಕ ಮಾಡ್ತಾ ಇರ್ತಾನೆ ಭಗವಂತ. ಶಯನ ಅವನು ಮಾಡಲ್ಲ, ಕಣ್ಣು ಅವನು ಮುಚ್ಚಲ್ಲ. ಅವನು ಕಣ್ಣು ಮುಚ್ಚಿದರೆ ಮುಗಿದೋಯ್ತು, ಕಣ್ಣು ಮುಚ್ಚಲ್ಲ. ಅವನು ಕಣ್ಣು ಮುಚ್ಚಿದ ನಾಟಕ ಆಡ್ತಾ ಇರ್ತಾನೆ, ವಿಡಂಬನೆ ಮಾಡ್ತಾ ಇರ್ತಾನೆ. ಅವನು ಕಣ್ಣು ಮುಚ್ಚಿ ವಿಡಂಬನೆ ಮಾಡುವ ಸಮಯದಲ್ಲಿ ಯಾರಾದರೂ ಮದುವೆಯಾದರೆ ಅವರಿಗೆ ಭಗವಂತನ ಕಲ್ಯಾಣ ದೃಷ್ಟಿ ಬರಲ್ಲ. ಭಗವಂತ ಕಣ್ಣು ಬಿಟ್ಟಾಗ ಆ ಕಲ್ಯಾಣ ದೃಷ್ಟಿ ಏನು ಬರುತ್ತೋ, ಚಾತುರ್ಮಾಸದಲ್ಲಿ ಕಣ್ಣು ಮುಚ್ಚಿರ್ತಾನೆ, ಆದ್ದರಿಂದ ಆ ದೃಷ್ಟಿ ನಮಗೆ ಬರಲ್ಲ. ಕಲ್ಯಾಣ ದೃಷ್ಟಿ ಬರಲಿಲ್ಲ ಅಂದಾಗ ಕಲ್ಯಾಣದಲ್ಲಿ ಮಂಗಳ ಆಗಲ್ಲ. ಅದಕ್ಕೋಸ್ಕರನೇ ಚಾತುರ್ಮಾಸದಲ್ಲಿ ವಿವಾಹ ಮಾಡಬಾರ್ದು ಅನ್ನೋದು ಅದಕ್ಕೋಸ್ಕರ. ಈಗೆಲ್ಲ ಮಾಡ್ತಾರೆ ಬಿಡಿ, ಚಾತುರ್ಮಾಸ ಏನು ಬಂತು, ಎಲ್ಲ ದಿವಸನೂ ಮಾಡ್ತಾರೆ ಮದುವೆ. ಹಾಗಾಗಿ ಅದು ಶಾಸ್ತ್ರದಲ್ಲಿ ಹೇಳಿದೆ, ಚಾತುರ್ಮಾಸದಲ್ಲಿ ಮಾಡಬಾರ್ದು ಅಂತ ಹೇಳಿದೆ ಮದುವೆ. ಯಾಕೆಂದರೆ ಇದೆ ನಿಯಮ ಇದೆ, ಭಗವಂತ ನಿಯಮ ಹಾಕಿದ್ದಾನೆ. ಹಾಗೆ ಆಮೇಲೆ ಭಗವಂತ ಬಂದು ಮಲ್ಕೊಳ್ತಾನೆ. ನಿದ್ದೆ ಮಾಡಿದ ಹಾಗೆ ನಿದ್ದೆ ಮಾಡೋಲ್ಲ, ಅಳ್ತಾ ಮಲ್ಕೊಂಡು ಬಿಟ್ಟಿರ್ತಾನೆ. ಇವಳು ಷಡ್ರಸ ಅನ್ನ ತರ್ತಾಳೆ. ಅನ್ನ ಯಾವುದು ಅಂತ ಯಾವ ಥರ ಅಂತ ನಿನ್ನೆ ಚಿಂತನೆ ಮಾಡಿದ್ವಿ. ಅನ್ನವನ್ನು ತರ್ತಾಳೆ, ಅವನು ಏನೂ ಊಟ ಮಾಡೋದಿಲ್ಲ. ಆವಾಗ ಇವಳು ಕೇಳ್ತಾಳೆ. ಏನು ಕೇಳ್ತಾಳೆ ಇವಳು? ನಿನಗೆ ಏನು ನೋಡಿದೆ ನೀನು ಕಾಡಿನಲ್ಲಿ? ಪಿಶಾಚಿಯನ್ನು ನೋಡ್ದ, ದೆವ್ವವನ್ನು ನೋಡಿದ್ಯಾ, ಯಾರನ್ನು ನೋಡಿದ್ಯಾ, ಏನು ಮಾಡ್ತಾ ಇಲ್ವಲ್ಲ ನೀನು, ಏನು ಸಮಾಚಾರ, ಏನು ಹೆದರ್ಬಿಟ್ಟಿದೆಯಾ ಅಂತ ಕೇಳ್ತಾನೆ. ಭಗವಂತ ಹೇಳ್ತಾನೆ, ಯಾರ ನಾಮಸ್ಮರಣೆಯಿಂದ ಪಿಶಾಚಿಗಳು ಯಕ್ಷ ರಾಕ್ಷಸರೆಲ್ಲರೂ ಹಿಂದೆ ಹೋಗಿ ಸರಿತಾರೋ, ನನಗೆ ಯಾವ ಪಿಶಾಚಿಯ ಭಯ ಅಮ್ಮ, ನಾನೇ ದೊಡ್ಡ ಭೂತ, ನನಗೆ ಯಾವ ಭೂತ ಬರಬೇಕು ದೇಹಕ್ಕೆ ಹೆದರ್ಸಲಿಕ್ಕೆ, ಇವೆಲ್ಲ ಏನೂ ಆಗಿಲ್ಲ ಅಂತ ಹೇಳ್ತಾನೆ. ಆವಾಗ ಅದೆಲ್ಲ ಕೇಳ್ತಾಳೆ. ನಿನಗೆ ಏನು ದೃಷ್ಟಿ ಆಯಿತು ಅಂತ ಕೇಳ್ತಾನೆ. ಏನು ದೃಷ್ಟಿ ಆಗಿಲ್ಲ ಅನ್ನತ್ಲು. ಅವಳು ಏನು ಮಾಡಿದ್ರು ಅವನು ಮಾತಾಡೋಲ್ಲ. ಆವಾಗ ಬಕುಳಾದೇವಿ ಹೇಳ್ತಾರೆ, ನನ್ನನ್ನು ನಿನ್ನ ಅಣ್ಣ ಬಲರಾಮ ಅಂತ ತಿಳಿದುಕೋ, ಅಥವಾ ದೇವಕಿ ಅಂತ ತಿಳ್ಕೋ, ನನ್ನ ಮೇಲೆ ಗೌರವದಿಂದ ಹೇಳು ಅಂತ ಕೇಳ್ತಾನೆ. ಆಮೇಲೆ ಕಾದೃಷ್ಟ್ವಾ ಭುವಿ ಕನ್ಯಾ ವಾ ಗಾಂಧರ್ವಿ ವಾ ಸುರೋತ್ತಮ ಕಸ್ಯಾಹ ಸಂಗಂ ಸಮಾಪೇಕ್ಷ್ಯ ಚಿತ್ತವೈಕಲ್ಯ ಮಧ್ಯತೆ. ಹೇ ಭಗವಂತನೇ, ಭೂಲೋಕದಲ್ಲಿರುವ ಯಾವ ಕನ್ಯೆಯನ್ನು ನೋಡಿದ್ದೀಯಾ? ಯಾವ ಗಂಧರ್ವ ಕನ್ಯೆಯನ್ನು ನೋಡಿ, ಯಾವ ಹೆಂಗಸಿನ ಸಂಘವನ್ನು ಅಪೇಕ್ಷಿಸಿ ಈಗ ನಿನಗೆ ಇಂತಹ ಮನೋವಿಕಾರ ಬಂದಿದೆ? ಮನೋವಿಕಾರ ನಿನಗೆ ಹೇಗೆ ಬಂತು ತಿಳಿಸು. ಜಗತ್ತಿಗೆ ಉಪದೇಶ ನೀಡ್ತಿರುವ ಶ್ರೀನಿವಾಸ, ನೀನು ಭಕ್ತವತ್ಸಲ ಜಗತ್ಪಾಲಕ ಆಗಿದ್ದೀಯ. ನಿನ್ನನ್ನು ಕಾಮಪೀಡಿತರನ್ನಾಗಿ ಮಾಡಿರುವ ಆ ಪುಣ್ಯವತಿ ಯಾರು ಹೇಳು? ನಿನ್ನನ್ನೇ ಮೋಹಗೊಳಿಸಿದ ಆ ಕನ್ಯೆ ಯಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಆವಾಗ ವದಗೋವಿಂದತೆ ಕಾರ್ಯಂ ಕ್ಷಣಮಾತ್ರಾತ್ ಕರೋಮ್ಯಹಂ ಮೃಗಂ ದೃಷ್ಟ್ವಾ ಭಯಂ ಪ್ರಾಪ್ತಂ ಚೋರಾಂ ವಾ ಕ್ರೂರರೂಪಿಣಂ ಪಿಶಾಚಭೂತಪ್ರೇತಾನಾನ್ ಜಾನಾಮಿ ರಮಾಪತೆ ಮಂತ್ರಂ ವಾ ಯಂತ್ರಪೂಗನ್ ವಾ ಮೌಲಿಕಾದ್ಯೌಷಧಾನಪಿ. ನನ್ನಿಂದ ನಿನಗೇನು ಕೆಲಸ ಆಗಬೇಕು ಹೇಳು? ಕ್ಷಣ ಮಾತ್ರದಲ್ಲಿ ನಾನು ಮಾಡಿಬಿಡ್ತೀನಿ ಅಂತಾಳೆ. ಕ್ರೂರರಾದ ಕಳ್ಳರನ್ನು ನೋಡಿದ್ದೀಯಾ? ಪಿಶಾಚಿಗಳನ್ನು ನೋಡ್ಕೊಂಡಿದ್ದೀಯಾ? ಕಾಡಿನಲ್ಲಿ ಭೂತಗಳನ್ನು ನೋಡಿದ್ದೀಯಾ? ಪ್ರೇತಗಳನ್ನು ನೋಡಿದ್ದೀಯಾ? ಯಾರಾದರೂ ಮಂತ್ರಮಾಟ ಮಾಡಿ ಹಾಕಿದ್ದಾರಾ ನಿನಗೆ? ಮದ್ದು ಬೇರುಗಳನ್ನು ಮಾಡಿ ನಿನ್ನ ಪೀಡೆ ಎಲ್ಲ ಪರಿಹಾರ ಮಾಡ್ತೀನಿ ಹೇಳು ಅಂತ ಕೇಳ್ತಾಳೆ. ಶ್ರೀನಿವಾಸ ಇನ್ನೂ ಸುಮ್ಮನೆ ಇರ್ತಾನೆ, ಮಾತಾಡಲ್ಲ. ಅವನು ಅನುಗ್ರಹ ಮಾಡಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಅವನು ಮಾತಾಡಬೇಕು ಅಂದರೆ. ಅನೀತಂ ತತ್ರ ನಿಕ್ಷಿಪ್ಯ ತತ್ಸಮೀಪ ಉಪಾಗತ ಪಾದಸಂಬಂಧನಂ ಕೃತ್ವಾ ಶಯನಾಸ್ಯ ಜಗತ್ಪತೇಹೇ. ಅವನ ಕಾಲನ್ನು ಒತ್ತುತ್ತಾ ಬಕುಲಾದೇವಿ ಸಮಾಧಾನ ಮಾಡ್ತಾಳೆ ಅವನಿಗೆ. ಅದ್ಭುತ ನೋಡಿ, ಅವಳ ಪುಣ್ಯ ಹೇಗಿದೆ ನೋಡಿ. ಭಗವಂತನ ಕಾಲು ಒತ್ತಿ ಸೇವೆ ಮಾಡ್ತಾ ಇರ್ತಾಳೆ. ಅವನ ಬಳಲಿಕೆಯಿಂದ ಬೆವರಿದ ಅವನ ಮೈಯನ್ನು ತನ್ನ ಕೈಗಳಿಂದ ಕಾಲಿನಿಂದ ತಲೆಯವರೆಗೂ ಸವರ್ತಾಳೆ. ಸವರಿಬಿಟ್ಟು ಹೇಳ್ತಾಳೆ. ಅವಳು ಎಷ್ಟು ಹೇಳಿದರೂ ಅವನು ಮಾತಾಡಲ್ಲ. ಆವಾಗ ಅವಳು ಹೇಳ್ತಾಳೆ, ಬೋಧಿತೋಪಿ ರಮಾಕಾಂತೋ ನ ಉವಾಚ ವಚನಂ ಯದಾ ತದಾ ಸಾ ಬಕುಲ ಖೇದಾದು ವಾಚ ವಚನಂ ಹರಿಂ
ಪೃಥಕ್ಕೃತ್ವ ಛನ್ನವಸ್ತ್ರಂ ಹಸ್ತೇನ ಪರಿಮೃಜ್ಯ ಚ ದೇವದೇವ ಜಗನ್ನಾಥ ಪುರಾಣ ಪುರುಷೋತ್ತಮ ಮನೋಗತಂ ಕರಿಷ್ಯಾಮಿ ನ ಅತ್ರ ಕಾರ್ಯ ವಿಚಾರಣ ಸತ್ಯಂ ವದ ಮನಸ್ತಂತೆ ಮಾಂ ಲಜ್ಜಾಂ ಮಾಂ ಭಯಾಂ ಕೃತ. ಆವಾಗ ಅವನ ಮೇಲೆ ಹೊದ್ಕೊಂಡಿದ್ದ ಬಟ್ಟೆಯನ್ನು ಮೆಲ್ಲಗೆ ತೆಗಿತಾಳೆ ಅವಳು. ತೆಗೆದುಬಿಟ್ಟು, ಎಲೆ ಪುರಶ್ರೇಷ್ಠನೇ, ಯಾಕೆ ಮಾತಾಡ್ತಾ ಇಲ್ಲ? ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಹೇಳು, ನನಗೆ ಹೇಗೆ ಗೊತ್ತಾಗಬೇಕು? ಅದನ್ನೆಲ್ಲ ನಾನು ಮಾಡ್ತೀನಿ, ನಿನ್ನ ಕೋರಿ ಸಂದೇಹ ಬೇಡ ಅಂತ ಹೇಳ್ತಾಳೆ. ಹೀಗೆಲ್ಲ ಹೇಳಿದಾಗ ಭಗವಂತ ಇವಳಿಗೆ ನಾನು ಯಾವ ಕನ್ಯೆಯನ್ನು ನೋಡಿದ್ದೇನೆ ಅಂತ ಇವಳಿಗೆ ಅನುಮಾನ ಬಂದುಬಿಟ್ಟಿದೆ, ಇನ್ನು ಸುಮ್ಮನಿದ್ರೆ ಸರಿ ಹೋಗಲ್ಲ, ನಾನೇ ಮಾತಾಡ್ತೀನಿ ಅಂತ ಶ್ರೀನಿವಾಸ ಮಾತಾಡ್ತಾನೆ. ನಾ ಮೋಹಯನ್ ಮಾಂ ಗಂಧರ್ವಿಂ ನರ್ಷಿಪುತ್ರಿನ ರಾಕ್ಷಸೀನ ಪಿಶಾಚಾಹ ಭೂತಗಣಾಹ ಪ್ರೇತಾವಾಮಿ ಭಯಾವಹ ಮೃಗಾಶ್ಚ ಅರಣ್ಯಾಕಾಶ್ಚೋರಾನ ಕ್ರೂರಾಮೇ ಕದಾಚನ ಮನ್ನಾಮ ಸ್ಮರಣಾದೇದೆ ವಿದ್ರವಂತಿ ದಿಶೋ ಯಶಃ. ಹೇಳ್ತಾನೆ ಬಕುಳಾದೇವಿ, ಯಾವ ಗಂಧರ್ವ ಸ್ತ್ರೀಯರಾಗಲಿ ಋಷಿ ಕನ್ಯೆಯರಾಗಲಿ ರಾಕ್ಷಸ್ತ್ರೀಯರಾಗಲಿ ನನ್ನನ್ನು ಮೋಹಗೊಳಿಸಲು ಸಾಧ್ಯನೇ ಇಲ್ಲ. ಯಾರನ್ನು ನಾನು ಎಲ್ಲರನ್ನೂ ನಾನು ಮೋಹಗೊಳಿಸ್ತೇನೆ. ನನ್ನಂಥವನಿಗೆ ಈ ಗಂಧರ್ವ ಕನ್ಯರು ಇವರ ಸಂಘ ನನಗೆ ಎಂದೂ ಅಲ್ಲ. ಲಕ್ಷ್ಮಿಯ ಸಂಘವನ್ನು ಬಿಟ್ಟು ಬೇರೆ ಯಾವ ಸಂಘವೂ ನನಗೆ ಆಗೋದಿಲ್ಲ. ಲಕ್ಷ್ಮಿಯ ಸಂಘನೂ ಭಗವಂತನಿಗೋಸ್ಕರ ಅಲ್ಲ, ಲಕ್ಷ್ಮಿಗೋಸ್ಕರ. ಲಕ್ಷ್ಮಿಯಲ್ಲಿಯೂ ಕೂಡ ಭಗವಂತ ತನ್ನ ರೂಪವನ್ನು ಇಟ್ಟೇ ಅವನು ರಮಣ ಮಾಡ್ತಾನೆ. ಆದ್ದರಿಂದ ಅವನು ಸ್ವರಮಣ ಅನಿಸ್ಕೊಳ್ತಾನೆ. ಲಕ್ಷ್ಮಿಯಲ್ಲಿ ತನ್ನ ಲಕ್ಷ್ಮಿ ಎಂಬ ರೂಪವನ್ನು, ಸ್ತ್ರೀ ರೂಪವನ್ನು ಇಟ್ಟು ಅವನು ರಮಣ ಮಾಡ್ತಾನೆ. ಆದ್ದರಿಂದ ಅವನು ಸ್ವರಮಣ. ಅದನ್ನು ಲಕ್ಷ್ಮಿಯೇ ಹೇಳ್ತಾಳೆ, ನಿನಗೇನು ನನ್ನಿಂದ ಪ್ರಯೋಜನವಿಲ್ಲ, ನನ್ನಗೋಸ್ಕರ ನೀನು ಮಾಡ್ತಾ ಇದ್ದೀಯ ಅಂತ. ಹಾಗಿರಬೇಕಾದ್ರೆ ನೀನು ಕೇಳ್ತೀಯಲ್ಲಮ್ಮ, ಗಂಧರ್ವ ಸ್ತ್ರೀಯರು ಯಾವ ಕನ್ಯೆಯರು ನನಗೆ ಮೋಹಗೊಳಿಸ್ತಾರೆ, ನಾನೇ ಎಲ್ಲರನ್ನೂ ಮೋಹಗೊಳಿಸ್ತೀನಿ, ಇದು ಇಲ್ಲ. ಇನ್ನು ಕಾಡು ಮೃಗಗಳಾಗಲಿ ಕಳ್ಳರಾಗಲಿ ನನ್ನನ್ನು ಹೆದರಿಸಲಿಕ್ಕಾಗದೇ ಇಲ್ಲ. ನನ್ನ ನಾಮವನ್ನು ಕೇಳಿದ ಮಾತ್ರದಿಂದ ದಿಕ್ಕಾಪಾಲಾಗಿ ಓಡಿಬಿಡ್ತಾರೆ ಅವರು. ಇನ್ನು ಬ್ರಹ್ಮಾಂಡದಲ್ಲಿರುವ ಎಲ್ಲ ಬ್ರಹ್ಮ ರುದ್ರ ಎಲ್ಲ ದೇವತೆಗಳು ನನ್ನ ಹೆದರಿಕೆಯಿಂದ ಕೆಲಸ ಮಾಡ್ತಾರೆ. ಎಲ್ಲರೂ ಉಪನಿಷತ್ತಲ್ಲೇ ಬಂದಿದೆ, ನನ್ನ ಹೆದರಿಕೆಗಿಂತ ಅವರು ಕೆಲಸ ಮಾಡ್ತಾರೆ, ನನಗೆ ಹೆದರ್ಕೊಂಡು ಕೆಲಸ ಮಾಡ್ತಾರೆ. ಅಂಥದ್ರಲ್ಲಿ ಇವರು ಯಾರು ನನಗೆ ಹೆದರಿಸಲಿಕ್ಕೆ, ಇವರು ಯಾರು ನನಗೆ ಹೆದರಿಸಲಿಕ್ಕಾಗಲ್ಲ. ತತಸ್ತೇಭ್ಯೋ ಭಯಂ ನೇಹ ಮೃತ್ಯುರ್ಮನಾನಘೆ ಮಯಾ ದೃಷ್ಟ್ವಾ ವರಾಕನ್ಯಾ ನಾಮ್ನಾ ಪದ್ಮಾವತಿ ಶುಭ. ಎಲೆ ಪಾಪರಹಿತಳೆ ಅಂತಾನೆ ಬಕುಲಾದೇವಿಗೆ. ನಾನು ಯಾರು? ಮೃತ್ಯುವಿಗೂ ಮೃತ್ಯು ನಾನು. ಅವುಗಳ ಹೆದರಿಕೆಯೇ ನನಗಿಲ್ಲ. ಈಗ ಏನಂತಂದರೆ, ನಾನು ವನಕ್ಕೆ ಹೋದಾಗ ರಾಜಪುತ್ರಿಯಾದ ಪದ್ಮಾವತಿಯನ್ನು ನೋಡಿದೆ. ಆ ಹುಡುಗಿಯನ್ನು ನೋಡದೆ ಕಾಮದಿಂದ ಮೋಹವುಳ್ಳವನಾಗ್ಬಿಟ್ಟಿದ್ದೇನೆ, ಭ್ರಾಂತಿ ಹೊಂದಿದ್ದೇನೆ. ನೋಡಿ ಭಗವಂತ ಎಷ್ಟು ವಿಡಂಬನೆಯನ್ನು ಮಾಡ್ತಾನೆ. ಪದ್ಮಾವತಿಯನ್ನು ನೋಡಿ ನಾನು ಕಾಮ ಹೊಂದಿಬಿಟ್ಟಿದ್ದೇನೆ, ಭ್ರಾಂತಿಯಾಗಿಬಿಟ್ಟಿದ್ದೆ ನನಗೆ. ಅವಳು ಅತ್ಯಂತ ಚೆಲುವೆ, ಉತ್ಕೃಷ್ಟವಾದವಳು, ಆಕಾರವುಳ್ಳವಳು, ಚೆಲುವೆ, ಕಣ್ಣು ಹುಬ್ಬುಗಳುಳ್ಳ ಕಪ್ಪಾದ ಮುಂಗುರುಳುಳ್ಳ ಪೂರ್ಣ ಚಂದ್ರನಂತೆ ಪ್ರಕಾಶಿಸುತ್ತಿರುವ ಲಕ್ಷ್ಮಿಗೆ ಸರಿಯಾಗಿರುವ ಪದ್ಮಾವತಿಯನ್ನು ನೀನು ಬೇಗನೆ ನನಗೆ ಮದುವೆ ಮಾಡಿಸು. ಅದೇ ನನ್ನ ಜ್ವರ, ಕಾಮಜ್ವರ ಅಂತಾನೆ ಭಗವಂತ. ಇದನ್ನೆಲ್ಲ ಕೇಳಿಬಿಟ್ಟು ನಮ್ಮವರು ಈಗಿನವರು ಶ್ರೀನಿವಾಸನಿಗೆ ಹಾಗಾಗಿತ್ತು, ನಮಗೇನಾಗೋದು ಅಂತ ಹೇಳ್ತಾರೆ. ಹೀಗೆ ಭಗವಂತ ವಿಡಂಬನೆಯನ್ನು ಮಾಡ್ತಾನೆ. ಅವನಿಗೆ ಗೊತ್ತು ಅವನು ಬಂದಿರೋದೇ ಪದ್ಮಾವತಿಯನ್ನು ಮದುವೆ ಆಗಲಿಕ್ಕೆ ಅಂತ. ಪದ್ಮಾವತಿಗೂ ಗೊತ್ತು, ಅವನಿಗೆ ಹೇಳಿ ಕಳಿಸಿದಾಗ ಇವನು ಮದುವೆ ಆಗಬೇಕು, ಹೀಗೇ ಬೇಡ, ಒಂದು 6 ತಿಂಗಳಾಗಲಿ ಅಂತ ಅವಳು ಹೇಳಿ ಕಳಿಸಿದ್ದಾಳೆ. ಎಲ್ಲ ವಿಡಂಬನೆಯ ನಾಟಕ. ನಿತ್ಯ ಅವಿಯೋಗಿಗಳು ಅವರು, ವಿಯೋಗಿ ಇಲ್ಲ ಅವರಿಗೆ. ಹಾಗಾಗಿ ಭಗವಂತನಿಗೆ ಯಾವ ಕಾಮಜ್ವರ ಬೇಕ್ರಿ? ಕಾಮನನ್ನೇ ಭಸ್ಮ ಮಾಡಿದ ರುದ್ರನನ್ನೇ ಮೋಹಕ್ಕೆ ಒಳಗ ಮಾಡಿದವನವನು. ಲಕ್ಷ್ಮೀದೇವಿಗೆ ಮುಂದೆ ಮೋಹಕ್ಕೆ ಒಳಗೆ ಮಾಡ್ತಾನೆ ಅವನು, ಮುಂದಿನ ಕಥೆಯಲ್ಲಿ ಬರುತ್ತೆ. ಅಂತಹ ಮೋಹ ಮಾಡುವವನಿಗೆ ಎಲ್ಲಿಯ ಭ್ರಾಂತಿ ಎಲ್ಲಿಂದ ಬರಬೇಕು? ಆ ಭ್ರಾಂತಿ ಯಾಕೆ ಅಂತಂದರೆ, ಆ ಭ್ರಾಂತಿ ಅಂತ ಯಾಕೆ ಹೇಳ್ತಾನೆ ಅಂದರೆ, ಇಲ್ಲಿ ಯಾರು ಕೇಳ್ತಾರೋ ಕಥೆಯನ್ನು, ಯಾರು ಭಗವಂತನ ಬಗ್ಗೆ ಗೌರವವಿಲ್ಲೋ ಅಂಥವರಿಗೆ ಭ್ರಾಂತಿ ಬರಲಿಕ್ಕೋಸ್ಕರ ಅವನು ಈ ಮಾತುಗಳನ್ನು ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಮಾನವಂ ದೇಹಮಾಸಾದ್ಯ ತಾಂ ಕನ್ಯಾಂ ಕಕ್ ಪುಮಾನ್ ತ್ಯಜೇತ್ ವಿನಾ ಹಿಡಮತಿಂ ಲೋಕೆ ಅನ್ನಪಾನ ವಿವರ್ಜಿತಂ. ಯಾವ ಮಂದಬುದ್ಧಿಯಾದವನು ಯಾರಾದರೂ ಅಂಥ ಹುಡುಗಿನ ಬಿಡ್ತಾರ? ಭಗವಂತ ಕೇಳ್ತಾನೆ ಬಕುಲಾದೇವಿಗೆ. ಯಾರೋ ಬುದ್ಧಿ ಇಲ್ಲದವನು, ಅನ್ನ ನೀರುಗಳು ತಿನ್ನದೇ ಇರುವವನು, ಮಂದಬುದ್ಧಿಯಾದವನು ಅಂಥ ಸುಂದರ ಹುಡುಗಿಯನ್ನು ಬಿಡ್ತಾನೆ.
ಮನುಷ್ಯ ದೇಹವನ್ನು ಪಡೆದಿರುವ ಯಾರಾದರೂ ಇಂಥ ಹುಡುಗಿಯನ್ನು ಬಿಡ್ತಾರಾ ಅಂತ ಭಗವಂತ ಕೇಳ್ತಾನೆ. ಕಿಂ ಅನಿತ್ಯೇನ ದೇಹೇನ ಕಾರ್ಯಹೀನೇನ ಮೇಸಕೆ ಘಟಾಯಾಶು ವರಾಂಗೀತಾಂ ಆಕಾಶ ನೃಪನಂದಿನಿ. ಕೆಲಸಕ್ಕೆ ಬಾರದ ಹೇಳ್ತಾನೆ, ಈ ಕೆಲಸಕ್ಕೆ ಬಾರಲ್ಲ ಈ ದೇಹ, ನಶ್ವರ ದೇಹ ಇದು. ಸುಂದರ ದೇಹವುಳ್ಳ ಆಕಾಶರಾಜನ ನಮ್ಮ ಪದ್ಮಾವತಿಯನ್ನು ಬೇಗನೆ ನನಗೆ ವಿವಾಹ ಮಾಡಿಸುವುದು. ನಶ್ವರ ದೇಹ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ, ಇದೇ ಈ ನಶ್ವರ ದೇಹಕ್ಕೆ ಸಾರ್ಥಕ್ಯ ಅಂತ ಭಗವಂತ ಹೇಳ್ತಾನೆ. ತಾಮ್ವಿನಾನ ಹಿ ಜೀವಾಮಿ ಸತ್ಯಮಿತ್ಯವಧಾರಯ ತಾಡಿತೋಹಂ ಶಿಲಾವರ್ಷೈ ಹತ್ವಾಶೋಪಿ ವರಾಣನೆ. ಮಾನವ ದೇಹ ಇದೆಯಲ್ಲ, ಮಾನವ ದೇಹದಿಂದ ಯಾವ ಮನುಷ್ಯನೂ ಪದ್ಮಾವತಿಯನ್ನು ತ್ಯಜಿಸಿಯಾನು. ನಾನು ತ್ಯಜಿಸಬಲ್ಲೆ ಅಂತಲೇ ಅವನು, ನಾನು ಆಪ್ತಕಾಮ, ನಾನು ತ್ಯಜಿಸಬಲ್ಲೆ ಲಕ್ಷ್ಮಿಯನ್ನು, ಲಕ್ಷ್ಮಿಯಿಂದ ನನಗೇನು ಆಗಬೇಕಾಗಿಲ್ಲ, ಬಟ್ ಯಾರು ಲಕ್ಷ್ಮಿಯನ್ನು ತ್ಯಜಿಸ್ಲಿಕ್ಕೆ ಸಾಧ್ಯ ಅಂತ ಶ್ರೀನಿವಾಸ ಹೇಳ್ತಾನೆ. ಕಿಮಲ್ಪೇನ ಜೀವೇನ, ಈ ಹುತ್ತದಲ್ಲಿ ಎಷ್ಟು ದಿವಸ ಇರಲಿ ನಾನು, ಅನ್ನ ನೀರು ತೆಗೆದುಕೊಂಡ್ಬಿಟ್ಟು ಎಷ್ಟು ದಿವಸ ಇರಬೇಕು ನಾನು? ಪ್ರತಿದಿನವೂ ನಿನಗೆ ನನ್ನ ಅನ್ನಪಾನಾದಿಗಳನ್ನು ಮಾಡಿ ಹಾಕುವುದು ಕಷ್ಟ ಆಗತ್ತೆ. ಈ ನನ್ನ ಜೀವನ ಇಷ್ಟು ದಿವಸ ಹೀಗೆ ಕಳೆದು ಬಿಟ್ಟಿದ್ದೇನೆ, ಆದ್ದರಿಂದ ಆಕಾಶಾಜನ ಪುತ್ರಿಯನ್ನು ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾನೆ. ಇದೊಂದು ಮೋಹದ ನಡೆದ ಈ ವಿಧಿ ಸಹಿಸದೆಂದು ಕಾಣುತ್ತೆ. ಈಗ ಹೆಂಡತಿಯಿಂದ ಕಲಹ ಆಯಿತು, ಅದರಿಂದ ವೈಕುಂಠ ಬಿಟ್ಟು ಇಲ್ಲಿ ಬಂದೆ, ಹುತ್ತದಲ್ಲಿ ವಾಸ ಮಾಡಿದೆ, ಕಾಮಧೇನು ಹಾಲು ಕೊಡ್ತಾ ಇತ್ತು, ಅವನು ಪರಂಬಿಟ್ಟು ನನಗೆ ಕುಠಾರದಿಂದ ಪ್ರಹಾರ ಮಾಡ್ದ, ನನಗೆ ರಕ್ತ ಬಂತು, ದೇವಿ ಮಾಯೆಯ ದರ್ಶನ ಆಯಿತು, ಆ ದೇವಿ ಮಾಯಾದೇವಿಯ ದರ್ಶನ ಆಯಿತು, ಅವಳಿಲ್ಲದೆ ನಾನು ಬದುಕಲಾರೆ ಹೇಳಿ ಏನು ಹೇಳ್ತಾನೆ ಅಂದರೆ, ಇತ್ಯಾದಿ ಹೆಂಗಸರಿಗೆ, ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ವಶನಾಗುವ ಮೋಹನಾಗುವ ಸ್ತ್ರೀಲೋಲಪನಾದವನಿಗೆ ಈ ಅಜ್ಞಾನಿಗಳಿಗೆ ಈ ಥರ ಹಲಬುತ್ತಾರೆ, ಬೇರೆ ಏನು ಗತಿ ಇಲ್ಲ ಅಂದ ಹಲಬುತ್ತಾರೆ ಅಂತ ಹೇಳಿಬಿಟ್ಟು ಭಗವಂತ ತೋರಿಸ್ತಾನೆ. ಆವಾಗ ಪದ್ಮಾವತಿಯನ್ನು ಬಯಸಿಯೇ ನಾನು ವೆಂಕಟಾಚಲದ ವಾಸ ಮಾಡಿದ್ದ, ಬಂದಿರೋದೇ ಪದ್ಮಾವತಿಯನ್ನು ಮದುವೆ ಆಗಲಿಕ್ಕೆ. ಅವಳ ಪದ್ಮಾವತಿ ಮದುವೆ ಆಗಲಿಕ್ಕಿಲ್ಲ ಅಂದರೆ ವ್ಯರ್ಥ ಆಗತ್ತಲ್ಲ ನಾನು ಬಂದಿದ್ದು, ಅವಳ ಮೇಲಿನ ಮೋಹ. ಆಮೇಲೆ ಏನು ಹೇಳ್ತಾನೆ ಅಂದರೆ, ನಾನು ನೋಡು ಚವನ ಋಷಿ ಹಿಂದೆ ಆ ಋಷಿಗಳಿಗೆ ಮದುವೆಯನ್ನು ಒಂದು ಸ್ಪೃದ್ರೂಪಿ ಕನ್ಯೆ ಆದ್ಲು. ಯಾಕೆ ಆದ್ಲು ಅವಳು ಕನ್ಯೆ? ಅವಳು ಕೇಳ್ತಾಳೆ ಬಕುಲಾದೇವಿ, ನೋಡು ಅವಳು ರಾಜ್ಕುಮಾರಿ, ನೀನು ಬೇಡ್ರವ, ನೀನು ಇಲ್ಲಿ ಹುತ್ತದಾಗಿದೀಯ, ಅವಳು ರಾಜ್ಯದಲ್ಲಿದ್ದಾಳೆ, ಅವಳು ಹೆಂಗೆ ನಿನ್ನ ಮದುವೆ ಆಗ್ತಾಳೆ ಅಂದರೆ ಅವನು ಕೇಳ್ತಾನೆ, ಆ ಋಷಿಗೆ ಮದುವೆ ಆಗಲಿಲ್ವಾ? ಆ ಕನ್ಯೆ ಮದುವೆ ಆಗಲಿಲ್ವ ಋಷಿಗೆ? ಹೇಗೆ ಮದುವೆ ಆದ್ಲು? ಆವಾಗ ಇವಳು ಹೇಳ್ತಾಳೆ, ಅವಳು ಹುತ್ತದಲ್ಲಿದ್ದಾಗ ಅವನ ಕಣ್ಣನ್ನು ಇವಳು ಚುಚ್ಚಿದ್ಲು, ಆ ಅಪರಾಧ ಪರಿಹಾರಕ್ಕೋಸ್ಕರ ಅವನು ಮದುವೆ ಆದ್ಲು. ಹೌದಾ? ಹಾಗಾದರೆ ನಾನು ಹೇಳ್ತೀನಿ ಕೇಳು, ನನ್ನ ಕುದುರೆಯನ್ನು ಸಾಯಿಸಿದ್ಲು, ಆ ಅಪರಾಧಕ್ಕೋಸ್ಕರ ಅವಳು ನನ್ನ ಮದುವೆ ಆದ್ಲು. ನನ್ನ ಕುದುರೆಯನ್ನು ಸಾಯಿಸಿದ್ಲಲ್ಲ ಅವಳು, ಕಲ್ಲು ಹೊಡೆದು ಬಿಟ್ಟು, ಅವಳು ಅಪರಾಧ ಮಾಡಿದ್ಲು ತಾನೇ, ಕುದುರೆ ಏನು ಮಾಡಿತ್ತು ಅವಳಿಗೆ? ಅಲ್ಲಿ ಅವನಿಗೆ ನ್ಯಾಯ ಅಂದರೆ ಇಲ್ಲಿ ನನಗೆ ನನ್ನ ಕುದುರೆಯನ್ನು ಸಾಯಿಸಿದ್ದಕ್ಕೆ ಅವಳು ನನ್ನ ಮದುವೆ ಆಗಬೇಕೀಗ ಅಂತ ಹೇಳುವಂಥ ಭಗವಂತ ವಿಡಂಬನೆ ಮಾಡ್ತಾನೆ. ವಿಡಂಬನೆ ಮಾಡಿಬಿಟ್ಟು ಮಜ್ಜೀವನಂ ತದಾರ್ಥಾಯ ಜನಿತಂ ವೆಂಕಟಾಚಲೆ ಯಥೋ ಭೂತವರಾತ್ರ ಪದ್ಮಾವತರ್ಥಮೇವವೇ, ನನ್ನ ಜೀವನನೇ ವ್ಯರ್ಥ ಆಗಿಬಿಟ್ಟಿದೆ, ಯಾರು ದುಷ್ಟ ಕಾಮನೆಯನ್ನು ತಡೆದುಕೊಳ್ತಾರೋ ಅವರ ಮೇಲೆ ಆ ಸ್ತ್ರೀಜನಕ್ಕೆ ದಯೆಯುಂಟಾಗುತ್ತದೆ, ನಾನು ಅವಳನ್ನು ಬಲಾತ್ಕಾರವಾಗಿ ಎಳೆದು ತಂದು ವಿವಾಹವಾಗಲಿಲ್ಲ ಅಂತ ಹೇಳ್ತಾನೆ. ವಿವಾಹವಾಗಲಿಲ್ಲ, ನೀನು ದಯವಿಟ್ಟು ಅವಳನ್ನು ನನ್ನ ಜೊತೆಗೆ ಮದುವೆ ಮಾಡುವಂತಾನೆ. ಪುತ್ರೋಮೇ ವೈರಮಾಪನ್ನ ಕಿಂ ಕೃತಂ ಪೂರ್ವಜನ್ಮನಿ ದೃಷ್ಟಿಹೀನೇನ ವಿಧಿನ ಕಿಲ್ಮಿತ ಕನ್ಯಕಾವರಾಹ. ನಾನು ಹಿಂದಿನ ಜನ್ಮದಾಗ ಏನು ಮಾಡಿಬಿಟ್ಟಿದ್ನೋ, ಯಾವ ನನಗೆ ವಿರೋಧಿಯಾಗಿದ್ದಾನೆ, ಕಾಮನೇ ವಿರೋಧಿಯಾಗಿಬಿಟ್ಟಿದ್ದಾನೆ, ಕಣ್ಣಿಲ್ಲದವನಿಗೆ ಬ್ರಹ್ಮನು ಈ ಕನ್ನಿಯನ್ನು ನಿರ್ಮಿಸಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಭಗವಂತನ ವಿಡಂಬನೆ ಏನಿದೆ ಇದೆಲ್ಲ ಮಾನವರು ಹೀಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾನೆ ಅಷ್ಟೇನೆ. ಆಮೇಲೆ ಅವನು ಅದನ್ನು ಹೇಳಬೇಕಾದ್ರೆ ಒಂದು ಅರ್ಥ ಹೇಳ್ತಾನೆ, ಅವನಿಗೆ ಬ್ರಹ್ಮದೇವರು ನನ್ನ ಮೇಲೆ ವೈರ ಮಾಡ್ತಾ ಇದ್ದಾನೆ,
ಯಾಕೆಂದರೆ ಇಂಥ ಸುಂದರ ಸ್ತ್ರೀಯನ್ನು ಸೃಷ್ಟಿಸಿದ್ದಾನೆ ಈ ದೇವಮಾಯಿಯನ್ನು. ಇವನು ನೋಡಿದ ಮೇಲೆ ಬ್ರಹ್ಮನಿಗೆ ಗೊತ್ತು, ಶ್ರೀನಿವಾಸ ನೋಡಿಬಿಟ್ರೆ ಇವಳ ಮೇಲೆ ಮೋಹ ಹೊಂದ್ಬಿಡ್ತಾನೆ ಅಂತ ಬ್ರಹ್ಮನಿಗೆ ಗೊತ್ತು. ಈಗ ಗೊತ್ತಿದ್ರೂ ಕೂಡ ಅವನು ಹೀಗೆ ಮಾಡ್ತಾನೆ ಅಂದರೆ ಗೊತ್ತಿತ್ತು ಅಂತಂದರೆ ಹೀಗೆ ತಿಳಿದಿದ್ದರೆ ಇವಳ ಸೃಷ್ಟಿಯನ್ನೇ ಮಾಡ್ತಾ ಇರಲಿಲ್ಲ ಬ್ರಹ್ಮದೇವ. ಹೀಗೆಲ್ಲ ಮಾಡ್ತಾ ಇದ್ದಾನೆ, ಬ್ರಹ್ಮನಿಗೂ ನನ್ನ ಮೇಲೆ ದ್ವೇಷ ಇದೆ ಅಂತ ಹೇಳಿ ವಿಡಂಬನೆಯನ್ನು ಮಾಡ್ತಾನೆ. ಅಂದರೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಆಪತ್ಕಾಲದಲ್ಲೂ ನೆಂಟರು ಶತ್ರುಗಳಾಗ್ತಾರೆ ಅನ್ನೋದಕ್ಕೆ ಬ್ರಹ್ಮದೇವನೇ ಸಾಕ್ಷಿ ಅಂತಾನೆ ಭಗವಂತ. ಈ ಬ್ರಹ್ಮದೇವನಿಗೆ ಏನು ವೈರತ್ವ ಇದೆ ನನಗೆ ಆಪತ್ಕಾಲದಲ್ಲಿ ನನಗೆ ಈ ಥರ ವೈರತ್ವ ಮಾಡ್ತಾ ಇದ್ದಾನೆ ತೋರಿಸ್ತಾನೆ. ನೆಂಟರು ನಿಷ್ಠರು ಎಲ್ಲಿಯವರೆಗೆ ತಿಂದು ಹೋಗುವವರೆಗೆ ಚೆನ್ನಾಗಿತ್ತು, ಎಲ್ಲ ನೆಂಟರಿಷ್ಟರು ಬಂದು ಮಾತಾಡ್ತಾರೆ. ಒಂದು ಸ್ವಲ್ಪ ಪ್ರಾಬ್ಲಮ್ ಬಂತು, ತೊಂದರೆಗಳು ಬಂತು ಅಂತಂದರೆ ನಿನ್ನ ತೊಂದರೆ ನಿನಗೇನು ಅಂತ ಬೇಕಾದ್ರೆ ಈ ಕಡೆ ಕಂಡ್ರೆ ಈ ರೋಡ್ನಲ್ಲಿ ಕಂಡ್ರೆ ಆ ಕಡೆಗೆ ಹೋಗ್ಬಿಡ್ತಾರೆ, ಅವ್ರು ಆ ಕಡೆ ಬರೋದೇ ಇಲ್ಲ. ಹಾಗೆ ತಿಳಿಸ್ತಾರೆ, ಆಪತ್ಕಾಲದಲ್ಲಿ ನೆಂಟರು ಶತ್ರುಗಳಾಗುತ್ತಾರೆ ಅನ್ನೋದನ್ನು ಭಗವಂತ ಈ ವಿಡಂಬನೆಯಿಂದ ತೋರಿಸ್ತಾನೆ. ಇಲ್ಲದಿದ್ದರೆ ಭಗವಂತನ ಮೇಲೆ ವೈರವನ್ನು ಬ್ರಹ್ಮದೇವರೆಲ್ಲಿಂದ ಮಾಡ್ತಾರೆ? ಅನಾಯಾಸೇನ ಮೂವಬಹುದು. ಉಳಿದ ಆಯುಷನ್ನು ಈ ಹುತ್ತದಲ್ಲೇ ಕಳೆದು ಬಿಟ್ಟು ಮರಣ ಹೊಂದುತ್ತೇನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅನಾಯಾಸವಾಗಿ. ಆ ನಿಶ್ಚಯನೂ ಹೋಗಿಬಿಡ್ತು. ಇದಕ್ಕೆಲ್ಲ ನಾನು ಮಾಡಿದ ಹಿಂದಿನ ಪಾಪವೇ ಕಾರಣ ಅಂತಾನೆ. ಎಲ್ಲರ ಪಾಪವನ್ನು ಕಳೆಯುವವನು ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವೇ ಕಾರಣ ಈ ದುಃಖಕ್ಕೆ ಅಂತ ಹೇಳ್ತಾನೆ. ಅಂದರೆ ನಮಗೆ ಹೇಳ್ತಿದ್ದಾನೆ, ನೀವೇನು ದುಃಖ ಅನುಭವಿಸ್ತೀರೋ ಅದಕ್ಕೆ ನೀವು ಮಾಡಿದ್ದೇ ಕಾರಣ ಅಂತ. ಮಧ್ವಾಗಸ್ಥೋ ಹರಿಸ್ತ್ವಮ್ಮಿ, ಆಪತ್ತಿನಲ್ಲಿ ಧೈರ್ಯವನ್ನು ಹೊಂದಬೇಕು, ಅದನ್ನು ತೋರಿಸ್ತಾನೆ. ಧೈರ್ಯವನ್ನು ಹೊಂದಬೇಕು, ಹೊರತು ಧೃತಿಗೆಡಬಾರದು. ಆಪತ್ಕಾಲ ಬಂದಾಗ ಬೇಗನೆ ಧೃತಿಯನ್ನು ಕಳ್ಕೊಳ್ತಾರೆ, ಧೈರ್ಯವನ್ನು ಕಳ್ಕೊಳ್ಬಾರ್ದು. ಈಗ ನೋಡಿರ್ತೀವಿ, ಏನೋ ಒಂದು ಮಾತಾಡಿದರೆ ಹೋಗಿ ಸುಸೈಡ್ ಮಾಡ್ಕೊಳ್ತಾರೆ, ಇಲ್ಲ ಕೊಲೆ ಮಾಡ್ತಾರೆ. ಎರಡೇ ಈಗ ನಡೀತಾ ಇರೋದು. ಈ ಕಡೆಯಿಂದ ಎದ್ದು ಈ ಕಡೆಗೆ ಹೋಗು ಅಂತ ಹೇಳೋಗಿಲ್ಲ, ಎದ್ದರೆ ಸುಸೈಡು, ಇಲ್ಲ ಅವರಿಗೆ ಸಾಯಿಸ್ಬಿಡೋದು. ಈಗ ಈ ಥರ ಇದೆಯಲ್ಲ, ಇದು ಇರುತ್ತೆ. ಧೃತಿಗೆಡಬಾರ್ದು. ನಿನ್ನ ಕಾರ್ಯವನ್ನು ನೀನು ಈ ಜನ್ಮದಲ್ಲಿ ಏನು ಕೊಟ್ಟಿದ್ದಾನೋ ಹರಿ ಅದನ್ನು ಮಾಡುವ ತನಕ ಹರಿ ನಿಮ್ಮಲ್ಲಿದ್ದೇ ಇರ್ತಾನೆ ಅಂತ ತೋರಿಸ್ತಾನೆ. ಆಮೇಲೆ ಬಕುಳಾದೇವಿಗೆ ಎಚ್ಚರಿಕೆ ಕೊಡ್ತಾನೆ, ನೀನೇನಾದರೂ ಪದ್ಮಾವತಿಯನ್ನು ನನ್ನ ಜೊತೆಗೆ ಮದುವೆ ಮಾಡಲಿಲ್ಲ ಅಂದರೆ ಈಗಲೇ ನಾನು ಮರಣ ಸಿದ್ಧ ಅಂತ ತಿಳ್ಕೊಂಬಿಡು. ಯಾರು ಹೇಳ್ತಾರಲ್ಲ ಮನೆಯೊಳಗೆ, ನೀನು ಆ ಹುಡುಗಿಯನ್ನು ಮದುವೆ ಮಾಡಿಸ್ಲಿಲ್ಲ ಅಂದರೆ ನಾನು ಸುಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಹಾಗೆ ಸಾಯುತ್ತಾನೆ ಅನ್ನೋರಿಗೆ ಯಾರು ಸಹಾಯವನ್ನು ಮಾಡಿ ಅವನು ಬದುಕಿಸ್ತೋರೋ ಅವರೇ ನರೋತ್ತಮರು. ಅವರು ದಿವ್ಯ ವಿಮಾನದಿಂದ ಪುಣ್ಯ ಮಾರ್ಗದಿಂದ ಸ್ವರ್ಗವನ್ನು ಹೊಂದುತ್ತಾರೆ. ಆ ಧರ್ಮಾಚರಣೆಯ ನಿಮಿತ್ತವಾಗಿ ಈ ಧರ್ಮವನ್ನು ನೀನು ಮಾಡು ಬಕುಳಾದೇವಿ ಅಂತ ಕೇಳ್ತಾರೆ. ಆಮೇಲೆ ಬಕುಳಾದೇವಿ ಕಿಮುಕ್ತೇನ ವಿಶೇಷೇಣ ಸಾಧಯಸ್ಯಾಹ ಸಂಗಮಂ ತ್ವಮ್ಮೇ ಮಾತಾಪಿತಾ ದೇವಿ ಭ್ರಾತಾ ಮಾತುಲ ಏವಚ. ಹೆಚ್ಚು ಮಾತು ನಿನ್ನ ಜೊತೆಗೆ ಯಾಕೆ ಬಕುಳಾದೇವಿ, ಪದ್ಮಾವತಿಯ ಸಂಬಂಧದಲ್ಲಿ ನನಗಿರುವ ಆಶೆಯನ್ನು ನಿನಗೆ ಹೇಳಿದ್ದೇನೆ. ನೀನೇ ತಾಯಿ, ನೀನೇ ತಂದೆ, ನೀನೇ ಒಡ ಹುಟ್ಟಿದವಳು, ನೀನೇ ಸೋದರ ಮಾವ, ಎಲ್ಲ ನೀನು ಬಂದು ನನಗೆ ಸಹಾಯ ಮಾಡು ಅಂತ ಹೇಳ್ತಾನೆ. ಕೊನೆಗೆ ಎಷ್ಟು ಮಾತಾಡ್ತಾನೆ ಭಗವಂತ ಅಂದರೆ, ತ್ವಂ ಪ್ರಹ್ಲಾದ ಸ್ವಮಕ್ರೂರಸ್ತ್ವ ಅಕ್ರೂರಸ್ತ್ವಂ ಧ್ರುವಸ್ತ್ವಂ ಗಜೇಶ್ವರ ತ್ವಂ ಉದ್ಧವೋ ಮೇ ಭಕ್ತಶ್ಚ ತ್ವಂ ಕಿರೀಟಿ ಬಲಿಸ್ತತ ಅಜಾಮಿಲೋ ದ್ರೌಪದಿ ಚ ಭಕ್ತೋ ಮೇ ತ್ವಂ ವಿಭೀಷಣ ಏತೇ ಪ್ರಾಣಸಮಾ ಭಕ್ತಾ ಅನ್ಯೇ ಭಕ್ತಶ್ಚ ಯತೆ. ನೀನೇ ಪ್ರಹ್ಲಾದ, ನೀನೇ ಅಕ್ರೂರ, ನೀನೇ ಧ್ರುವರಾಯ, ನೀನೇ ಗಜೇಂದ್ರ, ನೀನೇ ಉದ್ಧವ, ನೀನೇ ಅರ್ಜುನ, ನೀನೇ ದ್ರೌಪದಿ, ಎಲ್ಲ ವಿಭೀಷಣನೂ ನೀನಾಗಿದ್ದೀಯ. ನಿನಗೆ ಪ್ರಾಣ ಸಮಾನರಾದ ಇನ್ಯಾವ ಭಕ್ತರನ್ನು ನಾನು ಕಾಣೆ ಅಂತ ಭಗವಂತ ಹೇಳ್ಬಿಡ್ತಾನೆ. ಅವಳಿಗೆ ಇಲ್ಲಿ ನಮಗೆ ಬರುತ್ತೆ, ಇವಳಿಗೆ ಇಷ್ಟು ಹೇಳಿದ್ನಲ್ಲ, ಇವಳು ನಿಜವಾಗ್ಲೂ ಅವ್ರಿಗಿಂತ ದೊಡ್ಡವಳ ಅಂತ ಅನುಮಾನ ಬರುತ್ತೆ. ಈ ಅನುಮಾನ ಬರಬಾರದು. ಅವಳ ಕಕ್ಷೆಯಲ್ಲಿ ಏನಿದ್ದಾರೋ ಅವಳಿಗೆ ಸಮನಾಗಿ ಹೇಳ್ತಾ ಇದ್ದಾರೆ. ಆಪತ್ಕಾಲದಲ್ಲಿ ಯಾರಾದರೂ ಸಹಾಯ ಮಾಡಿದಾಗ ನಾವೇ ಹೇಳ್ತೀವಿ, ನೀನೇ ದೇವರು ಅಂತಲೇ ಹೇಳ್ತೀವಿ. ಹೇಳಿದ ತಕ್ಷಣ ಅವರು ದೇವರಲ್ಲ. ಹಾಗೆ ಭಗವಂತ ಹೇಳ್ತಾ ಇದ್ದಾನೆ, ಮನುಷ್ಯರು ಏನು ಮಾಡ್ತಾ ಅಂತ. ಪದ್ಮಾವತಿಯನ್ನು ನನಗೆ ಹೊಂದಿಕೆ ಮಾಡು, ಕೆಲಸ ಮಾಡು, ನನ್ನ ಮನಸ್ಸು ನೀನು ನೋಡಿದಾಗೆಲ್ಲ ಸಂತೋಷ ಆಗುತ್ತೆ ಅಂತಾನೆ. ಮದ್ದುಃಖಪ್ಯವನೋದಾಯ ನಿರ್ಮಿತ ಹರಿಣಾಂಗನ ಗವಾಂ ಕೋಟಿ ಸಹಸ್ರಾಣಾಂ ಹಯಾನಾಮಯುತಂ ತಥಾಹ. ಆ ಬ್ರಹ್ಮ ನಿನ್ನನ್ನು ಸೃಷ್ಟಿ ಮಾಡಿದ್ದು ಹೇಳ್ತಾನೆ ಭಗವಂತ, ಆ ಬ್ರಹ್ಮ ನಿನ್ನನ್ನು ಸೃಷ್ಟಿ ಮಾಡಿದ್ದೇ ನನ್ನ ದುಃಖ ಪರಿಹಾರ ಮಾಡಲಿಕ್ಕೆ. ಮದುವೆ ಮಾಡಿಸುವವರಿಗೆ ಬರುವ ಪುಣ್ಯ ಫಲವನ್ನು ಕೇಳ್ತೇನೆ ಹೇಳಿ. ಯಾರಾದರೂ ಮದುವೆ ಮಾಡಿಸ್ಬೇಕು ಅಂದರೆ, ಮಕ್ಕಳಾಗಿರಲಿಲ್ಲ ಈ ಜನ್ಮದಲ್ಲಿ ಅಂದರೆ ಯಾರಾದರೂ ಬಡ ಕನ್ಯೆಯನ್ನು ಮದುವೆ ಮಾಡಿಸ್ಬೇಕು, ಆವಾಗ ಮಕ್ಕಳಾಗತ್ತೆ. ಯಾಕೆ ಮಕ್ಕಳಾಗಿರಲ್ಲ ಅಂದರೆ, ಯಾವುದೋ ಮದುವೆಗೆ ಪೂರ್ವಜನ್ಮದಲ್ಲಿ ಅಡ್ಡಿ ಮಾಡಿರ್ತೀವಿ ನಾವು, ಅದಕ್ಕೆ ಮಕ್ಕಳಾಗಲ್ಲ. ಆ ಬಡ ಕನ್ಯೆಗೆ ಎಲ್ಲ ಖರ್ಚು ವಹಿಸಿಬಿಟ್ಟು ತಾವು
ವಿವಾಹ ಮಾಡಿದರೆ ಅದು ಹೋಗುತ್ತೆ. ಕೋಟಿ ಗೋದಾನ, 10,000 ಅಶ್ವಮೇಧದ ಫಲ ಬರುತ್ತೆ, ಯಾಗದ ಫಲ. ಸುವರ್ಣದಾನ, ಎಳ್ಳು ದಾನಗಳ ಪುಣ್ಯಕ್ಕೆ ಒಂದು ವಿವಾಹ ಮಾಡಿಸುವುದು ಸಮ. ಆ ಕನ್ಯೆಯು ಸಾಮಾನ್ಯಳಲ್ಲ, ಅವಳನ್ನು ನೋಡ್ತಾ ನೀನೇ ಸಂತೋಷ ಪಡ್ತೀಯಾ ಅಂತ ಹೇಳ್ತಾನೆ. ಅಲ್ಲ, ಸಾಮಾನ್ಯ ಮನುಷ್ಯರೇ ಒಂದು ಮದುವೆಯನ್ನು ಮಾಡಿಸಿದರೆ ಇಷ್ಟು ಫಲ ಅಂದರೆ ಭಗವಂತನ ಮದುವೆಯನ್ನು ಮಾಡಿಸು ಅಂತ ಭಗವಂತ ಹೇಳ್ದ ಮಾಡಿದರೆ ಇನ್ನೆಷ್ಟು ಪುಣ್ಯ ಬಂದಿರಬೇಕು ಅವಳಿಗೆ. ಆವಾಗ ಬಕ್ಲಾದೇವಿ ಹೇಳ್ತಾಳೆ, ಕುತ್ರಾಸ್ತೆ ಜಗದಾಧಾರ ತ್ವಯಾ ಯತ್ರ ನಿರೀಕ್ಷಿತ ತನ್ಮಾರ್ಗಂ ವದಗೋವಿಂದ ಗಚ್ಛಾಮಿ ಕರುಣಾನಿಧೆ. ಪ್ರಪಂಚಕ್ಕೆ ಆಶ್ರಯಭೂತನಾದವನು ನೀನು, ಕಾಡಿನಲ್ಲಿ ಯಾರನ್ನ ನೋಡಿದೆಯಪ್ಪ ನೀನು? ಆ ಪದ್ಮಾವತಿ ಎಲ್ಲಿದ್ದಾಳೆ? ಅವಳಿರುವ ಸ್ಥಳಕ್ಕೆ ಹೋಗುವ ಮಾರ್ಗವನ್ನು ಹೇಳು, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಕಾಸಾಪೂರ್ವಂ ಕಿಮರ್ಥಂ ಚ ಕನ್ಯಕಾ ಜನಿತಾ ಭುವಿ ತದ್ವತ್ತಮಖಿಲಂ ಬ್ರೂಹಿ ಸತ್ಯೇನ ಮಮಕೇಶವ. ಹಿಂದಿನ ಜನ್ಮದಲ್ಲಿ ಆ ಕನ್ಯೆ ಯಾರಾಗಿದ್ಲು? ಭೂಮಿಯಲ್ಲಿ ಯಾಕೆ ಹುಟ್ಟಿದ್ಲು ಅವಳು ಕನ್ಯೆಯಾಗಿ? ಯಥಾರ್ಥವಾಗಿ ಕನ್ಯೆಯ ಸಮಸ್ತ ವೃತ್ತಾಂತವನ್ನು ನನಗೆ ಹೇಳು, ಯಾರು ಅಂತ. ಯಾರು ಏನು ಅಂತ ತಿಳ್ಕೊಳ್ದಾನೆ ಇವನು ಒಪ್ಪಬಿಟ್ಟಿದ್ದಾನೆ ಅಂತಟ್ಟ ಮದುವೆ ಮಾಡಬಾರ್ದು ಅಂತ ಹೇಳ್ತಾರೆ. ತಯಾಜ್ಞಪ್ತೋ ವಿರಿಂಚೇಶ ವಿನತಾಂಗ್ರಿ ಸರೋರುಹ ಉವಾಚ ವಚನಂ ಮಂದಂ ಬಕುಲಾಂ ಧಾರಿಣೀಸಕಂ. ಆವಾಗ ಮೆಲ್ಲಗೆ ಶ್ರೀನಿವಾಸ ದೇವರು ಪದ್ಮಾವತಿಯ ಬಗ್ಗೆ ಹೇಳ್ತಾರೆ. ಪದ್ಮಾವತಿಯ ಜನ್ಮದ ವೃತ್ತಾಂತವನ್ನು ಹೇಳ್ತೀನಿ ಕೇಳು. ತ್ರೇತಾಯುಗದಲ್ಲಿ ನಾನು ರಾಮನಾಗಿ ಅವತಾರ ಮಾಡಿದೆ. ಪಿತೃಮಾತೃವಚ ಶ್ರುತ್ವ ದಂಡಕಾರಣ್ಯಮಾಗತಃ ಲಕ್ಷ್ಮಣೇನ ಸಹ ಭ್ರಾತ್ರ ಸೀತಾಯ ಭಾರ್ಯಾಯ ಶುಭೆ. ತಂದೆಯಾದ ದಶರಥರಾಯ ಮತ್ತು ತಾಯಿಯಾದ ಕೈಕೇಯಿಯ ಮಾತನ್ನು ಕೇಳಿ ತಮ್ಮ ಲಕ್ಷ್ಮಣ ಹಾಗೂ ಹೆಂಡತಿಯಾದ ಸೀತೆಯಿಂದ ದಂಡಕಾರಣ್ಯಕ್ಕೆ ಹೊರಟೆ ರಾಮದ ಅವತಾರದಲ್ಲಿ. ಆಗ ಜನರಿಗೆ ತೊಂದರೆ ಕೊಡುವ ರಾಕ್ಷಸ ರಾವಣ ಅಂತ ಇದ್ದ. ರಾಮಚಂದ್ರನ ಹೆಂಡತಿ ಸೀತಾದೇವಿಯನ್ನು ಕದ್ದು ಲಂಕಾಪಟ್ಟಣಕ್ಕೆ ಹೋಗುವ ಯೋಜನೆ ಮಾಡಿದ್ದ. ಲಕ್ಷ್ಮಣನು ಸೀತೆಯಿಂದ ಬಲಾತ್ಕಾರದಿಂದ ಕಳಿಸಲ್ಪಟ್ಟವನಾಗಿದ್ದ. ಅದೆಲ್ಲ ರಾಮಾಯಣದಲ್ಲಿ ಕಥೆ ಕೇಳಿದ್ದೀರಾ. ಕಳಿಸಲ್ಪಟ್ಟಿದ್ದ. ಬೇಟೆಗೆ ಹೋಗಿದ್ದ ಅಣ್ಣ ರಾಮನ ಬಳಿಗೆ ಹೊರಟು ಹೋಗ್ತಾನೆ ಲಕ್ಷ್ಮಣ. ತತ್ಕಾಲ ಮಾಲಾಕ್ಷಸ ರಾಕ್ಷಸೇಂದ್ರೋ ವಿಮಾನ ಮಾರೋಪಯತು ಹಿ ಸೀತಾಂ ಪ್ರಾವರ್ತತೈಷಾ ಚತಾದರು ರಾವ ಹಾರಾಮ ಹಾಲಕ್ಷ್ಮಣ ರಾಘವೇತಿ. ಆ ರಾವಣ ಸೀತೆಯನ್ನು ವಿಮಾನದ ಮೇಲೆ ಕುಳ್ಳಿರಿಸಲು ಬಲಾತ್ಕಾರಿಸಿರುವಾಗ ಸೀತಾದೇವಿಯು ಹೇ ರಾಮ ಹೇ ಲಕ್ಷ್ಮಣ ಹಂ ರಾಘವ ಅಂತ ಕೂಗ್ತಾಳೆ. ತದಾರ್ಥರಾವೇಣ ತದಾ ವನೌಕಥಃ ವಿಚುಕೃತಸ್ತಸ್ಥ ವನಾಂತರಸ್ಥಿತ ತದ್ವಾಕ್ಯ ಮಾರ್ಕಣ್ಯ ಹವಿರ್ಭುಜೋಬಿ ಪಾತಾಳ ಲೋಕ ಹೃದಗಾಧರಾತಲಂ. ಈ ರೋದನವನ್ನು ಕೇಳಿದ ವನದ ಮಧ್ಯದಲ್ಲಿ ಅರಣ್ಯವಾಸಿಗಳೆಲ್ಲರೂ ಅಳ್ತಾರೆ. ಆಗ ಅಗ್ನಿದೇವನು ಆಕೆಯ ರೋದನವನ್ನು ಕೇಳಿ ಪಾತಾಳ ಲೋಕದಿಂದ ಮೇಲೆ ಬರ್ತಾನೆ. ಸಮಾಯಂತಂ ದುರಾದರ್ಶಂ ಆಕರ್ಷಂತಂ ಚ ಜಾನಕಿಂ ಸಂಭಾಷ್ಯ ರಾವಣಂ ಕ್ರೂರಂ ಪಾತಾಳದುಗಮಚ್ಚ. ಆವಾಗ ರಾವಣೇನ ಸುಪಾಪೇನ ಸಹಿತ ಸೀತಾಯತಃ ರಾವಣಂ ಬೋಧಯಾಮಾಸ ನಾನಾವಾಕ್ಯಗಣೈಃ ಸಹ. ಸಮಾಯಂತಂತ ದುರಾದರ್ಶ ಮಕರ್ಷಾತಂ ಅಂದರೆ ಲಕ್ಷ್ಮೀ ಸೀತೆ ಆ ಕ್ರೂರನಾದ ರಾವಣ ಇರ್ತಾನಲ್ಲ, ಪಾಪಿಷ್ಠದ ರಾವಣನೊಳಗೆ ಸೀತೆಯೂ ಒಳಗೆಯೂ ಅಗ್ನಿಯು ಮಾತನಾಡಿ ಬಗೆ ಬಗೆಯಿಂದ ರಾವಣನಿಗೆ ಹೇಳ್ತಾನೆ. ಸ್ವಹಾಯಾಂ ಸನ್ನಿವೇಶ. ಅಲ್ಲೇನು ಹೇಳ್ತಾನೆ ಅಂತಂದರೆ, ಇವಳು ಸೀತೆಯಲ್ಲ, ಇವಳು ಸೀತೆಯ ಆಕೃತಿ. ನಿನಗೆ ಮೋಸ ಮಾಡಿದ್ದಾನೆ ರಾಮದೇವರು. ಸೀತೆ ನನ್ನ ಹತ್ರ ಇದ್ದಾಳೆ ಅಂತಾನೆ ಅಗ್ನಿ. ಸೀತೆ ನನ್ನ ಹತ್ರ ಇದ್ದಾಳೆ ಅಗ್ನಿ. ಆ ಸೀತೆಯನ್ನು ಕರ್ಕೊಂಡು ಬರ್ತೀನಿ ನಾನು. ನೀನು ಇವಳೇ ನಿಜವಾದ ಸೀತೆ. ನೀನು ನನ್ನ ಮಾತು ಕೇಳಿಬಿಟ್ಟು ಈ ಸೀತೆಯನ್ನು ಕರ್ಕೊಂಡು ಹೋಗು, ಅವಳು ಸೀತೆ ಅಲ್ಲ ಅಂತ ಹೇಳ್ತಾನೆ. ರಾವಣ ಅದನ್ನು ನಂಬಿಬಿಡ್ತಾನೆ. ನಂಬಿಬಿಟ್ಟು ಏನು ಮಾಡ್ತಾನೆ, ಈ ಸೀತೆಯನ್ನು ಬಿಟ್ಟು ಬಿಡ್ತಾನೆ, ಆ ಸೀತೆಯನ್ನು ಕರ್ಕೊಂಡು ಹೋಗ್ತಾನೆ. ಯಾಕೆ ಅಂದರೆ ಮಹಾಲಕ್ಷ್ಮಿಯನ್ನು ಮುಟ್ಟುವ ಯೋಗ್ಯತೆ ನಾರಾಯಣನಿಗೆ ಬಿಟ್ಟು ಯಾರಿಗೂ ಇಲ್ಲ. ರಾವಣ ಏನಾದರೂ ಮಹಾಲಕ್ಷ್ಮಿಯನ್ನು ಮುಟ್ಟಿದರೆ ಸುಟ್ಟು ಹೋಗ್ಬಿಡ್ತಿದ್ದ, ಅವನು ಮುಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಆಮೇಲೆ ಈ ಬ್ರಾಹ್ಮಣನ ಹೆಂಡತಿಯನ್ನು ಸೀತೆಯೆಂದು ಭ್ರಮಿಸಬೇಡ, ರಾವಣನನ್ನು ಮೋಸಗೊಳಿಸಿ ಸೀತಾದೇವಿಯನ್ನು ಮನೆಯಲ್ಲಿಟ್ಟು ಪೂಜಿಸಬೇಕೆಂದು ಪಾತಾಳಕ್ಕೆ ಕರೆದುಕೊಂಡು ಹೋಗ್ತಾನೆ. ಹೋಗಿ ಅವಳನ್ನು ತನ್ನ ಹೆಂಡತಿಯಾದ ಸ್ವಾಹಾದೇವಿಯ ಬಳಿಯಲ್ಲಿ ವೇದವತಿ ಎಂಬುವಳನ್ನು ಕರೆದುಕೊಂಡು ಅಲ್ಲಿ ವೇದವತಿ ಅಂತ ಒಬ್ಬಳು ಇರ್ತಾಳೆ, ಅದೇ ಹಿಂದೆ ಹೇಳಿದ್ನಲ್ಲ ವೇದವತಿ ಅಂತ, ಅವಳು ಇರ್ತಾಳೆ. ಅವಳನ್ನು ಕರ್ಕೊಂಡು ಬರ್ತಾನೆ. ಅವಳನ್ನು ಕರ್ಕೊಂಡು ಬಂದು ಸೀತಾಕೃತಿಂ ತತಕೃತ್ವ ಮಾಯಾಯ ಮೇಷವಾಹನ ಪ್ರದರ್ಶಯಾನು ವಾಚಾತ ರಾವಣಂ ಪ್ರೀಣಯನ್ನಿವ. ಅದನ್ನು ಹಿಂದೆ ಕತೆ ಹೇಳಿದ್ದೆ, ಅದನ್ನು ಹೇಳಬೇಕು ಅಂತಂದರೆ ತ್ರೇತಾಯುಗದಲ್ಲಿ ಲಕ್ಷ್ಮೀದೇವಿಯನ್ನು ಪುತ್ರಿಯಾಗಿ ಪಡೆಯಲು
ತಪಸ್ಸು ಮಾಡ್ತಾ ಇರ್ತಾನೆ. ಆ ವೇದವನ್ನು ಪಡಿಸ್ತಿರುವಾಗ ಅವನ ಬಾಯಿಯಿಂದ ಲಕ್ಷ್ಮೀದೇವಿ ಉದ್ಭವಿಸ್ತಾಳೆ. ಆ ಲಕ್ಷ್ಮೀದೇವಿ ವೇದೋಚ್ಚಾರಣೆ ಸಮಯದಲ್ಲಿ ಉದ್ಭವ ಆದ್ದರಿಂದ ಅವಳಿಗೆ ವೇದವತಿ ಅಂತ ನಾಮ ಬರುತ್ತೆ. ವೇದವತಿಯನ್ನು ನಾರಾಯಣಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಅವಳ ತಂದೆ ತೀರ್ಮಾನಿಸಿ ಸ್ವಯಂವರವನ್ನು ಏರ್ಪಡಿಸ್ತಾ ಇರ್ತಾನೆ. ಆವಾಗ ಒಬ್ಬ ದೈತ್ಯ ಬಂದು ಮಲಗಿರುವಾಗ ಅವನನ್ನು ಕೊಂದು ಬಿಡ್ತಾನೆ. ಅವನು ಆ ವೇದವತಿಯನ್ನು ತನಗೆ ಮದುವೆ ಮಾಡಿಕೊಡಲಿಲ್ಲ ಅಂತ ಕೊಂದು ಬಿಡ್ತಾನೆ. ವೇದವತಿ ನಾರಾಯಣನ ಪತಿಯಿಂದ ತಪಸ್ಸನ್ನು ಆರಂಭಿಸ್ತಾಳೆ. ರಾವಣ ಇವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವನು ಶ್ರೀಲಂಪಟ ಅವಳನ್ನು ಹಿಡಿಯಲು ಹೋಗ್ತಾನೆ. ಆವಾಗ ತಲೆಗೂದಲನ್ನು ಎಳಿತಾನೆ. ಆ ವೇದವತಿ ಅತ್ಯಂತ ಪವಿತ್ರಳಾದ್ದರಿಂದ ಅದನ್ನು ಕೈಯನ್ನೇ ಕತ್ತರಿಯನ್ನಾಗಿ ಮಾಡಿಕೊಂಡು ಕೂದಲನ್ನು ಅದನ್ನು ತೆಗೆದುಬಿಟ್ಟು ತಾನು ಅಗ್ನಿ ಪ್ರವೇಶ ಮಾಡ್ತಾಳೆ. ರಾವಣ ನಿರಾಶನಾಗಿ ಹೋಗ್ತಾನೆ. ವೇದವತಿ ಪುನಃ ಅಗ್ನಿಯಿಂದ ಹೊರಗಡೆ ಬರ್ತಾಳೆ. ಅಯೋನಿಜಳು ಅವಳು ಹೊರಗಡೆ ಬರ್ತಾಳೆ. ಹೊರಗಡೆ ಬಂದು ತಪಸ್ಸನ್ನು ರಾವಣ ಮತ್ತೆ ನೋಡ್ತಾನೆ, ಇವಳು ಬಂದುಬಿಟ್ಲಲ್ಲ ಮತ್ತೆ ಬರ್ತಾನೆ ಅವನು. ಮತ್ತೆ ರಾವಣ ಅವಳು ಅಗ್ನಿಯೊಳಗೆ ಹಾರ್ತಾಳೆ, ಇವನು ಅಗ್ನಿಯೊಳಗೆ ಹಾರ್ತಾನೆ. ಅಗ್ನಿಸ್ತಂಭನ ವಿದ್ಯೆ ಕಲ್ತಿರ್ತಾನೆ, ಅಗ್ನಿಸ್ತಂಭನ ವಿದ್ಯೆಯಲ್ಲಿ ಹಾರ್ತಾನೆ. ಆವಾಗ ವೇದವತಿ ಸಿಗದೆ ಹೇಳಿದ್ದೆ 3 ವಜ್ರಗಳು ಸಿಕ್ಕಿತ್ತು. 3 ವಜ್ರಗಳನ್ನು ತೆಗೆದುಕೊಂಡು ಬಿಟ್ಟು ಮಂಡೋದರಿ ಯಾತ್ರೆ ಹೋಗ್ತಾನೆ. ಮಂಡೋದರಿ ಯಾತ್ರೆ ಹೊತ್ತಿಗೆ ಎಷ್ಟು ಮಾಡಿದರೂ ತೆಗಿಲಿಕ್ಕಾಗಲ್ಲ. ಆದ್ದರಿಂದ ಪೆಟ್ಟಿಗೆ ನೋಡಿದಾಗ ವಜ್ರದ ಬದಲಾಗಿ ಒಂದು ಹೆಣ್ಣು ಮಗು ಇತ್ತು ಅದರಲ್ಲಿ. ಇವಳು ಆರ್ರಿ ಅಂತ ಕೇಳ್ತಾಳೆ ಮಂಡೋದರಿ. ಏನು ನಿಮ್ಮ ಸಮಾಚಾರ, ಇಲ್ಲಿ ಪೆಟ್ಟಿಗೆ ಒಳಗೆ ಮಗು ತಂದುಬಿಟ್ಟಿದ್ದಾರಲ್ಲ, ಇವರು ಯಾರು ಅಂತ ಕೇಳ್ತಾಳೆ. ಆವಾಗ ಅವನು ಎಲ್ಲ ವೃತ್ತಾಂತವನ್ನು ಹೇಳ್ತಾನೆ. ಆಗ ಅವನು ಹೇಳಕ್ಲು ಅವನೇನು ಮಾಡ್ತಾನೆ, ಆ ಮಗು ಹೇಳುತ್ತೆ ನಾನು ಇವನನ್ನ ನಿನ್ನ ಕೊಲ್ಲಿಕ್ಕೆ ಬಂದಿರೋದು ಅಂತ ಹೇಳ್ತಾಳೆ. ಆವಾಗ ಇವನೇನು ಮಾಡ್ತಾನೆ, ಆ ಮಗುವನ್ನು ಕೊಲ್ಲಲು ರಾವಣ ಪ್ರಯತ್ನಿಸ್ತಾನೆ. ನೀ ಮಾಡಿರೋ ಪಾಪನೇ ಸಾಕು, ಈಗ ಎಲ್ಲ ಪಾಪ ಶಾಪಗಳು ಸಿಕ್ಕಿದೆ ನನಗೆ, ಈ ಶಿಶುಹತ್ಯೆ ಪಾಪ ಒಂದು ಬಾಕಿ ಇದೆ, ಇದು ಬೇಡ ಅಂತ ಹೇಳ್ತಾಳೆ. ಬೇಡ ಅಂತ ಹೇಳಿ ಆ ಮಗುವನ್ನು ಸಮುದ್ರದ ಆಚೆಗೆ ಹಾಕಿಬಿಡಿ ಅಂತ ರಾಕ್ಷಸರನ್ನು ಕಳಿಸ್ತಾಳೆ. ಅದು ಅಲೆಗಳಿಂದ ಹೊಡೆದು ಅಯೋಧ್ಯೆಗೆ ಬಂದು ಸೇರುತ್ತೆ. ಅಲ್ಲಿ ಭೂಮಿಯಲ್ಲಿರುತ್ತೆ. ಜನಕ ರಾಜ ಯಜ್ಞದ ಭೂಶೋಧನೆಗೆ ಹೋದಾಗ ಅಲ್ಲಿ ಸಿಗತ್ತೆ. ಅಸಿತಾ ಅಲ್ಲಿ ಅಗೆದಾಗ ಸಿಗುವುದರಿಂದ ಅವಳಿಗೆ ಸೀತಾ ಅಂತ ನಾಮಕರಣ ಮಾಡ್ತಾನೆ. ಇಷ್ಟು ಕತೆ ಭವಿಷ್ಯೋತ್ತರ ಪುರಾಣದಲ್ಲಿದೆ. ವೇದವತಿ ಸೀತಾ ಸತ್ಯಾದಿ ರೂಪಾಯ ವೇದವತ್ಯಾ ವಿದುರ್ಬದ ಏಷಾ ವೇದವತಿ ನಾಮ ಪೂರ್ವಮಾಸಿತ್ ಕೃತೆ ಯುಗೆ ಸೀತೋತ್ಪನ್ನ ತು ಸೀತೆ ಮಾನುಷ್ಯೈ ಪುನರುಚ್ಯತೆ. ವೇದವತಿ ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ಹೇಳ್ತಾರೆ. ಚಲನ ವಲನಗಳಿಗೋಸ್ಕರ ಆ ಸೀತಾಕೃತಿಯಲ್ಲಿ ಇಂದ್ರದೇವರು ಪ್ರವೇಶ ಮಾಡಿರ್ತಾರೆ. ಒಂದು ಅಂಶದಿಂದ ರಾವಣನಿಗೆ ಪಾಪ ಬರಬೇಕಲ್ವ, ಲಕ್ಷ್ಮೀದೇವಿಯನ್ನು ವಹಿಸಿದ ಪಾಪ ಬರಬೇಕಲ್ವ. ಒಂದು ಅಂಶದಿಂದ ಸೀತಾದೇವಿ ಆಕೃತಿಯಲ್ಲಿ ಇರ್ತಾಳೆ. ವೇದವತಿನೂ ಶಾಪ ಕೊಟ್ಟಿರ್ತಾಳೆ, ನಾನು ಬಂದು ನಿನ್ನ ಸಂಹಾರ ಮಾಡ್ತೀನಿ ಅಂತೇಳಿ ಅವಳು ಒಂದು ಅಂಶದಿಂದ ಇರ್ತಾಳೆ. ಈಗ ಇಲ್ಲಿ ಬಂತು ಲಕ್ಷ್ಮೀದೇವಿಯನ್ನು ಬಯಸಿದ. ಲಕ್ಷ್ಮೀದೇವಿ ಅಂದರೆ ಏನು? ಲಕ್ಷ್ಮೀದೇವಿ ಅಂದರೆ ವೇದಗಳ ಸಮೂಹ. ವೇದಗಳಿಂದ ಪ್ರತಿಪಾದ್ಯ ಭಗವಂತ. ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತ ಅವನೇ ಬ್ರಹ್ಮ ಅಂತಾರೆ ಶಾಸ್ತ್ರದಲ್ಲಿ. ಬ್ರಹ್ಮ ಅಂದರೆ ಭಗವಂತ. ಚತುರ್ಮುಖ ಬ್ರಹ್ಮ ಅಂದರೆ ಬ್ರಹ್ಮದೇವರು. ಶಾಸ್ತ್ರದಲ್ಲಿ ಬ್ರಹ್ಮ ಅಂದರೆ ವಿಷ್ಣುನೇ. ಈ ಬ್ರಹ್ಮನನ್ನು ಬ್ರಹ್ಮ ಪುರುಷೋತ್ತಮ, ಬ್ರಹ್ಮ ಸಂಪೂರ್ಣ ಗುಣಪೂರ್ಣ, ಬ್ರಹ್ಮ ಅಪ್ರಾಕೃತ ಶರೀರವುಳ್ಳವನು, ಬ್ರಹ್ಮ ನಿರ್ವಿಕಾರ ಎಂಥ ಎಲ್ಲ ವೇದಶಾಸ್ತ್ರಗಳು ಹೇಳುತ್ತಾ ಇದ್ದರೂ ಕೂಡ ವೇದಶಾಸ್ತ್ರಗಳಿಗೆ ವಿರುದ್ಧವಾಗಿ ಮಾತನಾಡುವ ರಾವಣ. ಇಲ್ಲಿ ಹೀಗೆ ತಿಳ್ಕೊಳ್ಳಿ, ರಾವಣ ಅಂದರೆ ಒಂದು ಜೀವ, ಲಕ್ಷ್ಮಿ ಅಂದರೆ ವೇದದ ಪ್ರತಿಪಾದ್ಯ ಭಗವಂತ. ಈ ಭಗವಂತನನ್ನು ವೇದಗಳು ಏನು ಹೇಳ್ತಾ ಇದ್ದಾವೋ ಯಥಾ ಪ್ರಕಾರವಾಗಿ ಹಾಗೇ ತಿಳಿದುಕೊಳ್ಳಬೇಕು, ತಪ್ಪು ಅರ್ಥವನ್ನು ಮಾಡಿಕೊಳ್ಳಬಾರದು. ಈಗ ವೇದವು ಜೀವನು ಬ್ರಹ್ಮನಲ್ಲ, ನೀನು ಬ್ರಹ್ಮ ಅಲ್ಲ ಅಂತ ಹೇಳ್ತಾ ಇದೆ ವೇದ. ಯಾರೂ ಬ್ರಹ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮ ಒಬ್ಬನೇ ಬ್ರಹ್ಮ ಅಂತ ಹೇಳ್ತಾ ಇದೆ. ಹಾಗಿರಬೇಕಾದ್ರೆ ನಾನೇ ಬ್ರಹ್ಮ ಅಂತ ಹೇಳ್ತಾರಲ್ಲ, ವೇದದಲ್ಲಿ ಹೇಳಿದ ಬ್ರಹ್ಮ ಎಂಬುವನು ಬ್ರಹ್ಮನಲ್ಲ, ನಾನೇ ಅವನಿಗೂ ಏನೂ ವ್ಯತ್ಯಾಸವಲ್ಲ ಅಂದ ಮೇಲೆ ನಾನೇ ಬ್ರಹ್ಮ ಅಂತಂದಾಯಿತು. ನಾನೇ ಬ್ರಹ್ಮ ಅಂತಂದಾದ ಮೇಲೆ ಬ್ರಹ್ಮನ ಹೆಂಡತಿ ಯಾರು? ಲಕ್ಷ್ಮಿ ನನ್ನ ಹೆಂಡತಿ ಎಂದಾಗಾಯಿತು. ನೀನು ಬ್ರಹ್ಮ ಆದಮೇಲೆ ಲಕ್ಷ್ಮಿ ಬ್ರಹ್ಮನ ಹೆಂಡತಿ. ಅಲ್ಲಿಗೆ ಏನಾಯಿತು? ಅದನ್ನೇ ಶಾಸ್ತ್ರದಲ್ಲಿ ಹೇಳ್ತಾರೆ, ನಾನೇ ಬ್ರಹ್ಮ ಅಂತ ಹೇಳ್ತಿರಲ್ಲ,
ನಾನು ಬ್ರಹ್ಮ ಅಂದರೆ ನೀನು ದೇವರು ಅಂತ ಹೇಳ್ತೀಯಾ, ದೇವರು ಅಂದರೆ ದೇವರ ಹೆಂಡತಿ ಲಕ್ಷ್ಮಿ ನನ್ನ ಹೆಂಡತಿ ಅಂತೀಯಾ, ಆವಾಗ ನೀನೇನಾದೆ ಅಂದರೆ ತಾಯಿ ಗಂಡ ಅಂತ ಹೇಳ್ಬಿಡ್ತಾರೆ. ಶಾಸ್ತ್ರದಲ್ಲಿ ಕ್ರೂರವಾಗಿ ಹೇಳ್ಬಿಡ್ತಾರೆ, ನೀನು ಸ್ವಂತ ತಾಯಿಯನ್ನೇ ಬಯಸಿದವನಾಗಿ ಹೋಗ್ಬಿಟ್ಟು ಘೋರ ಪಾತಕ ಅಂಧಪ್ಪತನಕ್ಕೆ ಬೀಳ್ತೀಯಾ. ಇದೇ ಎಚ್ಚರಿಕೆಯನ್ನು ರಾವಣನ ಮುಖಾಂತರ ಕೊಡಿಸ್ತಾರೆ. ಇದು ಕಥೆ. ಇದರಿಂದ ನಾವು ತಿಳಿಬೇಕೇನು ಅಂದರೆ ನಾನೇ ದೇವರು ಅಂತ ತಿಳ್ಕೊಂಡ್ರೆ ಏನಾಯಿತು, ಶಾಸ್ತ್ರದಲ್ಲಿ ಅತ್ಯಂತ ಕ್ರೂರ ಭಾಷೆಯಲ್ಲೇ ಹೇಳ್ತಾರೆ, ತಾಯಿ ಗಂಡ ಅನ್ನುವ ಪಾಪ ಬರುತ್ತೆ, ಅಧಪ್ಪತನದಲ್ಲಿ ಬೀಳ್ತಾನೆ ಅವನು, ಅಂಧತಮಸ್ನಲ್ಲಿ ಬಿಟ್ಟು ಎಂದೆಂದೂ ಹೊರಗಡೆ ಬರದಿದ್ದಂಗೆ ಆಗ್ತಾನೆ. ಹೀಗೆ ರಾವಣ ಸೀತೆಯನ್ನು ಬಯಸಿದ ದೋಷ ಬರಬೇಕಾಗಿತ್ತು ಅವನಿಗೆ. ಬಯಸಿದ್ದ ಅವನು, ಸೀತೆ ಅವನಲ್ಲಿ ಹೋಗ್ಲಿಕ್ಕಾಗಲ್ಲ, ಒಂದು ಅಂಶದಿಂದ ಸುಮ್ಮನೆ ಇದ್ಲು ಅಷ್ಟೇ, ವ್ಯವಹಾರ ಮಾಡಲಿಕ್ಕೋಸ್ಕರ ಇದ್ದರು. ರಾವಣನಿಗೆ ಏನಿತ್ತು, ರುದ್ರದೇವರಲ್ಲಿ ಅಗ್ನಿಯಲ್ಲಿ ಬಹಳ ನಂಬಿಕೆ ಅವನಿಗೆ, ರಾವಣನಿಗೆ ಬೇರೆ ಯಾರಲ್ಲೂ ನಂಬಿಕೆ ಇಲ್ಲ. ಹಾಗಾಗಿ ಅದನ್ನು ನಂಬಿಟ್ಟ. ಲಂಕಾಂ ಗತ್ವಾ ಶೋಕವನೇ ಶಿಂಶುಪಾ ವೃಕ್ಷ ಮೂಲತಃ ಸ್ಥಾಪ್ಯ ಸೀತಾಕೃತಿಂ ಕ್ರೂರೋ ಜಿಷ್ಣಾವಿಷ್ಟಾಂ ರಾಕ್ಷಸಃ ಕೃತಕೃತ್ಯಂ ತದಾತ್ಮಾನಂ ಮೇನೆ ವೈ ಕಾಲಚೋದಿತಃ. ಲಂಕಾಪಟ್ಟಣವನ್ನು ಸೇರ್ತಾನೆ, ಸೀತೆಯನ್ನು ಕಾಲ್ಬಿಡ್ತಾ ಇದ್ದಾನೆ, ಧನ್ಯನಾದೆ ಅಂತ ತಿಳಿದುಕೊಂಡು ಬಿಡ್ತಾನೆ. ರಾಮನ ಲಂಕಾಪಟ್ಟಣಕ್ಕೆ ಹೋಗಿ ರಾಕ್ಷಸದಿಂದ ಕೂಡಿದ ರಾವಣನನ್ನು ಕೊಂದು ಯುದ್ಧ ಮಗದ ಮೇಲೆ ಸೀತೆಯೊಂದಿಗೆ ಆಲೋಚಿಸ್ತಾನೆ. ಸೀತೆಯನ್ನು ಕರ್ತಂದರೆ ಲೋಕದಲ್ಲಿ ಅಪವಾದ ಬರುತ್ತೆ, ಆದ್ದರಿಂದ ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡಿಸಿ ಸೀತೆಯ ಅತ್ಯಂತ ಪವಿತ್ರಳೆಂದು ತೋರಿಸಬೇಕು. ಇದನ್ನು ನಮ್ಮವರು ಹೇಳ್ತಾರೆ. ಈಗ ಸೀತೆಯನ್ನು ಅಷ್ಟು ನಂಬಿಕೆ ಇಲ್ಲ ಅವನಿಗೆ, ಅಗ್ನಿಯಲ್ಲಿ ಹಾಕಿಬಿಟ್ಟ ಸೀತೆಯನ್ನು, ರಾಮ ಏನು ಹೆಂಗಸರ ವಿರೋಧಿ ಅಂತ ಹೇಳ್ಬಿಡ್ತಾರೆ. ಅಲ್ಲರಿ, ಅವಳು ಅಯೋನಿಜಳು, ಅಗ್ನಿಯಿಂದನೇ ಬಂದವಳು, ಅವಳು ತೋರಿಸ್ಬೇಕಲ್ಲ. ಸೀತೆ ಅಗ್ನಿಯಿಂದ ಬಂದವಳು, ಅವಳು ಅಲ್ಲಿ ಬಂದವಳು, ಆ ಕೃತಿ ಅಗ್ನಿಯಿಂದ ಬಂದಿದ್ದು, ಅಗ್ನಿಗೆ ಹೋಗ್ಬೇಕು ತಾನೆ. ಸೀತೆ ಏನು ಮಾಡ್ತಾಳೆ, ಅಗ್ನಿಯಲ್ಲಿ ಹಾರ್ತಾಳೆ. ಅಗ್ನಿಯಲ್ಲಿ ಹಾರತ್ಲು ಇಬ್ಬರು ಸೀತೆಯರು ಎದ್ದು ಬರ್ತಾರೆ, ಎರಡು ಆಕೃತಿ ಎದ್ದು ಬರುತ್ತೆ, ಸೇಮ್ ಡಿಟ್ಟೋ ಲಕ್ಷ್ಮೀ. ಆವಾಗ ರಾಮದೇವರು ಹೇಳ್ತಾರೆ, ಕಾಸಾದೇವಿ ತವಾಸಮ ತವ ರೂಪ ಸಮನ್ವಿತ ನ ಜಾನೇಹಂ ವರಾಂಗೀಂ ತಾಂ ತವ ಬಿಂಬ ಸಮಾಂ ಶುಭಂ. ನಿನ್ನ ಆಕಾರ, ನಿನ್ನ ರೂಪವುಳ್ಳ ಈ ಸುಂದರಿ ಯಾರು, ನಿನ್ನ ಸಮನಾದ ಅಂಗಗಳುಳ್ಳವಾದ ಈಕೆ ಯಾರೆಂದು ನನಗೆ ತಿಳಿತಾ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಸೀತೆ ಹೇಳ್ತಾಳೆ, ಮದ್ದುಕ್ಕಂ ಹಿತಯಾ ಭುಕ್ತಂ ನಿರ್ಬತ್ತಂ ದಯಾಜುಷ ನಾಮ್ನಾ ವೇದವತಿ ಚೇಯಂ ಸ್ವಾಹಾಯ ಸನ್ನಿಧೌ ಸ್ಥಿತ ತಾಮಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ ಇತಿ ಸೀತಾವಾಚ ಶ್ರುತ್ವೋ ರಾಮವಚನಮಬ್ರವೀತ್. ನೋಡಪ್ಪ ನಾಥ, ನಾನು ಅನುಭವಿಸಬೇಕಾದ ದುಃಖವನ್ನು ಇವಳು ಅನುಭವಿಸಿಬಿಟ್ಟಿದ್ದಾಳೆ, ಈಗಲೇ ಅನುಭವಿಸಿಬಿಟ್ಟಿದ್ದಾಳೆ. ಈಕೆಯೇ ಸ್ವಾಹಾದೇವಿಯಲ್ಲಿ, ಅಗ್ನಿಯ ಪತ್ನಿಯಾದ ಸ್ವಾಹಾದೇವಿಯಲ್ಲಿ ಇರಿಸಲ್ಪಟ್ಟ ವೇದವತಿಯಾಗಿದ್ದಾಳೆ. ಈ ವೇದವತಿಯನ್ನು ನೀನು ಅಂಗೀಕರಿಸಿ ಮದುವೆ ಮಾಡಿಕೋ ಅಂತ ಹೇಳ್ತಾಳೆ. ಯಾರಾದರೂ ಹೆಂಗಸರು ಹೇಳ್ತಾರೆ ಅಂದರೆ, ಇವಳು ನನ್ನಿಂದ ದುಃಖ ಅನುಭವಿಸ್ಬಿಟ್ಟಿದ್ದಾರೆ, ನೀನು ಇವಳನ್ನು ಮದುವೆ ಆಗಿಬಿಡು ಅಂತ ಯಾರಾದರೂ ಹೇಳ್ತಾರೆ? ಮದುವೆ ಅಲ್ಲ, ಮಾತಾಡಿದರೆ ಡೈವರ್ಸ್ ಕೊಟ್ಬಿಡ್ತಾರೆ. ಅಂಥ ಕಾಲ ಇರಬೇಕಾದ್ರೆ ಸೀತಾದೇವಿ ಹೇಳ್ತಾಳೆ ಅಂದರೆ, ನಂದೇ ಒಂದು ರೂಪ ಅಪ್ಪ, ಮದುವೆ ಆಗು ಅಂತ ಹೇಳ್ತಾಳೆ ಅವಳು. ಆವಾಗ ಭಗವಂತ ಹೇಳ್ತಾನೆ, ಏಕಪತ್ನಿ ವ್ರತಂ ಮೇದ್ಯ ಕೃತಂ ಜಾನಾಸಿ ಭಾಮಿನಿ ದ್ವಾಪರೇಂಗೀಕರೋ ಮೀತಿ ಬಹೂನಾಂ ಮರದೋ ಯತಃ ತವ ವಾಕ್ಯಂ ಕರಿಷ್ಯಾಮಿ ಅಷ್ಟಾವಿಂಶತಿತಮೇ ಕಲೌ. ನೋಡಮ್ಮ, ನಾನು ಏಕಪತ್ನಿ ವ್ರತಸ್ಥ, ಈ ಅವತಾರದಲ್ಲಿ ಏಕಪತ್ನಿ ವ್ರತಸ್ಥ. ನಿನ್ನನ್ನು ಬಿಟ್ಟು ನಾನು ಯಾರನ್ನೂ ಮದುವೆ ಆಗೋದಿಲ್ಲ. ಮುಂದಿನ ಕೃಷ್ಣಾವತಾರದಲ್ಲಿ ನನಗಾಗಲೇ ಎಲ್ಲ ಸೆಟ್ಲ್ ಆಗೋಗ್ಬಿಟ್ಟಿದೆ, ಎಂಗೇಜ್ಮೆಂಟ್ಗಳು ಆಗಿಬಿಟ್ಟಿದೆ. ಒಂದಲ್ಲ ಎರಡಲ್ಲ, 16,108 ಜನದ ಎಂಗೇಜ್ಮೆಂಟ್ ಆಗೋಗಿದೆ. ಎಲ್ಲ ಮದುವೆ ಡೇಟು ಫಿಕ್ಸ್ ಆಗೋಗಿದೆ, ಮದುವೆನೂ ಆಗಬೇಕು ಅಷ್ಟೇ, ಇನ್ನೇನೂ ಇಲ್ಲ. ನೀವಳನ್ನ ಮದುವೆ ಆದರೆ 16,109ನೇ ಆಗ್ತಾಳೆ. 10ರಲ್ಲಿ 11 ಅಂತ ಹೇಳಿಬಿಟ್ಟು ಅವಳಿಗೆ ಮಹತ್ವ ಬರಲ್ಲ. ಅದು ಮಾಡೋದು ಬೇಡ. 28ನೇ ಕಲಿಯುಗದಲ್ಲಿ ನಿನ್ನ ಮಾತಿನಂತೆ ನಡೆಸ್ತೇನೆ. ಅಲ್ಲಿಯವರೆಗೆ ಅವಳು ಎಲ್ಲಿರಬೇಕು ಲಕ್ಷ್ಮಿ ಅಂತ ಹೇಳೋದಕ್ಕೇನೆಂದರೆ, ಅಲ್ಲಿಯವರೆಗೆ ಇವಳು ಬ್ರಹ್ಮಲೋಕದಲ್ಲಿ ಬ್ರಹ್ಮನಿಂದ ಪೂಜಿತವಾಗಲಿ ಅಂತ ರಾಮದೇವರು ಹೇಳ್ತಾರೆ. ಬ್ರಹ್ಮನಿಂದ ಪೂಜಿತ ಆಗಬೇಕು ಅಂದ್ರೆ ಅವ್ರು ಲಕ್ಷ್ಮಿನೇ ಆಗಿರಬೇಕು, ಇನ್ಯಾರು ಬ್ರಹ್ಮನಿಂದ ಪೂಜಿತ ಆಗಲ್ಲ. ಇದು ನಡೆದಿದ್ದು ಯಾವಾಗ? 24ನೇ ತ್ರೇತಾಯುಗದಲ್ಲಿ. 28ನೇ ಕಲಿಯುಗದಲ್ಲಿ ನಾನು ಮದುವೆ ಅಂತ ಹೇಳಿ, ಅಲ್ಲಿಗೆ ಮಹಾಯುಗಗಳು ಎಷ್ಟಾಗಬೇಕು. ಹಾಗೆ ವೇದವತಿ ಚಿರಯೌವನೆ, ಲಕ್ಷ್ಮಿ ಯಾವಾಗಲೂ 16 ವರ್ಷನೇ ಲಕ್ಷ್ಮೀನಾರಾಯಣರಿಗೆ. ಅವರಿಗೆ ಸಮವಯಸ್ಸೇನೆ, ಅವನಿಗೆ 16 ಇವಳಿಗೆ 12, ಅವೆಲ್ಲ ಇಲ್ಲ, ಇಬ್ಬರೂ 16 ವರ್ಷದವರೇ. ಯಾಕೆ ಅಂದರೆ ಇಬ್ಬರಿಗೂ ಸೌಂದರ್ಯ, ಅಪ್ರಾಕೃತ ಸೌಂದರ್ಯ. ಅವಳಿಗೂ ಅಪ್ರಾಕೃತ ಸೌಂದರ್ಯ. ಸೌಂದರ್ಯ ಕಡಿಮೆ ಆಗಿಬಿಡತ್ತೆ, ಬೇಗ ಆಗಬೇಕು ಹೆಣ್ಮಕ್ಳಿಗೆ ವಿವಾಹ, ಅವೆಲ್ಲ ಬೇರೆಯವರಿಗೆ. ಲಕ್ಷ್ಮಿಗಲ್ಲ, ಅವಳಿಗೂ 16 ವರ್ಷನೇ, 16 ವರ್ಷ ಅವಾಗಿರ್ತವೆ.
ವೇದವತಿ ಸತ್ಯಲೋಕಕ್ಕೆ ಹೊರಟೋಗ್ತಾಳೆ. ಈ ಹೇಳಿದ್ದೇನೆ, ಈ ಮಾತು ಆಗದೆಂದು ಜ್ಞಾನಿಗಳು ಹೇಳ್ತಾರೆ, ಈ ಮಾತು ಅಸತ್ಯ ಆಗಲ್ಲ ಅಂತ ಜ್ಞಾನಿಗಳು ಹೇಳ್ತಾರೆ ಅಂತ ರಾಮದೇವರು ಹೇಳ್ತಾರೆ. ಪದ್ಮ ಬಕುಳೆ ಕೇಳಿ ಸಂತೋಷ ಪಟ್ಬಿಡ್ತಾಳೆ ಬಕುಳೆ. ಆಮೇಲೆ ಶ್ರೀನಿವಾಸ ದೇವರು ಹೇಳ್ತಾರೆ, ನೋಡಮ್ಮ, ನೀನು ಯಶೋದೆ, ನೀನು ಕೇಳಿದ್ದಿ ನನ್ನ ಮದುವೆ ನೋಡಬೇಕು ಅಂತ. ಅಷ್ಟೆಲ್ಲ ಜನದ ಮದುವೆ ಮಾಡಿ ಒಂದು ಮದುವೆ ನಿನಗೋಸ್ಕರ ನಿಲ್ಲಿಸಿದ್ದೀನಿ. ನೀನು ಈಗ ಮದುವೆ ಮಾಡ್ತಾನೆ, ಇನ್ಯಾವಾಗ ಮದುವೆ ಮಾಡ್ತೀನಿ? ಏನು ಮಾಡ್ತೀಯ ನೀನು ನನ್ನ ಮದುವೆ ನೋಡಬೇಕು ಅಂದರೆ? ಈಗ ನಿನಗೋಸ್ಕರನೇ ಈ ಒಂದು ಮದುವೆ ನಾನು ಇಲ್ಲಿ ತನಕ ನಿಲ್ಲಿಸಿರೋದು, ಈಗ ನೀನೇ ಮಾಡಿಸ್ಬೇಕು, ನಿಂತು ಮಾಡಬೇಕು ಅಂತ ಹೇಳ್ತಾನೆ. ಗಚ್ಚಾಮಿ ರಾಜೇಂದ್ರ ಸಭಾಂ ಸದಾಸೈ ಸಂಪೂರ್ಣ ಸಾವರ್ತ ವಿಶಾರ ಧೈರ್ಯುತಾಂ ಆಕಾಶರಾಜಸ್ಯ ಪುರೀಂ ಸುರೋತ್ತಮೈ ಸಂಸ್ತೂಯಮಾನಾಂ ಚ ರಮಾ ವಿಗೂಹಿತಂ. ಸಮಸ್ತ ಶಾಸ್ತ್ರಾರ್ಥಜ್ಞರಾದ ಪಂಡಿತರಿಂದ ಕೂಡಿರುವ ಆಕಾಶನ ಸಭೆಗೆ ಹೋಗ್ತೇನೆ. ಅಲ್ಲಿ ಹೋಗಿ ರೂಪಾಂತರದಿಂದ ಅಡಗಿ ದೇವಾನುದೇವನಿಂದ ಲಕ್ಷ್ಮೀದೇವಿಯನ್ನು ನಿನಗೆ ಹೊಂದಿಸ್ತೇನೆ ಅಂತ ಹೇಳ್ತಾಳೆ. ಆವಾಗ ಇದನ್ನು ಕೇಳಿಬಿಟ್ಟು ಭಗವಂತ ಏನು ಮಾಡ್ತಾನೆ, ಸಮಾಧಾನ ಹೊಂದಿದಂತೆ ವಿಡಂಬನೆ ಮಾಡ್ತಾ ಮೆಲ್ಲಗೆ ಹಾಸಿಗೆಯಿಂದ ಎದ್ದು ಬಂದು ಭೋಜನವನ್ನು ಮಾಡ್ತಾನೆ. ಇಷ್ಟು ಹೇಳಿದಲ್ಲಮ್ಮ, ನನಗೆ ಸಮಾಧಾನ ಆಯಿತು, ನಾನು ಊಟ ಮಾಡ್ತೀನಿ ಅಂತ ಬರ್ತಾನೆ. ಆವಾಗ ಅವಳಿಗೆ ಕುದುರೆಯನ್ನು ಕೊಡ್ತಾನೆ ಹೋಗ್ಲಿಕ್ಕೆ ಭಗವಂತ. ಬಕುಳಾದೇವಿ ದೇವಮಾಯಿನಿತ್ವಾದ ಪುಚ್ಛವೇ ರಕ್ಷಕವಾದ ಕುದುರೆಯನ್ನೇರಿ ತಿಳಿಯುವ ಬಗ್ಗೆ ಹೀಗೆ ಹೇಳ್ತಾಳೆ ಬಕುಳಾದೇವಿ. ಮಾರ್ಗಮ್ಮದ ರಮಾನಾಥ ಗಚ್ಛಾಮಿ ನೃಪಪುಂಗವಂ. ಲಕ್ಷ್ಮೀ, ದಾರಿಯನ್ನು ಹೇಳಪ್ಪ, ಹೇಗೆ ಹೋಗ್ಬೇಕು ಹೇಳು, ನೀನು ಇಲ್ಲಿದೀಯಾ, ಪದ್ಮಾವತಿ ಅಲ್ಲಿದ್ದಾಳೆ ಕೆಳಗಡೆಗೆ, ಎಲ್ಲಿಂದ ಹೋಗಬೇಕು ನಾನು, ಹೇಗೆ ಹೋಗಬೇಕು ಅಂತ ಕೇಳ್ತಾಳೆ. ಆವಾಗ ಶ್ರೀನಿವಾಸ ಹೇಳ್ತೇನೆ, ಅಸ್ಮಾದೇವ ವರಾನ್ ಮಾರ್ಗಾದವರೋಹಿ ಅಧಿಗ್ರೇಸ್ತಟಾತ್ ಪರ್ವತಾಧ ಪ್ರದೇಶೇ ಚ ಕಪಿಲಾ ಪೂಜಿತ ಶಿವ ತತ್ರಾಸ್ತೆ ತೀರ್ಥರಾಜೋಸೌ ಕಪಿಲೇಶ್ವರ ಸನ್ನಿಧೌ ತತ್ರ ಸ್ನಾತ್ವಾ ಯಥಾಯೋಗ್ಯಂ ಮದರ್ಥಂ ತೀರ್ಥಪುಂಗವೇ ಕಪಿಲೇಶ್ವರಮಾಸಾದ್ಯ ಯಾಚ್ಯತಾಂ ವರಮಧ್ಯೇನ್ ಶ್ರೀನಿವಾಸೇನ ಬಾಲೇನ ಸದಾ ಕಲ್ಯಾಣಕಾಂಕ್ಷಿಣ ಪ್ರೇಷಿತಾಹಂ ತದರ್ಥಂ ವೈ ಕುರುಮೇ ಅಭೀಪ್ಸಿತಂ ಪ್ರಿಯಂ. ಶ್ರೀನಿವಾಸ ಹೇಳ್ತಾನೆ, ಇದೇ ಮಾರ್ಗ ನಿನಗೆ ಶ್ರೇಷ್ಠ ಆದದ್ದು. ಈ ವೆಂಕಟ ಪರ್ವತದಿಂದ ಕೆಳಗೆ ಇಳಿ, ಹೋಗು. ಅಲ್ಲಿ ಕಪಿಲ ತೀರ್ಥಾಭಿಮಾನಿಯಾದ ದೇವ, ಕಪಿಲ ಋಷಿಯಿಂದ ಪೂಜಿತನಾಗ್ತಿರೋ ರುದ್ರದೇವ ಇದ್ದ, ಅಲ್ಲಿಗೆ ಹೋಗು. ಅಲ್ಲಿ ಹೇಳ್ತಾರೆ ನೋಡಿ, ಶ್ರೀನಿವಾಸ ಏನು ವಿಡಂಬನೆ ಮಾಡ್ತಾನೆ ಅಂದರೆ, ಅಲ್ಲಿ ಕಪಿಲ ಸರೋವರವಿದೆ, ಅದಕ್ಕೂ ಅಲ್ಲಿ ನೀನು ನನಗೋಸ್ಕರ ವಿಧಿ ಸಂಕಲ್ಪವಾಗಿ ಸ್ನಾನ ಸಂಕಲ್ಪವನ್ನು ಮಾಡಿ ಸ್ನಾನ ಮಾಡು. ಸ್ನಾನ ಮಾಡಿಬಿಟ್ಟು ಕಪಿಲೇಶ್ವರನ ದರ್ಶನವನ್ನು ಮಾಡು, ರುದ್ರದೇವರ ದರ್ಶನವನ್ನು ಮಾಡು. ಅಲ್ಲಿ ಮಾಡಿಬಿಟ್ಟು ನನಗೆ ಒಂದು ವರವನ್ನು ಕೇಳು. ಶಾಶ್ವತ ಭಗವಂತನಿಗೆ ವರ ರುದ್ರದೇವರು ಕೊಡಬೇಕು. ಶಾಶ್ವತ ವರವನ್ನು ಕೇಳು. ಯಾವಕ್ಕೆ ಶ್ರೀನಿವಾಸನು ಹೇಳು ಅಂತ ಹೇಳ್ತಾನೆ. ಶ್ರೀನಿವಾಸ ನಿನಗೆ ಮಾಡುವ ಅನಂತಾನಂತ ನಮಸ್ಕಾರಗಳು ನನಗೆ ಮಂಗಳವನ್ನುಂಟು ಮಾಡಿ ಪದ್ಮಾವತಿಯೊಂದಿಗೆ ನನ್ನ ಕಲ್ಯಾಣವನ್ನು ನಡೆಸಿಕೊಡು ಎಂದು ಶ್ರೀನಿವಾಸನು ಪ್ರಾರ್ಥಿಸ್ತಾ ಇದ್ದಾನೆ ಅಂತ ಕಪಿಲೇಶ್ವರ ರುದ್ರದೇವರಿಗೆ ನಮಸ್ಕಾರ ಮಾಡಿ ನನ್ನ ನಮಸ್ಕಾರವನ್ನು ತಿಳಿಸು ಅಂತ ಹೇಳ್ತಾರೆ. ಅಂದರೆ ರುದ್ರದೇವರಿಗೆ ನಮಸ್ಕಾರ ಭಗವಂತ ಮಾಡೋ, ರುದ್ರದೇವರಲ್ಲಿ ನಿಂತು ಬಿಟ್ಟೇ ಮಾಡಿಸೋನು ಅವನು. ಏನಂದರೆ ವಿಡಂಬನೆ ಏನಪ್ಪ ಅಂದರೆ, ಯಾರೇ ಆದರೂ ಕಲಿಯುಗದಲ್ಲಿ ಯಾರೇ ಆಗಲಿ ಮದುವೆಯನ್ನು ಆಗಬೇಕು ಅಂದರೆ ಗೌರಿ ಶಿವನ ಪೂಜೆಯನ್ನು ಮಾಡಲೇಬೇಕು. ಪರಮ ಮಂಗಳ, ಶಿವ ಅಂದರೆ ಮಂಗಳ ಅಂತಲೇ ಹೆಸರು, ಮಂಗಳ ಶಿವಪಾರ್ವತಿಯರ ಪೂಜೆಯನ್ನು ಮಾಡದೆ ಯಾವ ವಿವಾಹವೂ ಮಂಗಲ ಕಾರ್ಯ ಆಗೋದಿಲ್ಲ. ಶಿವ ಅದನ್ನು ಜಗತ್ತಿಗೆ ತೋರಿಸ್ಬೇಕು, ನಾನೇ ಮಾಡ್ತಿದ್ದೀನಯ್ಯ ನೀನು ಮಾಡುವಂತ. ಯಾಕೆಂದರೆ ಈಗ ನೋಡಿ, ಮನೆಯಲ್ಲಿರ್ತೀರ, ಮನೆಯಲ್ಲಿದ್ದುಬಿಟ್ಟು ಮಗ ಹೇಳ್ತಾನೆ ಚಿಕ್ಕವನು, ಈ ಮನೆಯಲ್ಲಿ ನಾವೇನು ಸಂಧ್ಯಾ ವಂದನೆ ಮಾಡ್ತಾ ಇರಲ್ಲ ಅಂತ ಹೇಳಿ ಮಗನಿಗೆ ಹೇಳಿ ಸಂಧ್ಯಾ ವಂದನೆ ಮಾಡು ಅಂತ, ನೀನು ಮಾಡ್ತೀಯೇನಪ್ಪ ಅಂತ ಕೇಳ್ತಾನೆ ನಾವು. ಅವಾಗೇನು ಮಾಡ್ತೀರಾ? ಅವಾಗೇನು ಹೇಳಬೇಕು, ಸಂಧ್ಯಾ ವಂದನೆ ನಾವು ಮಾಡೋಣ ಬಾ ಅಂತ, ನಾವು ಇಬ್ಬರು ಮಾಡೋಣ ಬಾ ಅಂತ ಕರ್ಕೊಂಡು ಹೋದ್ರೆ ಅವನು ಬರ್ತಾನೆ. ನೀನು ಮಾಡು ಅಂದರೆ ನೀನು ಮಾಡ್ತೀಯ ಅಂತ ಕೇಳ್ತಾನೆ ಅವನು, ಅಲ್ವಾ? ಹಾಗೆ ಭಗವಂತ ಅವನು ಮಾಡಲಿಲ್ಲ ಅಂತಂದರೆ, ಅವನು ಮಾಡಲಿಲ್ಲ ಅಂದರೆ ಅಲ್ಲಿ ರುದ್ರನಲ್ಲಿರುವ ರುದ್ರನ ರೂಪಕ್ಕೆ ತನಗೆ ತಾನು ನಮಸ್ಕಾರ ಮಾಡ್ಕೊಂಡಂಗೆ ಮಾಡ್ತಾನೆ ಹೊರತನು ಅವನು ರುದ್ರದೇವರಿಗೆ ನಮಸ್ಕಾರ ಮಾಡಲ್ಲ. ಹಾಗೆ ಕೇಳೋದು ಯಾಕೆಂದರೆ ಎಲ್ಲರೂ ಕೇಳಬೇಕು. ಪಾರ್ವತಿ ಗೌರಿ ಪೂಜೆ ಮಾಡ್ತೀವಿ ಮದುವೆ ದಿವಸ, ಯಾಕೆ ಅಂದರೆ ಕಲ್ಯಾಣಮಯವಾಗಲಿ, ದಂಪತಿಗಳಾಗುವವರು ಮಂಗಳವಾಗಿ ಇರುವ ತನಕನೂ ಚೆನ್ನಾಗಿ ವಿವಾಹ ಬಂಧನದಿಂದ ಯೋಗ್ಯರಾಗಿ ಜೀವಿಸಲಿ ಅಂತ ಇರಬೇಕು. ಈಗ ಅವೆಲ್ಲ ಹೋಗಿಬಿಟ್ಟಿದೆ, ಎಲ್ಲ ಅನಾಚಾರಗಳು. ಎಲ್ಲ ಗೌರಿ ಹೂವೇರಿಸ್ಬೇಕಾದ್ರೂ ಕೂಡ ಫೋಟೋದವನು ಬರೋ ತನಕ ಕಾಯಬೇಕು, ಗೌರಿ ನೀಡಬೇಕಾದ್ರೂ ಫೋಟೋದವನು ಬರೋ ತನಕ ಕಾಯಬೇಕು. ಆ ಪುರೋಹಿತರಿಗೆ ಅವರಿಗೂ ತಲೆ ಕೆಟ್ಬಿಟ್ಟಿರತ್ತೆ. ಏನು ಬನ್ನಿರಿ ಅಂದರೂ ಕೂಡ ಇಲ್ಲ, ಒಂದು 5 ನಿಮಿಷ ಫೋಟೋ,
ಫೋಟೋಗೋಸ್ಕರ ಮದುವೆ, ಇದು ಜೀವನಕ್ಕೋಸ್ಕರ ಮದುವೆ ಅಲ್ಲ. ಅದಕ್ಕೆ ಏನಾಗತ್ತೆ, ಫೋಟೋದಲ್ಲಿ ಒಬ್ಬೊಬ್ಬರ ಜೊತೆ ಚೇಂಜ್ ಆದಾಗೆ ಮದುವೆನಲ್ಲೂ ದಂಪತಿಗಳು ಚೇಂಜ್ ಆಗ್ತಾ ಹೋಗ್ತಾರೆ. ಹಿಂಗಾಗದು ಹಣೆ ಬರ ಇದು. ಹೀಗೆ ಯಾಕೆ ಅಂತ ನಾವು ಯೋಚಿಸಿದರೆ ವಿವಾಹಗಳು ಯಾಕೆ ಬ್ರೇಕ್ ಆಗ್ತವೆ ಅಂತಂದರೆ ಬೇರೆ ಎಲ್ಲ ಕಾರಣಗಳು. ಒಂದು ಮೊದಲನೆಯದು ಬೇಸಿಕ್ಕಾಗಿ ಹೇಗೆ ಮದುವೆ ಮಾಡಬೇಕು, ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಆ ವಿಧದಲ್ಲಿ ಮದುವೆ ಅನ್ನೋ ಶಬ್ದದ ಅರ್ಥವೇ ಗೊತ್ತಿಲ್ಲದ ಮೂಢ ಜನಗಳು ಮಾಡೋದರಿಂದ ಅದು ಆಗತ್ತೆ. ಹೀಗಾಗೋದ್ರಿಂದ ಎಷ್ಟೋ ಜನ ಚೆನ್ನಾಗಿದ್ದಾರಲ್ಲೋ ಅಂದರೆ ಪ್ರಾಣಿಗಳು ಚೆನ್ನಾಗಿರ್ತಾವ್ರಿ, ಬುದ್ಧಿ ಇರುವವನು ಚೆನ್ನಾಗಿರಬೇಕು. ಶಾಸ್ತ್ರದಲ್ಲಿ ಆವಾಗ ಹೇಳಿಬಿಟ್ಟಿದ್ದಾರೆ. ಈಗ ನಾವೇನು ಕೇಳೋದು ಅಂದರೆ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರನೇ ಮಾಡಬೇಕು. ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಶಾಸ್ತ್ರವನ್ನು ಬದಲಾಯಿಸಲು ಬರಲ್ಲ. ಶ್ರುತಿ ಸ್ಮೃತಿಗಳು ಭಗವಂತನ ವಾಕ್ಯ, ಭಗವಂತನು ಕೊಟ್ಟಿರ್ತಾನೆ ಹೀಗೆ ಮಾಡಬೇಕು ಅಂತ. ನಾವು ನೋಡ್ತೀವಿ, ಎಷ್ಟೋ ಸಮಯದಲ್ಲಿ ಮದುವೆಗಳನ್ನು ನೋಡ್ತೀವಿ, ಮದುವೆಗಿಂತ ಮುಂಚೆ ರಿಸೆಪ್ಷನ್ ಮಾಡಿಬಿಟ್ಟಿರ್ತಾರೆ. ಮದುವೆಗಿಂತ ಮುಂಚೆ ಅವ್ರನ್ನ ಜೊತೆಗೆ ಕೂಡಿಸ್ಬಿಟ್ರೆ ನಾಳೆ ವರನಿಗೆ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತಾರೆ? ವಧುವಿಗೆ ಹೆಚ್ಚು ಕಡಿಮೆ ಆದರೆ ಏನಾಗಬೇಕು? ಕೂಡಿಸ್ಬಿಟ್ಟು ಹಾರ ಹಾಕಿಬಿಟ್ಟು ಫೋಟೋ, ಇದೇ ಮೇನ್ ಮದುವೆ. ಬೆಳಿಗ್ಗೆ ನಡೆಯೋದಕ್ಕೆ ಯಾರು ಇರೋದೇ ಇಲ್ಲ. ಈಗ ಬರೋದು ತಿನ್ಲಿಕ್ಕೆ ಅಷ್ಟೇ ಬರೋದು, ಯಾವುದಕ್ಕೂ ಬರಲ್ಲ. ಹಾಗೆ ಈ ಮದುವೆಯ ಅರ್ಥವೇ ಕಳೆದುಕೊಂಡು ಹೋಗಿದೆ. ಈಗ ಮದುವೆಯ ಅರ್ಥ ಕಳೆದುಕೊಂಡ ಮೇಲೆ ಮದುವೆ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ಎಲ್ಲಿಂದ ನಿಲ್ಲತ್ತೆ? ಈ ನಮ್ಮವ್ರುಗಳೇ ಮಾಡ್ತಾರೆ ರಿಸೆಪ್ಷನ್ ಮುಂಚೆನೆ. ಯಾಕೆ ಅಂದರೆ ಚೌಲ್ಟ್ರಿ ಖರ್ಚಾಗತ್ತೆ. ಬೇಡಪ್ಪ, ಮದುವೆ ಆದಮೇಲೆ ಮಧ್ಯಾಹ್ನ ಇಟ್ಬಿಡು, ರಿಸೆಪ್ಷನ್ ಹೋಗತ್ತೆ ಬಿಡು. ಮದುವೆ ಹಿಂದಿನ ದಿವಸ ಮಾಡಿದರೆ ಎಷ್ಟು ಅನರ್ಥಗಳಿದ್ದಾವೆ. ಯಾರು ಯಾವಾಗ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಮಹಾಭಾರತದಲ್ಲಿ ಧರ್ಮರಾಜ ಯುದ್ಧವನ್ನೆಲ್ಲ ಗೆದ್ದು ರಾಜ್ಯಾಭಿಷೇಕ ಮಾಡ್ಕೊಂಡ್ಬಿಟ್ಟು ಆಡಳಿತ ಮಾಡ್ತಾ ಇರ್ತಾನೆ. ಒಬ್ಬ ಬಡ ಬ್ರಾಹ್ಮಣ ಒಂದು ರಾತ್ರಿ ಬರ್ತಾನೆ ಧರ್ಮರಾಜನ ಹತ್ರ. ರಾತ್ರಿ ಬಂದುಬಿಟ್ಟು ನನ್ನ ಮಗನಿಗೆ ಉಪನಯನ ಆಗಬೇಕು, ದುಡ್ಡು ಬೇಕು, ಸಹಾಯ ಬೇಕು, ಕೊಡು ಅಂತ ಕೇಳ್ತಾನೆ ಧರ್ಮರಾಜನ ಹತ್ರ. ಧರ್ಮರಾಜ ಮಧ್ಯರಾತ್ರಿಯಲ್ಲಿ ಬಂದಿದ್ದೀಯಪ್ಪ, ಆಗಲ್ಲ, ಬೆಳಿಗ್ಗೆ ಬಾ ಅಂತ ಹೇಳ್ತಾನೆ. ಆ ಬ್ರಾಹ್ಮಣ ಹೋಗಿ ಭೀಮಸೇನನ ಹತ್ರ ಹೋಗ್ತಾನೆ. ಭೀಮಸೇನ ಕೇಳ್ತಾನೆ, ರಾಜ್ಯ ಮಾಡ್ತಿದ್ದವ್ ನಮ್ಮ ಅಣ್ಣ, ಅವನ ಹತ್ರ ಹೋಗಿ ಕೇಳು, ನನ್ನ ಹತ್ರ ಇಲ್ಲ, ನಿಮ್ಮ ಅಣ್ಣನ ಹತ್ರ ಹೋಗಿದ್ದೆ, ಅವರು ಬೆಳಿಗ್ಗೆ ಬಾ ಅಂದ. ಹೌದಾ, ನಮ್ಮ ಅಣ್ಣ ಹೇಳಿದ, ಸರಿ ಅಂತ ಹೇಳಿಬಿಟ್ಟು ಅವನಿಗೆ ಏನು ಬೇಕೋ ಎಲ್ಲ ಕೊಟ್ಟು ಕಳಿಸ್ಬಿಡ್ತಾನೆ ಭೀಮಸೇನ ದೇವರು. ಕೊಟ್ಟು ಕಳಿಸ್ಬಿಟ್ಟು ಒಂದು ನಗಾರಿ ಇರುತ್ತೆ, ಗಂಟೆ ಇರುತ್ತೆ. ಏನು ಸಂತೋಷ ಆದರೂ ಏನು ದುಃಖ ಆದರೂ ಆ ಗಂಟೆ ಹೊಡಿಬೇಕು. ಭೀಮಸೇನ ದೇವರು ಜೋರ ಬಾರಿಸ್ಬಿಡ್ತಾರೆ. ಆವಾಗ ಧರ್ಮರಾಜ, ಇದು ಯಾಕೆ ಭೀಮಸೇನ ಮನೆಯಿಂದ ಇದು ಬರ್ತಾ ಇದೆ, ಯಾಕೆ ಶಬ್ದ ಬರ್ತಾ ಇದೆ, ಏನಂತ ಸಂತೋಷ ಆಗೋಯ್ತು ಇವನಿಗೆ ಅಂತ ಕೇಳಿ ಭೀಮಸೇನನ್ನು ಹೇಳ್ಕಳಿಸ್ತಾನೆ. ಭೀಮಸೇನ ದೇವರು ಬರ್ತಾರೆ. ಏನು ಹಿಂಗೆ ಹೊಡೆದೆ ಅಂತ ಕೇಳಲು, ನನಗೆ ಒಂದು ಬಹಳ ಆಶ್ಚರ್ಯಕರವಾದ ಘಟನೆ ನಡೆದೋಗಿದೆ ಇವತ್ತೇ, ನನಗೆ ಬಹಳ ಸಂತೋಷ ಆಗಿಬಿಟ್ಟಿದೆ. ಏನು ಅಂತ ಕೇಳ್ತಾನೆ. ನಮ್ಮ ಅಣ್ಣನಿಗೆ ನಾನು ಬೆಳಿಗ್ಗೆ ತನಕ ಬದುಕ್ತೀನಿ ಅಂತ ನಂಬಿಕೆ ಇದೆಯಲ್ಲ, ಅದು ಭಾಳ ಸಂತೋಷ ಆಗೋಯ್ತು ಅಂತ ಹೇಳ್ತಾನೆ. ಯಾರಿಗೂ ಗೊತ್ತಿಲ್ಲ ನಾನು ಒಂದು ಕ್ಷಣ ಇರ್ತೀನಿ ಅಂತ. ನೆಕ್ಸ್ಟ್ ಒಂದು ಕ್ಷಣ ನಿನಗೆ ಬೆಳಿಗ್ಗೆ ತನಕ ಇರ್ತೀನಿ ಅಂಥೇಳಿ ಆ ಬ್ರಾಹ್ಮಣನಿಗೆ ಕಳಿಸ್ದೆಲ್ಲ, ನಿನಗೆ ಎಂಥ ಜ್ಞಾನ ಇದೆಯಪ್ಪ ಅಂಥೇಳಿ ಆವಾಗ ಧರ್ಮರಾಜನಿಗೆ ಗೊತ್ತಾಗತ್ತೆ ತನ್ನ ತಪ್ಪು ಏನು ಅಂತ. ಈ ತರಹ ಇರಬೇಕಾದ್ರೆ ಹಿಂದಿನ ದಿವಸ ನಾವು ರಿಸೆಪ್ಷನ್ ಮಾಡಿ ಬೆಳಿಗ್ಗೆ ಮದುವೆ ಮಾಡ್ತೀವಿ ಅಂತಂದರೆ ಯಾವ ನ್ಯಾಯ? ಅದೂ ಬೇಡ, ರಿಸೆಪ್ಷನ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಇನ್ನೂ ಭಾಳ ವ್ಯತ್ಯಾಸ ಅಂದರೆ ಬೆಳಿಗ್ಗೆ ಮದುವೆ ಒಳಗೆ ಮದುಮಗಳೇ ಇರೋದಿಲ್ಲ, ಹೋಗ್ಬಿಟ್ಟಿರ್ತಾಳೆ. ಎಷ್ಟು ನಡೆದೋಗಿದ್ದಾವೆ ಈ ಥರದ್ದು, ನಡೀತಾನೆ ಇದ್ದಾವೆ. ಯಾಕೆ ನಡೀತಾ ಇದ್ದಾವೆ? ಮದುವೆಯಲ್ಲಿ ಲಕ್ಷ್ಮೀನಾರಾಯಣರ ಚಿಂತನೆ ಇಲ್ಲ, ಶಿವಪಾರ್ವತಿಯರ ಚಿಂತನೆ ಇಲ್ಲ, ಗುರು ಹಿರಿಯರ ಚಿಂತನೆ ಇಲ್ಲ. ಒಂದು ಗಂಡು ಒಂದು ಹೆಣ್ಣು, ಅದು ದಾರಿಯಲ್ಲಿ ಓಡಾಡುವ ಪ್ರಾಣಿಗಳಲ್ಲೂ ಇದೆ ಅದು ಅಲ್ವಾ. ಈ ತರಹ ಚಿಂತನೆ ಮಾಡಬಾರ್ದು ಅಂತ ತೋರಿಸ್ತಾರೆ. ಅವನಿಗೆ ಶಿವ ಕಲ್ಯಾಣವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಕಲ್ಯಾಣ ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ ಬಕುಲೆ ಆ ರೀತಿಯಾಗಿ ಸುವರ್ಣಮಕರಿ ನದಿಯನ್ನು ದಾಟಿ ಅಗಸ್ತ್ಯಾಶ್ರಮಕ್ಕೆ ಹೋಗ್ತಾಳೆ. ಅಲ್ಲಿ ಶಿವನನ್ನು ನೋಡಲು ಹೋದಾಗ ಅಲ್ಲಿ ಪದ್ಮಾವತಿಯ ಸಖಿಯರನ್ನು ಕಾಣ್ತಾಳೆ. ಅಗಸ್ತ್ಯೇಶ್ವರನ ಗುಡಿಯಲ್ಲಿ ಅಗಸ್ತ್ಯೇಶ್ವರನ ಸಂದರ್ಶನಕ್ಕಾಗಿ ಬಂದಿರ್ತಾರೆ. ಇದೆಲ್ಲ ನಾರಾಯಣಪುರ ಅಂತಿದೆಯಲ್ಲ, ನಾರಾಯಣ ವನ ಅಂತ, ನಾರಾಯಣ ವನದಲ್ಲಿ ಬರುತ್ತೆ. ಅವಳು ಪೂಜೆ ಮಾಡೋದು ಎಲ್ಲನೂ, ಆ ಗೌರಿ ಪೂಜೆ ಮಾಡೋದು ದೇವಸ್ಥಾನ ಎಲ್ಲ ಇದೆ, ನಾರಾಯಣ ವನದಲ್ಲಿದೆ ಅದು.
ಅದನ್ನು ನೋಡ್ರಲ್ಲ ನಮಗೆ ಗೊತ್ತಿಲ್ಲ. ಅಷ್ಟೇ ತಿರುಪತಿ ದರ್ಶನ ಮಾಡ್ಕೊಂಡ್ಬಿಟ್ಟು ಬಸ್ ಹಿಡ್ಕೊಂಡ್ಬಂದ್ಬಿಟ್ರೆ ಮುಗಿದೋಯ್ತು ನಮ್ಮ ಕೆಲಸ. ಆ ಕನ್ಯೆಯನ್ನು ನೋಡಿ ಬಕುಳೆ ಯಾರು ನೀವು ಅಂತ ಕೇಳ್ತಾಳೆ. ಆ ಬಕುಳೆಯನ್ನು ಹುಡುಗಿಯರು ಕುಳಿತು ಕೇಳ್ತಾರೆ. ವಯಮಾಕಾಶ ರಾಜಸ್ಯ ಸನ್ನಿಧಾನಗತಾ ಸದಾ ಇತಃ ಪೂರ್ವದಿನೇ ಕಶ್ಚಿತ್ ಪುರುಷಂ ತುರಗಸ್ಥಿತಂ. ನಾವು ಯಾವಾಗಲೂ ಆಕಾಶರಾಜನ ಸನ್ನಿಧಾನದಲ್ಲಿ ಇರ್ತೀವಿ. ನಿನ್ನೆ ಕುದುರೆಯನ್ನು ಹತ್ತುಕೊಂಡು ಒಬ್ಬ ಸಾಕ್ಷಾತ್ ಮನ್ಮಥನಂತೆ ಇರುವ ರೂಪವುಳ್ಳ ಪುರುಷ ಪದ್ಮಾವತಿಯ ಬಳಿಗೆ ಬಂದಿದ್ದ. ಆ ಕಿರಾತನ ವೇಷವುಳ್ಳ ಆ ಸುಂದರನನ್ನು ನೋಡಿದೆವು. ಅಗಸ್ತೇಶಾಭಿಷೇಕಾರ್ಥಂ ಮಸೋ ಮಧ್ಯಮಮಾಗತಾಃ ಇದಾನೀಂ ಕನ್ಯಕಾರೂಪಾಂ ತ್ವಾಂ ತು ವೀಕ್ಷಾಮಹೇ ವಯಂ ಇತಿ ತದ್ವಚನಂ ಸುತ್ವಾ ಬಕುಲ ವಾಕ್ಯಮಬ್ರವೀತ್. ಪದ್ಮಾವತಿ ಆತನನ್ನು ಕಂಡು ಹೆದರಿ ಜ್ವರತಾಪದಿಂದ ಮೂರ್ಛಿತಳಾಗಿ ಬಿಟ್ಟಿದ್ದಾಳೆ. ಈಕೆಯ ಜ್ವರತಾಪ ಪರಿಹಾರಕ್ಕಾಗಿ ಅರಸನಪ್ಪಣೆಯಿಂದ ನಾವಿಲ್ಲಿ ಅಗಸ್ತೇಶ್ವರನಿಗೆ ಅಭಿಷೇಕವನ್ನು ಮಾಡಲು ಬಂದಿದ್ದೇವೆ. ಆವಾಗ ಬಕುಲಾದೇವಿ ಕೇಳ್ತಾಳೆ, ಆ ಪುರುಷ ಯಾರು, ನಿಮ್ಮ ಬಳಿಗೆ ಹೇಗೆ ಬಂದ, ಎಲ್ಲ ವಿಷಯವನ್ನು ನನಗೆ ಹೇಳಿ ಅಂತ ಕೇಳ್ತಾರೆ. ಅವರು ಹೇಳ್ತಾರೆ, ಸೈತಾ ಪದ್ಮವತ್ಯಾಚ ಕದಾಚಿದ್ ವನಮಾಗತಾ ಪುಷ್ಪಾವಶನಂ ಕರ್ತುಂ ಆರಬ್ಧಸ್ತದ್ವಾನಂತರೇ ತತ್ರ ಕಶ್ಚಿತ್ ಪುಮಾನ್ ಪ್ರಾಪ್ತೋ ವಿಚಿತ್ರ ತುರಗಾನ್ವಿತಃ ಅಸ್ಮಾಭಿ ಕಥಿತಂ ತೇನಾಪಿ ಅವಾಚ್ಯವಚನಂ ಋಷಾ. ಅವನೆಲ್ಲ ಒಂದು ವಿಚಿತ್ರವಾದ ತುರಗವನ್ನು ಏರಿಕೊಂಡು ಬಂದಿದ್ದ. ನಾವೆಲ್ಲ ಕಾಡಿಗೆ ಬಂದು ಪುಷ್ಪವನ್ನು ಸಂಗ್ರಹಿಸಲು ಬಂದಾಗ ಅವನು ಬಂದು ಅವಾಚ್ಯ ಶಬ್ದಗಳನ್ನು ಆಡಿದನು. ಇವರಿಗೆ ಅವಾಚ್ಯ ಅಂದರೆ ಇವರ ಮಾಮೂಲಿ ಅರ್ಥ, ನಾವು ಅರ್ಥ ಮಾಡ್ಕೊಂಡಾಗ ಅರ್ಥ ಮಾಡ್ಕೊಂಡಿರ್ತಾರೆ. ಇದರಿಂದ ಕೋಪಗೊಂಡ ಪದ್ಮಾವತಿ ಅವನಿಗೆ ಜಗಳ ಆಡಿದ್ಲು. ಆಮೇಲೆ ಅವಳು ಕಲ್ಲುಗಳಿಂದ ಅವನನ್ನು ಹೊಡೆದ್ಲು. ಆ ಪೆಟ್ಟಿಗೆ ಆ ಕುದುರೆ ಸತ್ತು ಹೋಯಿತು. ಆ ಕಿರಾತ ರೂಪಿ ಅದನ್ನು ಅಲ್ಲಿಯೇ ಬಿಟ್ಟು ಉತ್ತರಾಭಿಮುಖವಾಗಿ ಹೊರಟು ಹೋದ ಅಂತ ಹೇಳಿದಾಗ ಇಳಿಗೋದು ಅದು ನಮ್ಮ ಶ್ರೀನಿವಾಸನೇ ಇದು ಅಂಥೇಳಿ. ಗತೆ ಕಿರಾತೆ ಕಮಲೋದ್ಭವಾಬಲ ಮೂರ್ಛಾಮಭಾಮ್ಯ ಪಪಾತ ಭೂಮೌ ಕನ್ಯಾಗತಾಸ್ತಾಮುಪವೇಶಯಾನೇ ವಯಂ ತ್ವತಂ ರಾಜಪುರಂ ಗತಾಸ್ಮ. ಕಿರಾತ ನಿಲ್ಲಿಸಲು ಏನು ಮಾಡ್ತಾಳೆ, ಪದ್ಮಾವತಿ ಮೂರ್ಛೆ ಹೋಗ್ತಾಳೆ. ತಾನಾದರೂ ಭಯದಿಂದ ಅವಳನ್ನು ಪಲ್ಲಕ್ಕಿಯಲ್ಲಿರಿಸಿಕೊಂಡು ಅರಮನೆ ಕರೆತೊಂದಿದ್ದೀವಿ. ಅವಳು ಮೂರ್ಛಿತಳಾಗಿರುವ ಮಗಳನ್ನು ನೋಡಿ ಈಗ ಈ ಕಡೆ ಶ್ರೀನಿವಾಸ ಮಲಗಿದ್ದ, ಈ ಕಡೆ ಪದ್ಮಾವತಿ ಮಲಗಿದ್ಲು. ಎಂಥ ಕೆಲಸ ಆಗೋಯಿತು, ಭಗವಂತ ಬಂದಿದ್ದ, ನಾನು ಅವನಿಗೆ ಹೇಳಿ ಕಳಿಸ್ಬಿಟ್ಟೆ, ಮದುವೆ ಆಗ್ಬಿಡ್ಬೋದಾಗಿತ್ತು, ಇಷ್ಟು ನಾನು ಮಾತನಾಡಿದ್ನಲ್ಲ ಅವನಿಗೆ ಅಂತ ಹೇಳಿಬಿಟ್ಟು ಅವಳು ನಟನೆಯನ್ನು ಮಾಡ್ತಾಳೆ. ಯಾಕೆಂದರೆ ಅವಳಿಗೂ ಏನು ವಿಕಾರ ಇಲ್ಲ, ಅವಳು ನಟನೆಯನ್ನು ಮಾಡ್ತಾಳೆ. ಮೂರ್ಛಿತಳಾದಂತೆ ನಟನೆಯನ್ನು ಮಾಡ್ತಾಳೆ. ಆಮೇಲೆ ಕಿಂವಾ ಭವನ್ಮೇ ದ್ವೈತುರ್ದುರಸಾದ ಬಿಭೀಷಿಕೆ ವಿಶ್ವ ವಿನಾಶಕಾರಣಿ ತಸ್ಯಾ ವಿನಾಶಂ ಸಹಿ ಜಾನತೆ ಗುರು ತಮಾಹುಯ ದತ್ತ ಸುಧೇನ ಶೀಘ್ರಂ. ನನ್ನ ಮಗಳಿಗೆ ಏನಾಯಿತು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈ ಭಯ ಪರಿಹಾರಕ್ಕಾಗಿ ಬೃಹಸ್ಪತ್ಯಾಚಾರ್ಯರು ಹೇಳಿದರು ರುದ್ರನಿಗೆ ಅಭಿಷೇಕವನ್ನು ಮಾಡಿಸಿಕೊಂಡು ಬಾ ಅಂತ ಹೇಳಿದಾಗ ನಮ್ಮನ್ನಿಲ್ಲಿ ಕಳಿಸಿದರು, ನಾವು ಬಂದ್ವಿ ಅಂತ ಹೇಳ್ತಾರೆ. ಪ್ರಾಪ್ತಂ ಗುರುಂ ಪ್ರಾಣಮಿವಾಗತಂ ನೃಪ ಪ್ರಾಯೇಣ ಪುಣ್ಯಂ ಪರಿಪಕ್ವಮಾಗತಂ ದತ್ವಾಸನಂ ರತ್ನಮಯಂ ಸಮರ್ಚ್ಯ ಸಸಾಧನೈಸ್ಥಾರ್ಯ ಸುಪುಷ್ಟ ಭೋಜನೈಹಿ. ಆವಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರಲ್ಲ, ಒಬ್ಬ ಪುರುಷನನ್ನು ಕಂಡು ನಿನ್ನ ಮಗಳು ಹೆದರಿಬಿಟ್ಟಿದ್ದಾಳೆ, ಅವಳಿಗೆ ಜ್ವರ ಬಂದಿರೋದು ಅದೇ ಕಾರಣಕ್ಕೆ. ಅದಕ್ಕೆ ನೀವೇನು ಮಾಡಿ ಅಂತಂದರೆ ತೇಷಾಂ ಸಂಗಾತ್ ಸಮಾಯತಾ ಕೈಲಾಸಪತಿ ಮಂದಿರಂ ಶ್ರುತ್ವಾ ತದ್ವಚನಂ ದೇವಿ ಬಕುಲಾನಂದ ನಿರ್ಭರಾಹ. ಈ ನಿನ್ನ ಭಯಪರಿಹಾರಕ್ಕೆ ಶಾಂತಿಯನ್ನು ಹೇಳ್ತೇನೆ. ಅಗತ್ಯೇಶ್ವರನೇ ರುದ್ರಾಧ್ಯಾಯವನ್ನು 11 ಬಾರಿ ಪಾರಾಯಣಪೂರ್ವಕ ರುದ್ರಾಭಿಷೇಕವನ್ನು ಮಾಡು. ಪದ್ಮಾವತಿಯ ಭಯ ಪರಿಹಾರ ಆಗಿ ಮೊದಲನೇ ಪದ್ಮಾವತಿ ಏನ್ರಿ ಭಯ, ರುದ್ರದೇವರಲ್ಲಿ ಪದ್ಮಾವತಿಯಲ್ಲಿ ಅವಳೇ ಹೇಳ್ತಾಳೆ, ನನ್ನ ಕಣ್ಣ ಹುಬ್ಬಿನಿಂದ ಬ್ರಹ್ಮದೇವರನ್ನು ಸೃಷ್ಟಿಸಬಲ್ಲೆ, ನಾಶ ಮಾಡಬಲ್ಲೆ, ಯಾರನ್ನು ಬೇಕಾದರೂ ರುದ್ರದೇವರನ್ನು ಮಾಡಬಲ್ಲೆ, ನನ್ನ ಕಣ್ಣಿಂಚಿನ ಕುಡಿನೋಡಿಂದ ಬ್ರಹ್ಮಾಂಡವನ್ನೇ ನಾಶ ಮಾಡಬಲ್ಲೆ ಅಂತ ಹೇಳೋಳು. ರುದ್ರದೇವರಿಂದ ಅಭಿಷೇಕ ಮಾಡಿದ್ದರಿಂದ ಅವಳಿಗೆ ಭಯ ಹೋಗುತ್ತೆ ಅಂತ ಇವೆಲ್ಲ ವಿಡಂಬನೆಗಳು ಇವೆಲ್ಲ. ಆಗ ರಾಜ ಎಲ್ಲ ಕಳಿಸ್ತಾನೆ. ಆವಾಗ ಬಕುಳಾದೇವಿ ಹೇಳ್ತಾರೆ, ಅಹೋದಿಗಾತ್ಮಾನುಭವಸ್ಯ ವಿಷ್ಣೋ ಪ್ರಭಾಂನ ಜಾನೇತ್ಯ ಪುರಾಣ ಪುಂಸಃ ಕೃಷ್ಣಂ ಮುಕುಂದಂ ತನಯೇತಿ ಯತ್ವಾ ವೃತಾಶರೀರಂ ಪುನರಾಗತಮ್ಮ. ಈ ಪುರಾಣ ಪುರುಷನ ಶ್ರೀಕೃಷ್ಣನ ಮಹಿಮೆಯನ್ನು ನೀವು ತಿಳಿಲಿಕ್ಕಾಗಲ್ವಮ್ಮ. ನಾನು ಹಿಂದೆ ಕೃಷ್ಣನನ್ನು ಮಗನೆಂದು ತಿಳಿದಿದ್ದರಿಂದ ವ್ಯರ್ಥವಾದ ಈ ದೇಹ ಮತ್ತೆ ಬಂತು, ನನಗೆ ಧಿಕ್ಕಾರ ಇರಲಿ ಅಂತ ನೊಂದ್ಕೊಳ್ತಾಳೆ ಅವಳು. ತ್ವಂ ಕುತ್ರ ಗಚ್ಚಸೇ ಬಾಲೆ ಕಿಮರ್ಥಂ ತ್ವಮಿಹಾಗತ ವದಾದೇಶಂ ವರಾಂಗಿ ತ್ವಮಿತಿ ತಾಭಿಭಾಷಿತ. ಆಗ ಸಖಿಯರು ಹೇಳ್ತಾರೆ, ನೀನು ಎಲ್ಲಿಗೆ ಹೋಗಬೇಕಮ್ಮ, ಏತಕ್ಕಾಗಿ ಹೋಗಬೇಕು, ಇಲ್ಲಿ ಬಂದ ವಿಷಯ ಏನು ಅಂತ ಕೇಳ್ತಾಳೆ ಅವಳು. ಕನ್ಯರು ಕೇಳ್ತಾಳೆ. ಆವಾಗ ಬಕುಲೆ ಹೇಳ್ತಾಳೆ,
ನನ್ನ ಮಾತನ್ನು ಸಂದೇಹ ಪಡದೆ ಕೇಳ್ರಿ, ಅನುಮಾನ ಪಡಬೇಡಿ. ನಾನು ಶ್ರೀನಿವಾಸನ ದೂತಿಯಾಗಿ ಇಲ್ಲಿ ಬಂದಿದ್ದೇನೆ. ಧರಣ್ಯ ರಾಜಭಾರ್ಯಾಯ ಸಮೀಪೆ ಕಾರ್ಯಮಸ್ತಿ ಮೇ ನಾರಾಯಣಪುರಂ ದಿವ್ಯಂ ಅಭೇದ್ಯಂ ಪರದೇಶಿಭಿ. ನನಗೆ ರಾಜಪತ್ನಿ ಧರಣಿ ದೇವಿಯೊಂದಿಗೆ ಮಾತನಾಡಬೇಕು, ಅವಳಲ್ಲಿ ಕೆಲಸವಿದೆ. ನಾರಾಯಣಪುರದೊಳಗೆ ಪರದೇಶದವರು ಹೋಗಲು ಅಸಾಧ್ಯವಾಗಿದೆ. ಆದ್ದರಿಂದ ನಿಮ್ಮೊಂದಿಗೆ ಆ ಪಟ್ಟಣಕ್ಕೆ ಬರ್ತೇನೆ. ನಿಮ್ಮೊಂದಿಗೆ ಬಂದರೆ ಬೇರೆ ಯಾರೂ ನಮಗೆ ತಡೆಯುವುದಿಲ್ಲ. ಹಾಗಾಗಿ ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಹೇಳ್ತಾಳೆ. ಅವರು ಕರೆದುಕೊಂಡು ಹೋಗ್ತಾರೆ. ಏವಂ ಗತಾಯಂ ತಸ್ಯಾಂತು ನ ವಿಶ್ವಾಸಮಾಗಾಧರಿ ಏಕಪುತ್ರೋ ಹ್ಯಪುತ್ರಸ್ತು ಏಕೇನೋತ್ರ ನೇತ್ರವಾನ್. ಶ್ರೀನಿವಾಸ ಸ್ತ್ರೀಭಿಶ್ಚ ಯತ್ಕೃತಂ ಕಾರ್ಯಂ ನ ತದರ್ಥ ಫಲಪ್ರದಂ ಇತಿ ಸಂಚಿತ್ಯ ಗೋವಿಂದೋ ಮಾಯಾವಿ ಕಾಮರೂಪವನ್ ಸ್ವಯಂ ಶ್ರೀ ವೆಂಕಟಾಧೀಶೋ ವನಿತಾರೂಪಮಾಶ್ರಿತಃ ಪುಲಿಂದ ವೇಷಧಾರಿ ಸಾ ಚಕ್ರೇ ತದ್ವೇಷಭೂಷಣಂ. ಆಗ ಶ್ರೀನಿವಾಸ ಒಂದು ಹೇಳ್ತಾರೆ, ಈ ಬಕುಳಾದೇವಿನೇನೋ ಕಳಿಸ್ಬಿಟ್ಟೆ, ಇವಳು ಹೆಂಗಸು, ಇವಳು ಹೋಗಿ ಕೆಲಸ ಪೂರ್ತಿ ಮಾಡ್ಕೊಂಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವಳು ಸ್ತ್ರೀ, ಇವಳಿಂದ ಕೆಲಸ ಪೂರ್ತಿ ಸಾಧ್ಯ ಇಲ್ಲ. ಇವಳು ಹೋಗ್ತಾಳೆ, ಯಾರೋ ಸಿಕ್ಕರೆ ಮಾತಾಡ್ತಾ ಹೋಗ್ತಾಳೆ, ಅಲ್ಲಿ ಮಾತಾಡ್ಕೊಂಬರೋದ್ರಾಗ ಅಲ್ಲೇನೋ ವ್ಯತ್ಯಾಸ ಆಗೋಗ್ಬಿಟ್ಟಿರತ್ತೆ. ಇವೆಲ್ಲ ಆಗಲ್ಲ ಅಂತ ಒಂದು ವಿಡಂಬನೆ ಇದು ಲೌಕಿಕವಾಗಿ. ಈಗ ಹಾಗಾದರೆ ಒಂದು ಆಬ್ಜೆಕ್ಷನ್ ಬರುತ್ತೆ, ನಾವು ಸ್ತ್ರೀಯರಿದ್ದೀವಿ, ನಾವೇನು ಕೆಲಸ ಪೂರ್ತಿ ಮಾಡಲ್ವಾ, ಮಾಡ್ತೀವಲ್ಲ, ನಾವು ನಿಮಗಿಂತ ಏನು ಕಡಿಮೆ ಅಂತಂತಾರೆ ಅಲ್ವಾ. ಅದಕ್ಕೆ ಭಗವಂತ ಇಡೀ ಬ್ರಹ್ಮಾಂಡದಲ್ಲಿ ಪುರುಷ ಅಂದರೆ ಭಗವಂತ ಒಬ್ಬನೇನೇ. ಪುರುಷ ಯಾಕೆ ಅಂದರೆ ಸ್ವತಂತ್ರವಾದವನು ಪುರುಷ, ಸ್ವತಂತ್ರವಾಗಿ ಕಾರ್ಯ ಮಾಡುವವನು ಪುರುಷ. ಬೇರೆ ಎಲ್ಲರೂ ಸ್ತ್ರೀಯರಿಗೆ ಸಮಾನರೇ, ಸ್ತ್ರೀಯರೇ ಅಸ್ವತಂತ್ರರು. ಅಸ್ವತಂತ್ರರಾದ ಇವಳು ಹೋಗಿ ಏನು ಕೆಲಸ ಮಾಡ್ಕೊಂಬರ್ತಾಳೆ, ಇವಳಿಗೆ ಕಳಿಸಿದ್ನಲ್ಲ ನಾನು ಅಂತಂತಾನೆ ಅವನು. ಅದನ್ನು ಹಾಗೆ ಅರ್ಥ ತಿಳ್ಕೊಬೇಕು ನಾವು. ಇದನ್ನು ದೊಡ್ಡ ಗಲಾಟೆ ಎಬ್ಬಿಸ್ಬಿಡ್ತಾರೆ ಬೇಕಾದ್ರೆ ಹೇಳಿಬಿಟ್ರೆ. ಅಸ್ವತಂತ್ರರಾದವರು ಅಂದರೆ ಬ್ರಹ್ಮ ರುದ್ರೇಂದ್ರರಿಂದ ಎಲ್ಲ ಹಿಡಿದುಕೊಂಡು ಬಿಟ್ಟು ಎಲ್ಲ ಸ್ವತಂತ್ರರೇ. ಎಲ್ಲ ನೀವು ಪುರುಷರಲ್ಲ, ಸ್ತ್ರೀಯರೇ. ನಾನೊಬ್ಬನೇ ಪುರುಷ. ನನ್ನ ಪುರುಷೋತ್ತಮನ ಕೆಲಸಕ್ಕಾಗಿ ಈ ಸ್ತ್ರೀಯನ್ನು ಕಳಿಸಿದ್ನಲ್ಲ, ಇವಳೇನು ಕೆಲಸ ಮಾಡ್ಕೊಂಬರ್ತಾಳೆ, ಏನು ತಪ್ಪು ಮಾಡಿಬಿಟ್ಟೆ ನಾನು ಅಂತ ಭಗವಂತ ಅಂತಾನೆ. ಆಮೇಲೆ ಶ್ರೀನಿವಾಸ ಏನು ಮಾಡ್ತಾನೆ, ನಾನೇ ಹೋಗಬೇಕು ನನ್ನ ಕೆಲಸಕ್ಕೆ, ನನ್ನ ಕೆಲಸ ಇವರು ಯಾರೂ ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ, ಆವಾಗ ಅವನೇನು ಮಾಡ್ತಾನೆ ಅಂತಂದರೆ ತಾನೂ ಸಹಾಯ ಮಾಡಬೇಕು ಅಂತ ಹೇಳಿ ಅನಂತಾವತಾರ ತಾಳಿರ್ತಾನಲ್ಲ ಭಗವಂತ, ವನಿತೆಯ ವೇಷ ಧರಿಸಿಕೊಳ್ತಾನೆ ಕೊರವಂಜಿ ಅಕ್ಕ. ಈಗ ಇಲ್ಲಿ ನೋಡಿ, ಇಲ್ಲೇ ಒಂದು ವಿರುದ್ಧ ಬರುತ್ತೆ. ಸ್ತ್ರೀಯರಿಗೆ ಕೆಲಸ ಪೂರ್ತಿ ಆಗಲ್ಲ ಅಂತಾನೆ, ಅವನು ಸ್ತ್ರೀ ವೇಷ ಹಾಕೊಂಡೇ ಹೋಗ್ತಾನೆ. ಯಾಕೆ ಹೋದ? ಅವನು ಪುರುಷನ ವೇಷ ಹಾಕ್ಕೊಂಡು ಹೋಗಬೇಕಾಗಿತ್ತಾನೆ. ಅಲ್ಲಿ ಆ ಅರ್ಥ ಕೊಡಲ್ಲ, ನಾವು ತಿಳ್ಕೊಳ್ಳೋ ಅರ್ಥ ಕೊಡಲ್ಲ ಅಲ್ಲಿ. ಯಾಕೆಂದರೆ ಅವನು ಕೊರವಂಜಿ ವೇಷ ಹಾಕೊಂಡು ಹೋಗ್ತಾನೆ, ಸ್ತ್ರೀನೇ. ಮತ್ತು ಇಲ್ಲಿ ಸ್ತ್ರೀಯರ ಕೆಲಸ ಪೂರ್ಣ ಆಗಲ್ಲ ಅಂದರೆ ಅವನು ಸ್ತ್ರೀ ವೇಷ ಹಾಕೊಂಡು ಹೋಗ್ತಾನೆ. ಅಂದರೆ ನಾನು ಸ್ತ್ರೀ ವೇಷ ಹಾಕ್ಕೊಂಡ್ರು ನಾನು ಪುರುಷನೇ, ನೀವು ಪುರುಷ ವೇಷ ಹಾಕ್ಕೊಂಡ್ರು ನೀವು ಸ್ತ್ರೀಯೇ. ನಾಟಕದಲ್ಲಿ ಪುರುಷನ ವೇಷ ಹಾಕ್ಕೊಂಡು ಸ್ತ್ರೀಯ ವೇಷ ಹಾಕ್ಕೊಂಡು ಬಂದ ಪುರುಷ ಪುರುಷನೇ ಅಲ್ವಾ. ಸ್ತ್ರೀ ಪುರುಷರ ವೇಷ ಹಾಕ್ಕೊಂಡು ಬಂದ ಸ್ತ್ರೀ ಪುರುಷ ಆಗ್ಬಿಡ್ತಾಳ ಇಲ್ವಲ್ಲ. ಹಾಗೇನೆ ನೀವೆಲ್ಲ ನಾಟಕದ ಬೊಂಬೆಗಳ ಥರ, ನಿಜವಾದ ಪುರುಷ ನಾನು ಅಂತ ತೋರಿಸ್ತಾನೆ ಭಗವಂತ. ಇದನ್ನು ತಿಳ್ಕೊಬೇಕು. ಇದನ್ನು ಅದಕ್ಕೆ ಹೇಳೋದು, ಶಾರದಲ್ಲಿ ಮುಂದೆ ಬರುವ ವಾಕ್ಯಗಳ ಚಿಂತನೆ, ಹಿಂದೆ ಬರುವ ವಾಕ್ಯಗಳ ಚಿಂತನೆ ಮಾಡಿದರೆ ಈಗ ಓದುವ ವಾಕ್ಯಗಳ ಚಿಂತನೆ ಹುಟ್ಟತ್ತೆ. ಇದು ನೋಡೋದೇ ಇಲ್ಲ, ಅದನ್ನು ನೋಡಿಬಿಟ್ರೆ ಅದು ಬೇರೆ ಅರ್ಥನೇ ಕೊಡುತ್ತೆ ಜನಗಳಿಗೆ. ಅವನು ಗಂಡಸ್ನ ವೇಷದಿಂದ ಹೋಗ್ಬೋದಾಗಿತ್ತಾನೆ, ಕೊರವಂಜಿ ವೇಷದಿಂದ ಯಾಕೆ ಹೋಗಬೇಕಾಗಿತ್ತು? ಅವನು ಸ್ತ್ರೀ ವೇಷದಲ್ಲೇ ಹೋಗ್ತಾನೆ. ಅಲ್ಲಿ ಹೇಳ್ತಾನೆ ಸ್ತ್ರೀಯರ ಕೆಲಸ ಯಾವುದು ಪೂರ್ಣ ಮಾಡಲ್ಲ ಅಂತ. ಹಾಗೆ ತೋರಿಸ್ತಾನೆ ಭಗವಂತ. ಆಮೇಲೆ ಏನು ಮಾಡ್ತಾನೆ, ಚೀರವಸ್ತ್ರಂ ತಥಾ ಬದ್ಧ್ವಾ ಛಿದ್ರಕಂಚುಕ ರಂಜಿತ ಬ್ರಹ್ಮಾಣಾಂ ಚಕ್ಷುಂ ಕೃತ್ವಾ ಯಷ್ಟಿಂ ಕೃತ್ವಾ ಮಹೇಶ್ವರಂ ಬ್ರಹ್ಮಾಂಡಂ ಜಗದಾಧಾರಂ ತ್ರೈಗುಣ್ಯಂ ಗುಲ್ಮಮೇವ ಚ. ಏನು ಮಾಡ್ತಾನೆ ಭಗವಂತ? ಚೀರವಸ್ತ್ರ, ನಾರುಮಡಿಯನ್ನು ಉಡ್ತಾನೆ ಭಗವಂತ. ಕೃಷ್ಣನ ಅವತಾರದಲ್ಲಿ ನಾರುಮಡಿ ಹುಟ್ಟಿದ್ದೇ ಇಲ್ಲ ಅವನು ಭಗವಂತ. ರಾಮನ ಅವತಾರದಲ್ಲಿ ನಾರುಮಡಿ ಹುಟ್ಟಿದ್ದು, ಈಗ ಉಡ್ತಾನೆ ನಾರುಮಡಿನ. ಅವನಲ್ಲಿ ಮೈಯಲ್ಲಿ ಯಾವ ವಸ್ತ್ರ ಇದೆಯೋ, ಯಾವ ಆಭರಣ ಇದೆಯೋ ಎಲ್ಲ ಲಕ್ಷ್ಮಿಯ ರೂಪಗಳು, ಯಾವ ಪ್ರಾಕೃತ ಆಭರಣಗಳಲ್ಲ. ಲಕ್ಷ್ಮಿಯ ಅಂದರೆ ಇವನಿಗೆ ಬೇರೆ ಗತಿ ಇರಲಿಲ್ವಾ ಅಂದರೆ, ಅಲ್ಲಿ ಎಲ್ಲೋ ಕೂತಿದ್ದ ದ್ರೌಪದಿ ಏನೋ ಕೇಳಿದ್ಲು, ನನಗೆ ಹೀಗೆ ಅವಮಾನ ಆಗ್ತದೆ ಅಂತ ಅವಳಿಗೆ ಎಲ್ಲ ಸೀರೆಯನ್ನು ಕೊಟ್ಟ. ಅಂಥವನಿಗೆ ಪೀತಾಂಬರ ಸಿಗಲ್ವಾ ಅವನು ಉಟ್ಕೊಳ್ಳಿಕ್ಕೆ?
ನಾರು ಮಡಿ ಉಟ್ಕೊಂಡಿದ್ದು ತನ್ನ ಇಚ್ಛೆಯಿಂದ ಉಟ್ಕೊಂಡ. ಬ್ರಹ್ಮದೇವರನ್ನು ಶಿಶುವನ್ನಾಗಿ ಮಾಡಿಕೊಂಡ. ಬ್ರಹ್ಮಣಾಂ ಶಿಶುಂಕೃತ್ವ. ಬ್ರಹ್ಮದೇವರು ಏನ್ರಿ, ಬ್ರಹ್ಮದೇವರ ಆಯುಷ್ ಎಷ್ಟ್ರಿ? 71 ಮಹಾಯುಗ ಆದರೆ ಬ್ರಹ್ಮದೇವರ ಒಂದು ಹಗಲು, ಅಂಥದ್ದೊಂದು ಮಹಾಯುಗ ಆದರೆ ಬ್ರಹ್ಮದೇವರ ಒಂದು ದಿವಸ. ಅಂಥ ಬ್ರಹ್ಮದೇವರ 50 ವರ್ಷ ಆಗಿ 51ನೇ ವರ್ಷದಲ್ಲಿ 28ನೇ ಕಲಿಯುಗ ನಡೀತಾ ಇರೋದು. ಅಂತಹ ಬ್ರಹ್ಮದೇವರನ್ನು 7 ತಿಂಗಳ ಮಗುನ ಮಾಡ್ಕೊಂಬಿಟ್ಟ. 7 ತಿಂಗಳು ಮಗುನ ಮಾಡ್ಕೊಂಡ್ಬಿಟ್ಟು ಇಡೀ 50 ಕೋಟಿ ಯೋಜನೆ ಇರುವ ಬ್ರಹ್ಮಾಂಡವನ್ನು ಒಂದು ಬುಟ್ಟಿಯನ್ನಾಗಿ ಮಾಡ್ಕೊಂಡ್ಬಿಟ್ಟ. ಬುಟ್ಟಿಯನ್ನಾಗಿ ಮಾಡಿಕೊಂಡು ರುದ್ರದೇವರನ್ನ ಒಂದು ದಂಡವನ್ನಾಗಿ ಮಾಡ್ಕೊಂಡ್ಬಿಟ್ಟ. ರುದ್ರದೇವರನ್ನು ದಂಡವನ್ನಾಗಿ ಯಾಕೆ ಮಾಡ್ಕೊಂಡ್ಬಿಟ್ಟ ಅಂದರೆ, ರುದ್ರದೇವರು ಏನೇ ವ್ಯಾಪಾರ ಮಾಡಿದರೂ ಭಗವಂತ ಬಂದ ಅಂದರೆ ಅವನ ಮುಂದೆ ಒಂದು ಕಂಬದಂತೆ ಸ್ಥಾಣುವಂತೆ, ಮಾತಾಡಲ್ಲ. ಯಾಕೆ ಅಂದರೆ, ಇದೇ ರಾವಣನನ್ನು ಸಂಹಾರ ಮಾಡಿದಾಗ ರಾಮಾವತಾರದಲ್ಲಿ ನನ್ನ ಭಕ್ತನನ್ನು ಸಂಹಾರ ಮಾಡಿ ಅಂತ ಯುದ್ಧಕ್ಕೆ ಬರ್ತಾನೆ. ರಾಮದೇವರನ್ನು ನೋಡಿಬಿಟ್ಟು ಕಂಬದಂತೆ ನಿಂತು ಬಿಡ್ತಾನೆ. ಸ್ಥಾಣು ಆಗಿರ್ತಾನೆ. ಹಾಗೆ ರುದ್ರದೇವರನ್ನು ಸ್ಥಾಣುವನ್ನಾಗಿ ಮಾಡಿಕೊಂಡ. ಹರಕು ಕುಪ್ಪಸವನ್ನು ಉಡ್ತಾನೆ. ಬ್ರಹ್ಮನನ್ನು ಕೂಸನ್ನಾಗಿ ಮಾಡಿಕೊಂಡು, ರುದ್ರನನ್ನು ಊರುಗೋಲನ್ನಾಗಿ ಮಾಡಿಕೊಂಡು, 3 ಗುಣಗಳ ಅಭಿಮಾನಿ ಇದ್ದಾದ ಬುಟ್ಟಿಯನ್ನಾಗಿ ಮಾಡಿಕೊಂಡು ತಲೆ ಮೇಲೆ ಎತ್ಕೊಂಡು ನಡೀತಾ ಬರ್ತಾನೆ. ವಿಕೀರ್ಯ ಕೇಶಪುಂಖಾನಿ 50 ವರ್ಷ ಸಂಯುತ ಗುಂಜಾಮಣಿ ವಿಭೂಷಾಂಗ ಶಂಖಬದ್ಧ ಸುಹಾರಿಕಾ ವೇಣುಗುಲ್ಮಂ ಸ್ಪರಿಶಸಿ ನವಧಾನ್ಯ ಪ್ರಪೂರಿತಂ ಲಂಬೋದರಿ ಲಂಬಕರ್ಣ ಲಂಬಿತಾತ್ಮ ಪ್ರಯೋದರ. ಬ್ರಹ್ಮದೇವರ 100 ವರ್ಷ ಅಂದರೆ ಎಷ್ಟು ಅಂತ ಹೇಳಿಕ್ಕೆ ಬರಲ್ಲ. 31 ತಗೊಳ್ಳಿ, ಅದರ ಮುಂದೆ 104 ಹಾಕಿ, ಅದರ ಮುಂದೆ 10 0 ಹಾಕಿ, ಅಷ್ಟು ವರ್ಷ ಬ್ರಹ್ಮದೇವರ 100 ವರ್ಷ ಅಂದರೆ. ಇಷ್ಟು ದೀರ್ಘ ವರ್ಷಗಳು ಬ್ರಹ್ಮದೇವರದ್ದಾದರೆ ಭಗವಂತನದೆಷ್ಟು? ಭಗವಂತನು ಒಂದು ಸಾರಿ ಕಣ್ಣು ಮುಟುಕಿಸಿದರೆ ಇಷ್ಟು ವರ್ಷ ಬ್ರಹ್ಮದೇವರು ಹೋಗ್ಬಿಡ್ತಾರೆ. ಈ ಬ್ರಹ್ಮದೇವರ ಆಯುಷನ್ನೇ ಹೇಳಲಿಕ್ಕಾಗಲ್ಲ ನಮಗೆ 100 ವರ್ಷ. ಇನ್ನು ಭಗವಂತನ ಒಂದು ಕಣ್ಣು ಮಿಟುಕಿಸುವುದು ಈ ಬ್ರಹ್ಮನ ಆಯುಷ್. ಹಾಗೆ ಅಂತಹ ಬ್ರಹ್ಮದೇವರನ್ನು ತನ್ನ 7 ತಿಂಗಳ ಮಗುವನ್ನಾಗಿ ಮಾಡ್ಕೊಂಡ್ಬಿಟ್ಟೆ. ಯಾರನ್ನ ಬೇಕಾದರೂ ಏನು ಮಾಡ್ತೀನಿ ಅಂತಾನೆ ಭಗವಂತ, ನನಗೆ ಆಗದಿರುವುದಿಲ್ಲ ಅಂತ. ಬ್ರಹ್ಮಾಂಡವನ್ನು ಮೂಲ ಕೂರ್ಮ ರೂಪದಿಂದ ಧರಿಸಿದವನು ಅವನೇನೆ. ಇವ್ರನ್ನೆಲ್ಲ ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡಿದ್ದಾನೆ ಅಂದರೆ ಕೂರ್ಮ ರೂಪದಿಂದ ಧರಿಸಿದವನೇ ಅವನು ಬ್ರಹ್ಮಾಂಡವನ್ನು. ಒಳಗೆ ಹೋಗಿ ಬ್ರಹ್ಮಾಂಡವನ್ನು ಧರಿಸಿದವನು ಅವನೇ. ಅದರ ಮೇಲೆ ಇದ್ದು ಬಿಟ್ಟು ಅದು ಮೇಲೆ ಹೋಗದಂತೆ ತಡೆದವನು ಅವನೇನೆ. ಮೇಲೂ ಕೆಳಗೂ ಅವನೇ ಇರಬೇಕು. ಲಂಬೋದರ ಅಂತ ಹೇಳ್ತಾರೆ. ಎಲ್ಲ ದೊಡ್ಡ ಹೊಟ್ಟೆ ಲಂಬೋದರ ಅಂದರೆ ಗಣೇಶನ ನೋಡಿರ್ತೀರ. ಗಣೇಶನ ಏನು ಬಂತು, ಇಲ್ಲೇ ರೋಡ್ನೊಳಗೆ ಗಣೇಶರು ಬೇಕಾದಷ್ಟು ಜನ ಓಡಾಡ್ತಾ ಇರ್ತಾರೆ. ಲಂಬ ಹೊಟ್ಟೆ ಇಟ್ಟವರು. ಅವರಿಗೆ ಆಕಾಶಾಭಿಮಾನಿ ಕೊಟ್ಟಿರ್ತಾರಲ್ಲ, ಅದು ಕೊಟ್ಟವನು. ಆಮೇಲೆ ಭಗವಂತನ ಲಂಬೋದರ ಅಂದರೆ ದೊಡ್ಡ ಹೊಟ್ಟೆ ಅಂದರೆ ಹೀಗಲ್ಲ, ಅವನು ಅಗಲವಾದ ಹೊಟ್ಟೆ. ಯಾಕೆ ಅಂತಂದರೆ ಹೇಳ್ತಾರೆ, ಭಗವಂತನ ಉದರದ ನಾಭಿಯ ಮೇಲ್ಭಾಗದಲ್ಲಿ ಮುಕ್ತ ಜೀವಿಗಳು ಇರ್ತಾರೆ. ಅಷ್ಟೇ. ಭಗವಂತನ ನಾಭಿಯ ಬಲಭಾಗದಲ್ಲಿ ಮುಕ್ತಿ ಯೋಗ್ಯರು ಇರ್ತಾರೆ. ಭಗವಂತನ ನಾಭಿಯ ಕೆಳಭಾಗದಲ್ಲಿ ಅಂಧಸ್ತಮಸ್ತಿಗೆ ಹೋದವರು ಇರ್ತಾರೆ. ಭಗವಂತನ ನಾಭಿಯ ಎಡಭಾಗದಲ್ಲಿ ಮುಂದೆ ಅಂಧಸ್ತಮಸ್ತಿಗೆ ಹೋಗುವ ಯೋಗ್ಯರಿರ್ತಾರೆ. ನಾಭಿಯಲ್ಲಿ ನಿತ್ಯ ಸಂಸಾರಿಗಳಿರ್ತಾರೆ. ಇಷ್ಟು ಜನನ್ನ ಸೇರಿಸಿರ್ತಾನಲ್ಲ ಭಗವಂತ, ಅವನ ಹೊಟ್ಟೆ ಮತ್ತು ಲಂಬೋದರ ಅಲ್ವ ಇನ್ನೇನು. ಅಷ್ಟಿದ್ರೂ ಕೂಡ ಅವನ ಹೊಟ್ಟೆ ಗೊತ್ತಾಗಲ್ಲ, ಪ್ರಾಕೃತ ಅಪ್ರಾಕೃತ ಅವನು. ಮಧ್ವಾಚಾರ್ಯರಿಗೆ ಅವರು ಮಾಡಿದಾಗ 400 ಬಾಳೆಹಣ್ಣು 4000 ಬಾಳೆಹಣ್ಣು ತಿಂದಾಗೇ ಅವ್ರ ಹೊಟ್ಟೆ ಇಷ್ಟಿತ್ತು, ಅಂಗುಷ್ಟ ಮಾತ್ರ ಅಂತ ಹೇಳಿದ್ರು ಅವರು. ಇನ್ನು ಅವರ ಅಪ್ಪನಾದ ಭಗವಂತನಿಗೆ ಇಷ್ಟು ಜನನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದಾನೆ ಅಂದರೆ ಲಂಬೋದರ ಅಲ್ಲದೆ ಇನ್ನೇನು. ಅವನ ರೋಮ ಒಂದೊಂದು ರೋಮ ಕೂಪಗಳಲ್ಲಿ ಬ್ರಹ್ಮಾಂಡಗಳಿದ್ದಾವೆ ಅಂತಾರೆ ಶಾಸ್ತ್ರದಲ್ಲಿ. ಹರಿಕಥಾಮೃತದಲ್ಲಿ ಬರುತ್ತೆ ಅದು. ರೋಮಕೂಪಗಳಲ್ಲಿ ಬ್ರಹ್ಮಾಂಡಗಳಿದ್ದಾವೆ. ಅಂತಹ ಭಗವಂತ ಇವನೇನು ಮಾಡ್ತಾರೆ, ಲಂಬೋದರ ಅಂತ ಹೇಳ್ತಾರೆ. ಅಂದರೆ ಲಂಬ ಅಂದರೆ ವಿಶಾಲವಾದ್ದು,
ಉದ ಅಂದರೆ ಉದಕ ನೀರು ಅಂತನಾಗತ್ತೆ. ನೀರಿನಲ್ಲಿ ವಿಹರಿಸುವವನು ಭಗವಂತ. ನೀರು ಅಂದರೆ ಶಾಸ್ತ್ರದಲ್ಲಿ ವಿಹರಿಸುವವನು ಭಗವಂತ. ನೀರು ಅಂದರೆ ಲಕ್ಷ್ಮೀದೇವಿ ಜೊತೆಗೆ ವಿಹರಿಸುವವನು ಭಗವಂತ. ಈ ಥರ ಅನೇಕ ಅರ್ಥಗಳನ್ನು ಮಾಡಬಹುದು. ಲಂಬಕರ್ಣ ದೊಡ್ಡ ಕಿವಿ. ಲಂಬಕರ್ಣವನ್ನು ಮಾಡಿದವನು ಸ್ತುತಿಯನ್ನು ಕೇಳಿ ಭಕ್ತರು ಮಾಡುವ ಸ್ತುತಿಗೆ ಕಿವಿಯನ್ನು ಚಾಚ್ತಾನೆ. ಅದಕ್ಕೆ ಎಷ್ಟು ಜನ ಭಕ್ತರಿರ್ತಾರೆ, ಕಿವಿ ಚಾಚ್ತಾನೆ. ಆಮೇಲೆ ಅಂದರೆ ಲಂಬಕರ್ಣ ಆಯಿತು. ಭಗವಂತನ ಬಗ್ಗೆ, ಭಗವಂತನ ಮಹಿಮೆಗಳ ಬಗ್ಗೆ ಕೇಳುವುದು, ಭಗವಂತನ ಮಹಿಮೆ ಬಗ್ಗೆ ದಿನನಿತ್ಯವೂ ಭಗವಂತನ ಮಹಿಮೆಯನ್ನು ಕೇಳುವುದು, ಶ್ರವಣವನ್ನು ಮಾಡುವುದು. ಯಾವಾಗಲೂ ಶ್ರವಣವನ್ನು ಮಾಡ್ತಾ ಇದ್ದರೆ ಲಂಬಕರ್ಣ ಅಂತ ಚಿಂತನೆ ಮಾಡಿದರೆ, ಭಗವಂತನಲ್ಲಿ ಚಿಂತನೆ ಮಾಡಿದರೆ, ನೀನು ಲಂಬಕರ್ಣ ಅಂತ ಚಿಂತನೆ ಮಾಡಿದರೆ ನಮಗೆ ಭಗವಂತನನ್ನು ಸ್ತುತಿಸುವ ವಿಷಯಗಳ ಶ್ರವಣ ಮಾಡುವ ಯೋಗ್ಯತೆಯನ್ನು ಕೊಡ್ತಾನೆ ಭಗವಂತ. ಈ ಅನುಸಂಧಾನ ಇರಬೇಕು. ಅದಕ್ಕೆ ಹೇಳೋದು ದಾಸರು, ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು. ಶ್ರವಣ ಮನಕಾನಂದವೀವುದು ಅಂದರೆ ಏನು? ನಾವು ಹರಿಕಥಾಮೃತಸಾರ ಕೇಳಿದ್ವಿ, ನಾವು ಪ್ರವಚನ ಕೇಳಿದ್ವಿ. ಶ್ರವಣ ಮನಕ್ಕೆ ಆನಂದವೀವುದು ಅಂತ ಹೇಳ್ತೀವಿ. ಶ್ರವಣ ಮನಕ್ಕೆ ಆನಂದವೀವುದು ಅಂದರೆ ಆನಂದ ಅಂದರೆ ಏನು? ಆನಂದ ಅಂದರೆ ಮೋಕ್ಷ. ದುಃಖವಿಲ್ಲದ, ದುಃಖ ಮಿಶ್ರಿತವಲ್ಲದ ಆನಂದ ಮೋಕ್ಷ. ಶ್ರವಣ ಮನಕಾನಂದವೀವುದು ಅಂದರೆ ಶ್ರವಣ ಮೋಕ್ಷವನ್ನು ಕೊಡ್ತದ? ಶ್ರವಣ ಮೋಕ್ಷವನ್ನು ಕೊಡಬೇಕು ಅಂದರೆ ಶ್ರವಣ ಸಾಧನೆಯ ಮೆಟ್ಲು. ಯಾವ ಥರ ಶ್ರವಣ ಮಾಡಬೇಕು? ನಾವು ಹರಿಕಥಾಮೃತಸಾರ ಕೇಳ್ತಾನೆ ಇರ್ತೀವಿ, ಪಾರಾಯಣ ಮಾಡ್ತಾ ಇರ್ತೀವಿ, ಪರೀಕ್ಷೆ ಕೊಡ್ತಾ ಇರ್ತೀವಿ, ರ್ಯಾಂಕ್ ತೊಗೋತಾ ಇರ್ತೀವಿ, ಸರ್ಟಿಫಿಕೇಟ್ ಕೊಡ್ತಾ ಇರ್ತೀವಿ, ಸ್ವಾಮಿಗಳ ಹತ್ರ ಅನುಗ್ರಹ ಮಾಡ್ತಾ ಇರ್ತೀವಿ. ನಾವು ಕೊನೆಗೆ ಏನು ಹೇಳ್ತೀವಿ? ನಾನು ಸರ್ಟಿಫಿಕೇಟ್ ತೊಗೊಂಡೆ ನೋಡಿ ಎಷ್ಟು ಮಾರ್ಕ್ಸ್ ಬಂತು ನನಗೆ, ಸ್ವಾಮಿಗಳ ಆಶೀರ್ವಾದ ಮಾಡಿದರು. ಮತ್ತು ನೀ ಶ್ರವಣ ಮಾಡ್ದಂಗೆ ಏನಾಯ್ತಲ್ಲಿ? ಶ್ರವಣ ಅಂದರೆ ಯಾವ ರೀತಿ ಶ್ರವಣ ಇರಬೇಕು? ಭಗವಂತನು ನಮ್ಮ ಕಿವಿಯಲ್ಲಿ ತತ್ವಾಭಿಮಾನಿ ದೇವತೆಗಳಲ್ಲಿ ನಿಂತು ಬಿಟ್ಟು, ಅವರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣನ ಅಂತರ್ಯಾಮಿಗೆ ನಿಂತು ಬಿಟ್ಟು, ತಾನು ತನ್ನ ಸ್ಮರಣೆಯನ್ನು ನಮ್ಮ ಕಿವಿಯಲ್ಲಿ ನಿಂತು ಕೇಳಿಸ್ತಾ ಇದ್ದಾನೆ ಅಂತ ಚಿಂತನೆ ಬಂದರೆ ಶ್ರವಣ ಮಾಡಿದ್ದಕ್ಕೆ ಫಲ. ಇಲ್ಲ ಅಂದರೆ ಲೈಫ್ ಪೂರ್ತಿ ಮಾಡಿದ ಶ್ರವಣ ನೀರಿನಲ್ಲಿ ಹೋಮ ಅಷ್ಟೇ. ಅಂತಹ ಶ್ರವಣ ಮೋಕ್ಷ ಕೊಡುತ್ತೆ ಅಂತ. ಈ ಶ್ರವಣ ಮಾಡ್ತಾ ಇರ್ತಾರೆ, ಶ್ರವಣ ಮಾಡ್ತಾ ಇರೋದು ಏನಂದರೆ, ಈಗ ನಾವು ಕೆಲಸ ಮಾಡ್ತಾ ಶ್ರವಣ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅಂತ ಹೇಳ್ತಾರೆ. ಅಥವಾ ಮಕ್ಕಳಾಡಿಸುವಾಗ, ಮನದೆಯೊಳ ಅಕ್ಕಳಿ ನಡೆಯುವಾಗ ಅಂತ ಹರಿನಾಮ ಕೇಳಬೇಕು ಅಂತ. ಕೇಳಬೇಕು ಅಂದರೆ ಅನುಸಂಧಾನ ಇರಬೇಕಲ್ರಿ, ಕೇಳಬೇಕಲ್ವ? ಸುಮ್ಮನೆ ಈಗ ಮನೆಯಲ್ಲಿ ಒಂದು ಟೇಪ್ ರೆಕಾರ್ಡ್ ಹಾಕಿರ್ತೀರ ಅಥವಾ ಟಿ ವಿನೇ ಹಾಕಿರ್ತೀರ, ಹಾಡು ಬರ್ತಾ ಇರುತ್ತೆ, ದೇವ್ರ ಹಾಡು ಬರ್ತಾ ಇರುತ್ತೆ. ವರ್ಷ ಪೂರ್ತಿ ಟಿ ವಿ ಹಾಕಿ ದೇವ್ರ ಹಾಡೇ ಕೇಳ್ತೀರಪ್ಪ, ಆ ಟಿ ವಿಗೆ ಏನಾರ ಪುಣ್ಯ ಬಂತ? ಇಲ್ವಲ್ಲ. ಯಾಕೆಂದರೆ ಬುದ್ಧಿ ಇಲ್ಲ, ಅದಕ್ಕೆ ಅನುಸಂಧಾನ ಇಲ್ಲ. ಮತ್ತು ನೀವೇನು ಹೇಳಿದ್ರು ನಿಮಗೆ ಅನುಸಂಧಾನ ಇಲ್ಲ ಅಂದರೆ ಅದೇ ನೀವೇ ರೆಕಾರ್ಡರ್ ಅಷ್ಟೇ, ಜಡ ರೆಕಾರ್ಡ್ ಮಾಡ್ದಂಗೆ ಅಷ್ಟೇ. ಯಾಕೆ ಅಂದರೆ ನಾವು ಮಾಡಬೇಕಾದ್ರೆ ಅನುಸಂಧಾನ. ಒಂದು ವಾಕ್ಯ ಭಗವಂತನದ್ದು, ನಾರಾಯಣ ಲಕ್ಷ್ಮೀ ಬಾರಮ್ಮ ಅಂತ ಹೇಳ್ತೀವಿ. ಆ ಲಕ್ಷ್ಮೀ ಬಾರಮ್ಮ ಅಂತ ಹೇಳಬೇಕಾದ್ರೆ ಆ ಅನುಸಂಧಾನ ಮಾಡಿಕೊಂಡು ಒಂದೆರಡು ವಾಕ್ಯಗಳನ್ನು ಭಗವಂತ ಈ ಹಾಡಿನಲ್ಲಿ ಈ ಅರ್ಥಗಳನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ, ಅನುಸಂಧಾನ. ಆ ಎರಡು ವಾಕ್ಯಗಳಿಂದಲೇ ನಮ್ಮ ಸಾಧನೆ ಆಗಿಬಿಡ್ಬೋದು. ಅದರ ಬದಲು ಎರಡು ವಾಕ್ಯನೇ ಮಾಡಿ ಹರಿಕಥಾಮೃತ ಶ್ರವಣ ಮಾಡಬಾರ್ದು ಅಂತಿಲ್ಲ, ಅದು ಪುಣ್ಯ ಇದೆ. ಆದರೆ ಮೋಕ್ಷದಂಥ ಪುಣ್ಯ ಬರಲಿಕ್ಕಾಗಲ್ಲ. ಅದರಿಂದ ಮೆಟ್ಲು ಹತ್ತಬೇಕು, ಅನುಸಂಧಾನ ಇರಬೇಕು. ನಾವು ಹೇಳ್ತೀವಿ ಅನುಸಂಧಾನ ಮಾಡಬೇಕು, ಏಕೆಂದರೆ ಒಂದೆರಡು ಹಾಡುಗಳಲ್ಲಿ ಬರುತ್ತೆ. ನಾವು ಹೇಳ್ತೀವಿ, ಎಲ್ಲರಿಗೂ ಗೊತ್ತಾ ಹಾಡು, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡು ಗೊತ್ತು ಅಲ್ವಾ? ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುಟ, ಗೆಜ್ಜೆ ಕಾಲ್ಗಳ ದನಿಯ ಕೇಳುತ್ತಾ ಅಂತ ಹೇಳ್ತೀವಿ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಗೆಜ್ಜೆ ಕಾಲ್ಗಳ ಧ್ವನಿಯ ಕೇಳುತ್ತಾ ಅಂತ ಹೇಳ್ತೀವಿ. ಅದು ಒಂದು ಅರ್ಥ ಸೌಂದರ್ಯ, ಗಜಗಮನೆ, ನಡ್ಕೊಂಡು ಬರ್ತಾಳೆ, ಹೆಜ್ಜೆಯ ಮೇಲೆ ನಿಧಾನವಾಗಿ ಹೆಜ್ಜೆಯನ್ನು ಹಿಡ್ಕೊಂಡು ಬರ್ತಾಳೆ, ಆ ಅರ್ಥ ಓಕೆ. ಆದರೆ ಒಂದು ಸ್ವಲ್ಪ ಲಾಜಿಕ್ ಆಗೋ ಚಿಂತೆ ಮಾಡಿ. ಲಕ್ಷ್ಮಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಡಬೇಕು. ಲಕ್ಷ್ಮಿ ಹೆಜ್ಜೆ ಇಟ್ಲಲ್ಲಿ ಮುಂದೆ ಒಂದು ಹೆಜ್ಜೆ ಇಟ್ಲು, ಇನ್ನೊಂದು ಹೆಜ್ಜೆ ಇಡಬೇಕಲ್ಲ, ಮುಂದೆ ಹೆಜ್ಜೆ ಎಲ್ಲಿದೆ ಇಡಲಿಕ್ಕೆ? ನೀವು ಹೇಳ್ತಿರೋದೇನೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಡು ಅಂತ ಹೇಳ್ತಾ ಇದ್ದೀರಾ. ಒಂದು ಹೆಜ್ಜೆ ಇಟ್ಟುಬಿಟ್ಟಿದ್ದಾಳೆ, ಇನ್ನೊಂದು ಹೆಜ್ಜೆ ಇಡ್ಲಿಕ್ಕೆ ಎಲ್ಲಿದೆ ಹೆಜ್ಜೆ? ಇಲ್ಲಲ್ಲ ಹೆಜ್ಜೆ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಅಂತ ಸುಶ್ರಾವ್ಯವಾಗಿ ಹೇಳ್ತೀವಿ.
ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತಾ ಅಂದರೆ ನಾರಾಯಣನ ಹೆಜ್ಜೆಯ ಮೇಲೆ ನಿನ್ನ ಹೆಜ್ಜೆಯನ್ನು ಇಟ್ಟು ಬಾ ಅಂತ ಕರಿಬೇಕು. ಇಲ್ಲ ಅಂದರೆ ಲಕ್ಷ್ಮಿ ಬರಲ್ಲ. ಬರಬಹುದು, ಏನೋ ನಿಮ್ಮ ಪೂರ್ವಜನ್ಮದ ಪುಣ್ಯಕ್ಕೆ ಒಂದಿಷ್ಟು ಐಶ್ವರ್ಯಗಳು ಬರಬಹುದು, ಶಾಶ್ವತವಾದ ಐಶ್ವರ್ಯ ಲಕ್ಷ್ಮಿ ಕೊಡಲ್ಲ. ಯಾಕೆಂದರೆ ಅಲ್ಲಿ ನಾರಾಯಣನ ಹೆಜ್ಜೆನೇ ಇಲ್ಲ, ಲಕ್ಷ್ಮಿ ಎಲ್ಲಿಂದ ಬರ್ತಾಳೆ? ಅದಕ್ಕೆ ನಾರಾಯಣನ ಹೆಜ್ಜೆಯ ಮೇಲೆ ನಿನ್ನ ಹೆಜ್ಜೆಯನ್ನಿಟ್ಟು ಬಾರಮ್ಮ ಅಂತ ನಾರಾಯಣನ ಸಮೇತವಾಗಿ ಕರಿಬೇಕು. ಅದು ಈ ಥರ ಅನುಸಂಧಾನಗಳು ಒಂದೊಂದು ಹಾಡಿನಲ್ಲಿ ದಾಸರು ಭಾಳ ಚೆನ್ನಾಗಿ ತೋರಿಸ್ತಾರೆ. ಎಲ್ಲ ದಾಸರು ಅವರು ಚೆನ್ನಾಗಿ ತೋರಿಸ್ತಾರಲ್ವ. ಅದಕ್ಕೆ ಕನಕದಾಸರು ಒಂದು ಹೇಳ್ತಾರೆ, ಏನು ಒಲ್ಲೆ ಹರಿಯೇ ನಿನ್ನ ಭಜಿಸಿ ಕೇಳುವುದು, ಜ್ಞಾನಭಕ್ತಿ ಕೊಡು ಇದೊಂದೇ ದೊಡ್ಡದು ಅಂತ ಹೇಳ್ತಾರೆ. ಜ್ಞಾನಭಕ್ತಿ ಕೊಟ್ಟು ಬಿಡೋದಾ? ವೈರಾಗ್ಯನೇ ಬೇಡವಾ? ವೈರಾಗ್ಯ ಬೇಡ, ಜ್ಞಾನಭಕ್ತಿ ಬೇಕು ಅಂದರೆ ಹೆಂಗೆ ಬರುತ್ತೆ? ಅದಕ್ಕೆ ದಾಸರು ಹೇಳ್ತಾರೆ, ಏನು ಒಲ್ಲೆ ಅನ್ನೋದರಲ್ಲೇ ವೈರಾಗ್ಯ ಇದೆ. ಏನು ಬೇಡ ನನಗೆ, ನಿನ್ನ ಭಕ್ತಿ ಬೇಕು, ಬೇರೆ ಏನು ವಿಷಯ ಪದಾರ್ಥಗಳು ಬೇಡ, ನಿನ್ನ ಭಕ್ತಿ ಬೇಕಪ್ಪ, ಜ್ಞಾನ ಭಕ್ತಿ ಬೇಕು, ಅದನ್ನು ಕೊಡು, ಅದೊಂದೇ ದೊಡ್ಡದು ನನಗೆ ಅಂತಾರೆ ದಾಸರು. ನಾವು ಹಾಡು ಹೇಳೇ ಹೇಳ್ತೀವಿ, ಏನು ಒಲ್ಲೆ ನಾನು, ಜ್ಞಾನ ಭಕ್ತಿ ಬೇಕು ಅಂದ್ರೆ ಅರ್ಥ ಏನು? ಅನುಸಂಧಾನ ಬೇಕಲ್ವ? ಹಾಡಿನಲ್ಲಿ ಅನುಸಂಧಾನ ಇರಬೇಕು, ರಾಗವೂ ಇರಬೇಕು, ರಾಗದ ಜೊತೆಗೆ ಅನುರಾಗ ಇರಬೇಕು. ಅನುರಾಗವನ್ನು ಅನುಸರಿಸಿ ರಾಗ ಇದ್ದರೆ ಅದಕ್ಕೆ ಬೆಲೆ, ಅನುರಾಗವನ್ನು ಬಿಟ್ಟು ರಾಗ ಇದ್ದರೆ ಅದಕ್ಕೆ ಬೆಲೆ ಇಲ್ಲ. ಭಗವಂತ ಒಪ್ಪಲ್ಲ ಅದನ್ನು. ಟೇಪ್ ರಿಕಾರ್ಡ್ ಹೇಳಿ ಎಷ್ಟು ಹೇಳಿದರೂ ವರ್ಷ ಪೂರ್ತಿ ಅದು ಲೈಫ್ ಪೂರ್ತಿ ಅದು ಹೇಳಿದರೂ ಕೂಡ ಅದಕ್ಕೇನು ಪುಣ್ಯ ಬರಲ್ವ? ಹಾಗೆ ನಾವೇನು ಬಾಯಿನಲ್ಲಿ ಹೇಳ್ತಾ ಇದ್ರು ಕೂಡ ಅದು ಏನೂ ಬರಲ್ಲ. ಹಾಗೆ ಅನುಸಂಧಾನ ಇರಬೇಕು ಅನ್ನೋದನ್ನು ಚಿಂತನೆ ಮಾಡಬೇಕು ನಾವು. ಶೃಣ್ವಂತು ಕನ್ಯಕಾ ಸರ್ವ ಮಧ್ವಕಾಮ್ಯ ವಿಚಾರಾರ್ಥ. ಆಮೇಲೆ ಅವಳು ಪುರವನ್ನು ಸೇರ್ತಾಳೆ. ಆಗ ಭಗವಂತನನ್ನು ಯಾವಾಗ ಬ್ರಹ್ಮನನ್ನು ಶಿಶುವನ್ನಾಗಿ ಪಡಿತಾಳೋ, ಇವಳನ್ನು ರುದ್ರದೇವರನ್ನು ಸ್ಥಾನವನ್ನಾಗಿ ಊರುಗೋಲನ್ನಾಗಿ ಮಾಡ್ತಾಳೋ, ಅಲ್ಲಿ ಹೋಗ್ತಾಳೆ. ಲಂಬಕರ್ಣ ಅಂತ ನೋಡಿದ್ವಿ, ಶ್ರವಣವನ್ನು ಹೇಗೆ ಅಂತ ನೋಡಿದ್ವಿ. ಧರ್ಮದೇವತಾ ಅಂತಂತ ಕರೀತಾಳೆ. ಅದರ ಅದಾಂತಂ ಶುಷ್ಕವದನ ಸಾ ಬಾಲಾ ಧರ್ಮದೇವತಾ ಬ್ರಾಹ್ಮಣಾಂ ನಾಭಿಸಂಭೂತಂ ಸಪ್ತಮಾಸಾತ್ಮಕಂ ಶಿಶುಂ. 7 ತಿಂಗಳ ಮಗುವನ್ನಾಗಿ ಬ್ರಹ್ಮದೇವರನ್ನು ಮಾಡಿಕೊಳ್ತಾನೆ. ಕೃಶವಾದ ಉದ್ದವಾದ ತೋಳುಗಳ ಮಗನನ್ನು ಬಟ್ಟೆಯ ಜೋಳಿಗೆಯಲ್ಲಿ ಹಾಕಿಕೊಂಡು ಕುಣಿಯುತ್ತಾ ಧರ್ಮದೇವತೆಯಂಥ ಕೊರವಂಜಿಯು ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ನಾರಾಯಣಪುರವನ್ನು ಸೇರ್ತಾಳೆ. ರುದಂತಂ ಶುಷ್ಕವದನಂ. ಅವಳಿಗೇನ್ರಿ, ಅವಳಿಗೆ ಯಾವಾಗಲೂ 16 ವರ್ಷ, 50 ವರ್ಷದ ಮುದುಕಿ ಹಂಗೆ ಬರ್ತಾಳ ಅವಳು? ಬರಲಿಕ್ಕಾಗತ್ತಾ? ನಮ್ಮಂಗೆ 50 ವರ್ಷ ಹಲ್ಲಿಲ್ಲದ ಮುದುಕಿನ ಅವಳಿಗೆ. ಅವಾಗೇನು ಹೇಳ್ತಾರೆ ಅಂದರೆ, ಅವ್ರಿಗೆ ಶುಷ್ಕವದನಂ ಅಶುಷ್ಕವದನಂ ಅಂತ ತಿಳ್ಕೊಬೇಕು. ನೆರಿಗೆ ಹೇಳೋದು ಒಂದು ವದನ ಹಂಗೆ ಲೌಕಿಕವಾಗಿ, ಒಂದು ವದನ ಹಾಗೆ ತಿಳ್ಕೊಳ್ಬೇಕು. ಆಮೇಲೆ ಪುರೀಂ ಸಮಾಗತ್ಯ ಗರ್ಜಯಂತಿ ಸುತಾನ್ ಪತೀನ್ ಬಂಧುಗಣಾನ್ ದದಾಮಿ ಶ್ರುತ್ವಾ ವಚಸ್ತದಿತಂ ಪುರಸ್ತ್ರೀಯ ಊಚಸ್ತದಾ ತಾಂ ಕೃಪವಲ್ಲಭಾಂ ಪ್ರತಿ. ಏನು ತಿರುಗ್ತಾ ಇರ್ತಾಳೆ ಹೇಳ್ಕೊಂಡು, ಮಕ್ಕಳನ್ನು ಗಂಡಂದರನ್ನು ಬಂಧು ಸಮೂಹಗಳನ್ನು ಕೊಡ್ತೇನೆ ಅಂತ. ಆ ಪಟ್ಟಣದಲ್ಲಿ ಇವರು ಹೆಂಗಸರು ಈಕೆ ಮಾತನ್ನು ಕೇಳಿಬಿಟ್ಟು ಧರಣಿ ದೇವಿಯ ಹತ್ರ ಬರ್ತಾರೆ. ಇವಳು ಹಲ್ಲು ಇಲ್ದವಳಂಗೆ ಇರ್ತಾಳೆ. ದಂತ ಅದಂತ ಅಂದರೆ ನಮ್ಮಂಥ ಪ್ರಾಕೃತ ಹಲ್ಲು ಇದ್ದವನಲ್ಲ ಭಗವಂತ. ಆ ಹಲ್ಲು ಇರುತ್ತೆ ಅವನಿಗೆ, ಸುಂದರವಾಗಿ ಇರ್ತಾನೆ. ಯಾವಾಗಲೂ 16 ವರ್ಷನೇ ಅವನಿಗೆ, 50 ವರ್ಷ ಇಲ್ಲ. ಶ್ರೀಕೃಷ್ಣ ಸಣ್ಣವನಿದ್ದ, ಬೆಣ್ಣೆ ಕದ್ದ, ಆಮೇಲೆ ದೊಡ್ಡವನಾದ ಅಂತೇನೂ ಇಲ್ಲ. ಅವಳಿಗೆ ತೋರಿಸಿರೋದು ಅಷ್ಟೇ ಅದನ್ನು. ಯಾಕೆಂದರೆ ಹುಟ್ಟತಾನೆ ಮಕ್ಕಳು ದೊಡ್ಡವರಾಗಿರಲ್ಲ. ಆ ಮನುಷ್ಯರಾದ ಅವತಾರ ಮಾಡಿದಾಗ ಹೀಗೆ ಸ್ಟೇಜ್ ಬರುತ್ತೆ ಅಂತ ತೋರಿಸ್ತಾನೆ ಭಗವಂತ. ಆವಾಗ ಇವರೆಲ್ಲ ಹೇಳ್ತಾರೆ, ಗ್ರಾಮಿಕರೆಲ್ಲ ಹೇಳ್ತಾರೆ, ಧರಣಿದೇವಿ ಯಾರೋ ಒಬ್ಬಳು ಬಂದಿದ್ದಾಳೆ ಕೊರವಂಜಿ, ಭಾಳ ಭವಿಷ್ಯ ಹೇಳ್ತಾಳಂತೆ, ಭಾಳ ಚೆನ್ನಾಗಿ ಹೇಳ್ತಾಳಂತೆ, ಕೇಳಬೇಕು, ಅವಳನ್ನ ಕೇಳಬೇಕಮ್ಮ. ಆಕೆ ಮಿತಭಾಷಿಯಾಗಿದ್ದಾಳೆ, ಮನಸ್ಸಿನೊಳಗಿದ್ದವ್ರನ್ನ ಹೇಳ್ತೀನಿ ಅಂತ ಬಾರಿ ಬಾರಿ ಹೇಳ್ತಾ ಇದ್ದಾಳೆ. ಆ ಪತಿವ್ರತಿಯಾದ ಧರ್ಮದೇವಿಯನ್ನು ಕರೆಯಿಸು ಅಂತ ಹೇಳ್ತಾಳೆ. ಆವಾಗ ತಾಭಿಸ್ಸಮಾಭಾಷ್ಯ ಚಿತ್ತವೃತ್ತಿ ಉವಾಚ ವಾಕ್ಯಂ ಸಖೀಗಣೇಭ್ಯ ತಾಮಾವಿಹತ್ ತತ್ರ ಸಖೀಭಿರಾದರ ಸಂಪ್ರಾಪ್ತ ಭಾಗ್ಯ ಅಹಮಿತಿ ಸಂಸ್ಮರಂತೆ ಆಜ್ಞಾಪ್ತ ಧರಣಿ ದೇವ್ಯ ಆಗತಾಸ್ತಾವರಾಂಗಣ ಊಚಸ್ತಾಮಗ್ರಗ ಸರ್ವ ತಾಂ ಬಾಲಾಂ ಧರ್ಮದೇವತಾಂ ಯೇಹಿ ಮಂಗಲದೇ ದೇವಿ ರಾಜಭಾರ್ಯಾಂತಿಕಂ ತ್ವರಾತ್ ಸಾ ಶ್ರುತ್ವಾ ವಚನಂ ತಾಸಂ ಮಂದಮಾಹ ಮನಸ್ವಿನಿ.
ಧರಣಿದೇವಿಯ ಆಜ್ಞೆಯನ್ನು ಪಡೆದುಕೊಂಡು ಬಿಟ್ಟು ಆ ಹೆಂಗಸರು ಬರ್ತಾರೆ. ಕೊರವಂಜಿಯ ಬಳಿ ಬಂದು, ಧರ್ಮದೇವಿಯೇ ನೀನು ರಾಜಪತ್ನಿಯ ಬಳಿಗೆ ಬಾ ಅಂತ ಕೇಳ್ತಾರೆ. ಆ ಹೆಂಗಸರ ಮಾತನ್ನು ಕೇಳಿ ಆವಾಗ ಪರಮಾತ್ಮ ಹೇಳ್ತಾನೆ, ಅಹಂ ದರಿದ್ರ ಕುಟಿಲಾಸ ಬಾಲ ಭಾಗ್ಯ ಸಂಯುತ ಆಹ್ವಾನಂ ಚ ವಿನೋದಾರ್ಥಂ ಹಾಸ್ಯಾರ್ಥಂ ಹಸಿತಾನನಾಹ ಮಧ್ವಸ್ತ್ರಂ ಮತ್ಸುತಂ ಪಶ್ಯ ಮದಾಭರಣ ಮಂಡಲಂ. ಧರ್ಮದೇವತೆ ಹೇಳ್ತಾಳೆ, ಭಗವಂತ ಹೇಳ್ತಾನೆ, ನಾನು ದರಿದ್ರ, ನಾನು ಕುಟಿಲಳು, ದೌರ್ಭಾಗ್ಯವಂತಳಾಗಿದ್ದೇನೆ. ಈ ರಾಜಪತ್ನಿ ಇದ್ದಾಳಲ್ಲ, ಇವಳು ಐಶ್ವರ್ಯವಂತಳಾಗಿದ್ದಾಳೆ, ಸೌಭಾಗ್ಯವತಿಯಾಗಿದ್ದಾಳೆ. ಆದ್ದರಿಂದ ನನ್ನನ್ನು ನೀವು ಕರಿತಾ ಇದ್ದೀರಲ್ಲ, ಏನಕ್ಕೆ? ವಿನೋದಕ್ಕೆ ಕರಿತಾ ಇದ್ದೀರೋ ಅಥವಾ ಹಾಸ್ಯ ಮಾಡಲಿಕ್ಕೆ ಕರಿತಾ ಇದ್ದೀರೋ? ನನ್ನ ಹರಕು ಬಟ್ಟೆಯನ್ನು, ನನ್ನ ಒಡವೆಯನ್ನು ನೋಡ್ರಿ, ಗುಳುಗಂಜಿ ಮಣಿಯಿಂದ ಕೂಡಿದ್ದೀನಿ ಅಲಂಕಾರದಿಂದ ನಾನು. ನನ್ನ ಬಿದಿರಿನ ಬುಟ್ಟಿಯನ್ನು ನೋಡ್ರಿ, ಅನ್ನವಿಲ್ಲದ ನನ್ನ ಕೂಸನ್ನು, ನನ್ನನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇದ್ದೀರಾ ನೀವು? ಅಪಹಾಸ್ಯ ಮಾಡ್ತೀರಾ? ಆಗ ಏನು ತೋರಿಸ್ತಾನೆ ಅಂದರೆ, ಯಾರಾದರೂ ಕರೆದ ತಕ್ಷಣ ಅವರು ಹೇಗಿದ್ದಾರೆ, ಅವರು ಶ್ರೀಮಂತರು, ಏನು ಮಾಡ್ತಿದ್ದಾರೆ, ಅವರನ್ನು ನಾವು ಅವ್ರ ಮನೆಗಳಿಗೆ ಹೋಗಬೇಕು ಅಂದರೆ ನಮ್ಮ ಯೋಗ್ಯತೆ ಏನು, ನಾವು ಏನು, ಅಲ್ಲಿ ಅವಮಾನ ಆಗತ್ತಾ ಅಂತ ಯೋಚನೆ ಮಾಡ್ಕೊಂಡು ಯಾರೋ ಕರೆದ್ರು ಅಂತ ಸುಮ್ಮನೆ ಹೋಗ್ಬಿಟ್ಟು ಕೂತ್ಕೊಳ್ಳೋದಲ್ಲ. ಯಾರೋ ಕರೆದ್ರು ಅಂದರೆ ಅದನ್ನು ತೋರಿಸ್ತಾನೆ ಭಗವಂತ. ನೋಡಬೇಕು, ವಿಚಾರ ಮಾಡಬೇಕು, ಏನಾಗತ್ತೆ ಅಲ್ಲಿ ಅಂತ ವಿಚಾರ ಮಾಡಬೇಕು. ಅದನ್ನು ವಿಚಾರ ಮಾಡಬೇಕು ಅಂತ ಭಗವಂತ ತೋರಿಸ್ತಾನೆ. ಅಂದರೆ ಅದು ನಿನ್ನೆ ಹೇಳಿದ್ದೆ, ಅಹಂ ದರಿದ್ರ ಅಂದರೆ, ದರಿ ಅಂದರೆ ಹೃದಯ ಗುಹೆ. ಹೃದಯ ಗುಹೆಯಲ್ಲಿ ನಾನು ವಾಸವಾಗಿರುವನು, ಎಲ್ಲರ ಹೃದಯ ಗುಹೆಯಲ್ಲಿ ನಾನು ವಾಸವಾಗಿದ್ದೇನೆ. ಅಹಂ ಅಂದರೆ ಅಹಂ ಅಂದರೆ ಅಹೇಯನಾದವನು ನಾನು, ಯಾರೂ ಇವನನ್ನು ಬಿಡಲು ಸಾಧ್ಯ ಇಲ್ಲ ಅಂಥವನು ನಾನು. ಅಲ್ಲಿ ಬರ್ತೀನಿ ಅಂತಂದರೆ ಏನು ಅಂತ ಕೇಳ್ತಾರೆ. ಆಮೇಲೆ ಭಗವಂತ ಹೇಳ್ತಾನೆ, ಭಗವಂತ ನೋಡಿ, ಯಾರಾದರೂ ಕರೆದ್ರೆ, ಈಗ ನಮ್ಮದೇನೋ ಒಂದು ಮದುವೆನೋ ಮುಂಜೇನೋ ಉಪನಯನೋ ನಡೀತಾ ಇರುತ್ತೆ. ನಾವು ನಡಿಬೇಕಾದ್ರೆ ನಮ್ಮ ಮನೆ ಯಜಮಾನ ಅವರಿಗೆ ಹೇಳಿಕೆ ಮಾಡಿದರೆ ಎಷ್ಟು ಚಂದ. ಅದು ಬಿಟ್ಟು ಬೇರೆಯವ್ರನ್ನ ಕಳಿಸ್ಬಿಟ್ಟು ಅವ್ರ ಮನೇಲಿ ಇದೆಯಂತೆ ನೀನು ಬಾ ಅಂತಂದರೆ ಬರಲಿಕ್ಕಾಗತ್ತಾ? ನಾವೇ ಹೋಗಲ್ಲ, ಭಗವಂತ ಏನು ಹೋಗ್ತಾನ? ಅಲ್ಲ, ರಾಣಿಯೇ ಕರಿಬೇಕು ನನಗೆ ಬಂದುಬಿಟ್ಟು. ಅದು ಬಿಟ್ಟು ಸೇವಕಿಯರನ್ನು ಕಳಿಸಿದರೆ ಭಗವಂತ ಅಷ್ಟು ಸುಲಭವಾಗಿ ಬರ್ತಾನ? ಬರಲ್ಲ. ಅವನೇನು ಹೇಳ್ತಾನೆ, ನಾನು ಬರೋದಿಲ್ಲ, ರಾಜಮಂದಿರಗಳಿಗೆ ನನಗೇನು ಕಾರ್ಯ ಇದೆ, ರಾಣಿಯೇ ಬೇಕಾದರೆ ಬಂದು ಕರೆದ್ರೆ ನಾನು ಬರ್ಬೋದು, ನೀವು ಹೇಳ್ತೀರಾ ಅಂತ ನಾನು ಬರಲಿಕ್ಕಾಗಲ್ಲ ಅಂತ ಭಗವಂತ. ಅಂದರೆ ಭಗವಂತನನ್ನು ಯಾರೂ ಟೇಕನ್ ಗ್ರಾಂಟೆಡ್ ಅಂತ ಮತ್ಕೋಬಾರ್ದು, ಅಷ್ಟು ಸುಲಭ ಅಲ್ಲ ಭಗವಂತ. ಹಾಗೆ ಹೇಳ್ತಾನೆ, ಧರಣಿದೇವಿ ಕೊರವಂಜಿಯನ್ನು ಕರ್ತಾರೆ, ತಾನೇ ಹೋಗ್ತಾಳವಾಗ. ಯಾಹಿ ಭದ್ರೇ ಮಹಾಭಾಗೆ ಸಾಕ್ಷಾತ್ವಂ ಧರ್ಮದೇವತಾ ದೈವಯೋಗಾದಗಾತಾಸಿ ಮಮ ಕಲ್ಯಾಣವರ್ಧಿನಿ ಭಾಷಿತಾ ರಾಜಪತ್ನ್ಯಾಸ ಸತ್ಯಮಾಹಧರಾಂ ಪ್ರತಿ. ಧರಣಿದೇವಿ ಅವಳಿಗೆ ಹೋಗಿ ಧರಣಿದೇವಿ ಹೇಳಿದ ಮಾತನ್ನೆಲ್ಲ ಆಕೆಗೆ ತಿಳಿಸ್ತಾರೆ. ಧರಣಿದೇವಿ ಹೋಗ್ತಾಳೆ, ನೀನು ನಮ್ಮ ಮನೆಗೆ ಬಾರಮ್ಮ, ನಿನ್ನ ಧರ್ಮದೇವತೆ ಇದ್ದೇಯಾ, ನನಗೆ ದುಃಖ ಪರಿಹಾರ ಮಾಡುವ ಸಲುವಾಗಿ ನಮ್ಮ ಮನೆಗೆ ಬಾ, ನಾನು ದೈವಯೋಗ ಅಂತಲೇ ತಿಳಿದುಕೊಂಡಿದ್ದೇನೆ, ನೀನು ಧರ್ಮದೇವತೆ ಆಹ್ವಾನಿಸಲ್ಪಟ್ಟವನು, ದೃಢವಾದ ಮಾತನ್ನಿಗೆ ಹೇಳಿದು ಬರ್ತಾಳೆ. ಧರ್ಮದೇವತೆ ಹೇಳ್ತಾಳೆ, ಮಯಾಹಿ ಗದಿತಂ ವಾಕ್ಯಂ ಅಸತ್ಯಂ ಚೇನ್ಮನಸ್ವಿನಿ ಪುರಾನ್ ನಿಷ್ಕಾಸ್ಯಸ್ಯ ಮಾಂ ದೇವಿ ಛೇದನಂ ಕರಯೋ ಕುರು ಕಠಿಣಂ ಮಮ ವಾಕ್ಯಂ ತು ಹಿ ಅಸತ್ಯೇ ಹಸ್ತಭೇದನಂ. ನೋಡು ಧರಣಿದೇವಿ, ನಾನು ಸುಳ್ಳು ಹೇಳಲ್ಲ, ನಾನು ಹೇಳೋದೆಲ್ಲ ಸತ್ಯ. ನನ್ನ ಮಾತು ಸುಳ್ಳಾದರೆ ನನ್ನನ್ನು ಈ ಪಟ್ಟಣದಿಂದ ಈಗಲೇ ಹೊರಗೆ ಹಾಕ್ಬಿಡೋದು. ನನ್ನ ಮಾತು ಕಠಿಣವಾದರೂ ಸತ್ಯ ಇರುತ್ತದೆ. ಸುಳ್ಳಾದರೆ ನನ್ನ ಕೈಗಳನ್ನು ಕತ್ತರಿಸಿ ಹಾಕು. ಭಗವಂತನ ಕೈಗಳನ್ನು ಕತ್ತರಿಸ್ಲಿಕ್ಕೆ ಆಗ್ತದ? ಭಗವಂತನ ಕೈ ಬೇರೆ, ಭಗವಂತ ಬೇರೆನಾ? ಅಂದರೆ ಪ್ರಲಾಪಸ್ಯ ಚ ವರ್ಜತೆ ಅಂತಾರೆ. ವಾಯುದೇವರೇ ಪ್ರಲಾಪಸ್ಯ ಚ ವರ್ಜತೆ ಇರಬೇಕಾದ್ರೆ ಪರಮಾತ್ಮ ವ್ಯರ್ಥವಾದ ಮಾತುಗಳನ್ನು ಆಡೋದಿಲ್ಲ ಅಂತ ಅರ್ಥ. ಮಯಾನಿಗಿರ್ತಂ ವಾಕ್ಯಂ ಅಸತ್ಯಂ ಚೇತ್, ಅಸತ್ಯ ಅಲ್ಲ ಅಂತ. ಅನ್ನಹೀನಂ, ಪ್ರಾಕೃತಿಕ ಅನ್ನವನ್ನು ತಿನ್ನುವವನಲ್ಲ ಭಗವಂತ. ಅನ್ನಶ್ನನ್ ಅಭಿಶಾಕಶೀತಿ ಅಂತ ಹೇಳ್ತಾರೆ. ಅನ್ನೋ ನೀರನ್ನೋಪಿ ಬಲೇನ ಭೂಯಾತ್ ಅಂತ. ಶ್ರುತಿಮುತಿಗಳು ನಾನು ಹೇಳುವ ಮಾತುಗಳು ಸುಳ್ಳಾಗೋಲ್ಲ. ಯಾಕೆಂದರೆ ನಾನು ಹೇಳುವ ಮಾತು ಅಂದರೆ ವೇದಗಳು ಎಂದು ಸುಳ್ಳು ಹೇಳಲ್ಲ. ವೇದಗಳನ್ನು ಅಪಾರ್ಥ ಮಾಡ್ಕೊಳ್ಬೋದು, ವೇದಗಳನ್ನು ಸುಳ್ಳು ಹೇಳಲ್ಲ. ಹಾಗಾಗಿ ನಾನು ಹೇಳುವ ಮಾತುಗಳೆಲ್ಲ ಸತ್ಯ.
ಯಾರು ನನ್ನ ಮಾತುಗಳನ್ನು ಸುಳ್ಳು ಅಂತಾರೋ, ವೇದವನ್ನು ಸುಳ್ಳು ಅಂತಾರೋ ಅವರನ್ನು ದೇಹದಿಂದ ಹೊರಗೆ ಹಾಕಿ ಅವರನ್ನು ಕೈಯನ್ನು ಕತ್ತರಿಸಿರಿ ಎಂದು ಒಂದು ಅರ್ಥ ಇದೆ. ಒಂದು ಅರ್ಥ ತಿಳ್ಕೋಬೇಕು. ನನ್ನ ವಾಕ್ಯ ಕಠಿಣ, ಮಮ ಸತ್ಯಂ, ನಾನು ಹೇಳಿದ ಹಾಗೆ ಶ್ರುತಿ ಪುರಾಣಗಳಲ್ಲಿ ಹೇಳಿದ ಹಾಗೆ ನಡೆದರೆ ನನ್ನ ವಾಕ್ಯ ಬಹಳ ಮೃದು, ನಡಿಲಿಲ್ಲ ಅಂದರೆ ಕಾಲಕೂಟದಂತೆ ಕಟುವಾಗಿರುತ್ತೆ ನನ್ನ ವಾಕ್ಯ ಅಂತ ಹೇಳ್ತಾರೆ. ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನೇ ನನ್ನ ಪತಿ ಎಂದು ತಿಳಿ ಅವನಾಜ್ಞೆಯಿಂದಲೇ ನಿನ್ನಲ್ಲಿಗೆ ಬಂದಿದ್ದೇನೆ ಅಂತ ನಾವು, ಅವನಿಂದ ಜನಿಸಿರುವ ಈ ಮಗುವನ್ನು ಪ್ರಜಾಪತಿ ಬ್ರಹ್ಮ ಅಂತ ತಿಳಿದುಕೋ ಅಂತ ಹೇಳ್ತಾನೆ. ನಾನು ಭೂತ ಭವಿಷ್ಯತ್ ವರ್ತಮಾನ ಸಂಗತಿಗಳನ್ನು ತಿಳಿತಲ್ಲಿಯೇ ತಿಳಿಸ್ತೇನೆ. ಈಗ ಎಲ್ಲರೂ ಹೇಳ್ತಾರೆ ಬಿಡಿ, ಭೂತ ಭವಿಷ್ಯತ್ ಭವಿಷ್ಯ ಹೇಳ್ತೀನಿ, ಭೂತಕಾಲದಲ್ಲಿ ಹೇಳ್ತೀನಿ ಅಂತೆಲ್ಲ ಬೋರ್ಡ್ ಹಾಕೊಂಡ್ಬಿಟ್ಟಿರ್ತಾರೆ. ನಿಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಅವರ ಸಮಸ್ಯೆಗಳನ್ನೆಲ್ಲ ಇವನು ಪರಿಹಾರ ಮಾಡೋಗಿದ್ರೆ ಅವನ ಸಮಸ್ಯೆಗೆ ಯಾಕೆ ಬೋರ್ಡ್ ಹಾಕೋಬೇಕಾಗಿತ್ತು ಅಲ್ವಾ? ಅವನು ಯಾಕೆ ಆ ಥರ ಜೀವನ ಮಾಡಬೇಕಾಗಿತ್ತು? ಏನು ಹೇಳಲಿಕ್ಕಾಗಲ್ಲ ಅವರುಗಳಿಗೆ. ನಿಮ್ಮನ್ನೇ ಕೇಳ್ತಾರೆ, ನಿಮಗೆ ಕೇಳಿಬಿಟ್ಟು ನಿಮಗೆ ಎಷ್ಟು ಜನ ಇದ್ದಾರೆ, ಏನಿದ್ದಾರೆ, ಮಕ್ಕಳಿದ್ದಾರೆ, ಅವ್ರೇನು ಕೆಲಸ ಮಾಡ್ತಾರೆ, ಅವರಿಂದ ಹೀಗಾಗಿದೆ, ಹಿಂದೆ ಏನಾಗಿದ್ದೆ ಮುಂದೆ ಏನಾಗ್ತೀನಿ ಹೇಳಿ ಅಂದ್ರೆ ಹೇಳಿಕ್ಕೆ ಬರಲ್ಲ ಅವ್ರುಗಳಿಗೆ ಅಲ್ವಾ? ಅವರೆಲ್ಲ ಭವಿಷ್ಯ ಹೇಳುವವರಲ್ಲ, ಸುಮ್ಮನೆ ದುಡ್ಡು. ಅವ್ರು ಹೇಳೋದು ಒಂದೇ ನಿಜ. ಏನಪ್ಪ ಅಂದರೆ ನೀನು 1,000 2,000 ಕಳ್ಕೊತೀಯ ಅಂದರೆ ಅವ್ರಿಗೆ ದಕ್ಷಿಣೆ ಕೊಟ್ಟು ಕಳ್ಕೊತಿರಲ್ಲ, ಅದೇ ತಗೊಳ್ಕೊಳ್ಳೋದು, ಅದೇ ಒಂದು ನಿಜ ಆಗೋದು, ಇನ್ಯಾವುದೂ ನಿಜ ಆಗಲ್ಲ. ಆವಾಗ ಕೊರವಂಜಿಯನ್ನು ಕರ್ಕೊಂಬಂದ್ಬಿಟ್ಟು ರತ್ನಪೀಠದಲ್ಲಿ ಕುಳ್ಳಿಸ್ತಾರೆ. ರತ್ನ ಸಿಂಹಾಸನದಲ್ಲಿ ಧರ್ಮದೇವತೆಯ ಶ್ರೀನಿವಾಸನ ಒಳಗೊಳಗೆ ನಗುತ್ತಾ ಹೇಳು ಸ್ಟಾರ್ಟ್ ಮಾಡ್ತಾನೆ. ಧರ್ಮದೇವಚ ಮಜ್ಜನಂ ಕುರು ಕಲ್ಯಾಣಿ ಶುಭ್ರವಸ್ತ್ರ ಸಕುಂಚಕಾಹ. ನೋಡಮ್ಮ, ಯಾವುದೇ ಕೆಲಸ ಮಾಡಬೇಕಾದ್ರೆ ಮೈ ಮನಸ್ಸು ಶುಭ್ರವಾಗಿರಬೇಕು. ಅಂತರಂಗ ಬಹಿರಂಗ ಶುದ್ಧಿ ಅವಶ್ಯಕ. ಇದರಿಂದ ಲಕ್ಷ್ಮಿಯ ಸನ್ನಿಧಾನ ಉಂಟಾಗುತ್ತೆ ಅಂತ ಮಹಾಭಾರತ ತಾತ್ಪರ್ಯದಲ್ಲೂ ಹೇಳಿದ್ದಾರೆ. ಗುರುದೇವ ನಮಸ್ಕಾರಂ ಗುರುದೇವಿ ಹರಿಪ್ರಿಯಂ ಏವ ಮುಕ್ತಾತ ಕಲ್ಯಾಣಿ ತಥಾಚಕ್ರೆ ಯಥೋದಿತ ತಸ್ಯಾಶ್ಚಾಭಿಮುಖಿ ಭೂತ್ವ ಪಶ್ಚಾತ್ ವಾಕ್ಯಮುವಾಚಸ. ಮಂಗಳ ಸ್ವರೂಪಿಣಿಯಾದ ನೀನು ಬಿಳಿ ವಸ್ತ್ರವನ್ನು ಸ್ನಾನವನ್ನು ಮಾಡಿ ಬಿಳಿ ವಸ್ತ್ರವನ್ನು ಉಟ್ಟುಕೊಂಡು ಅಂದವಾದ ಕುಪ್ಪಸವನ್ನು ಉಟ್ಟು ವಿಷ್ಣು ಪ್ರೀತಿಕರವಾಗಿ ಗುರುದೇವತೆಗಳನ್ನು ನಮಸ್ಕಾರ ಮಾಡಿ ಧರ್ಮದೇವತೆಗೆ ಹೇಳದಂತೆ ಮಾಡಿ ಅವಳೆದುರಿಗೆ ಬಂದು ನಿಂತಾಳೆ. ಅವಳು ಅಂದರೆ ಯಾವುದೇ ಕಾರ್ಯ ಮಾಡಬೇಕಾದರೂ ಮನಸ್ಸು ಶುಭ್ರವಾಗಿರಬೇಕು, ಮೈ ಕೈಗಳು ಶುಭ್ರವಾಗಿರಬೇಕು, ಅಂತರಂಗವಾಗಿ ಶುಭ್ರವಾಗಿರಬೇಕು, ಬಹಿರಂಗವಾಗಿಯೂ ಶುಭ್ರವಾಗಿರಬೇಕು. ಮನಸ್ಸು ಶುಭ್ರ ಇಲ್ಲ ಅಂದರೆ ಬಹಿರಂಗದ ಶುಭ್ರ ಏನು ನಡೆಯಲ್ಲ. ಹಾಗನ್ಬಿಟ್ಟು ನಮ್ಮ ಮನಸ್ಸು ಶುದ್ಧ ಇದೆ ಅಂತ ಮೈಯೆಲ್ಲ ಗಲೀಜು ಮಾಡ್ಕೊಂಡ್ರೆ ಅದು ಆಗಲ್ಲ. ಮನಸ್ಸು ಶುದ್ಧ, ಪಾತ್ರೆ ಶುದ್ಧ ಇಲ್ಲಪ್ಪ, ಒಳಗಡೆ ಹಾಲು ಶುದ್ಧ ಇದೆ ಅಂದರೆ ಹಾಲು ಕೆಡಲ್ವಾ? ಹಾಗೇನೆ ಅದು ಪಾತ್ರನೇ ಶುದ್ಧ ಇಲ್ಲ ಒಳಗಡೆ. ಅದು ನೀವು ಹೊರಗಡೆ ಪಾತ್ರ ಶುದ್ಧ ಮಾಡಿಲ್ಲ, ಒಳಗಡೆ ಹಾಲು ಹಾಕಿ ಒಳ್ಳೆ ಹಾಲು ಹಾಕಿದ್ದೀನಿ ಪರಮಾತ್ಮನ ಜ್ಞಾನ ಹಾಲು ಅಂತ ತಿಳ್ಕೊಂಡ್ರೆ ಆ ಹಾಲನ್ನು ಹಾಕಿದರೆ ಅದು ಶುದ್ಧ ಇರುತ್ತಾ? ಹಾಳಾಗತ್ತಲ್ವ? ಹಾಗೇನೆ ಎರಡೂ ಶುದ್ಧವಾಗಿರಬೇಕು. ಹಾಗಂದುಬಿಟ್ಟು ಏನು ನನ್ನ ಶೌಚ ಅಂದರೆ ಬಾಹ್ಯ ಶೌಚಕ್ಕೆ ಪ್ರಾಶಸ್ತ್ಯತೆ ಕೊಟ್ಟುಬಿಟ್ರೆ ಒಳಗಡೆಯ ಶೌಚ ಇರಲ್ಲ. ಕಿಂ ಕಾರ್ಯಂ ಮದಭದ್ರೇ ಹಂ ಕರೋಮಿ ತವ ಶಾಸನಾತ್. ಏನು ಮಾಡಬೇಕು ಹೇಳಿ ಅಂತ ಧರಣಿ ದೇವಿ ಕೇಳ್ತಾಳೆ. ವಾಯನಂ ದೇಹಿ ಕಲ್ಯಾಣಿ ದೇವಾನಾಂ ಮಮ ಪೂರ್ವಿಣಾಂ ಸ್ವರ್ಣಸೂರ್ಪಂ ಸಮರ್ಪೂಯ ಮುಕ್ತಾ ತಂಡುಲಪೂರ್ವಕೈ ನಿಕ್ಷಿಪ್ಯ ಬಹುಭಕ್ತೈವ ಧರ್ಮದೇವಿಂ ವಚೋಬ್ರವೀತ್ ಸತ್ಯಂ ವದ ಮಹಾಪ್ರಾಜ್ಞೆ ಮಮ ದುಃಖಂ ಪ್ರಣೋದಯ ಧರಣಿ ವಾಕ್ಯಮಾಕರ್ಣ್ಯ ಧರ್ಮಾದೇವಿ ವಚೋಬ್ರವೀತ್. ಆವಾಗ ಅವಳು ಕೇಳ್ತಾಳೆ, ವಾಯನ ದಾನ ಕೊಡಬೇಕು, ಮರದ ಬಾಗಿಣ ಕೊಡಬೇಕು. ಮರದ ಬಾಗಿಣ ಕೊಡಬೇಕಾದ್ರೆ ಪ್ಲಾಸ್ಟಿಕ್ ಮರಗಳು ತರಬಾರ್ದು, ಮರಗಳಿರಬೇಕು. ಪ್ಲಾಸ್ಟಿಕ್ ಮರಗಳು ಬರಲ್ಲ, ಸ್ಟೀಲ್ ಮರಗಳು ಬರಲ್ಲ, ಬಿದಿರಿನ ಮರಗಳು ಬೇಕು, ತೊಗೊಂಡು ಬರಬೇಕು. ಅದರಲ್ಲಿ ಎಲ್ಲ ವಸ್ತುಗಳನ್ನು ಅವರವರ ಶಕ್ತಿಯ ಅನುಸಾರವಾಗಿ ಎಲ್ಲ ವಸ್ತುಗಳನ್ನು ಇಡಬೇಕು. ಹೇಗೆ ಅಂದರೆ ಆ ದಂಪತಿಗಳು ಎತ್ತಲಿಕ್ಕಾಗಬಾರ್ದು ಅದನ್ನು. ಆ ಥರ ವಸ್ತುಗಳು ಏನಿಡಲ್ಲ, ಇಷ್ಟೇ 1 ಸ್ಪೂನ್ ಅಕ್ಕಿ, 1 ಸ್ಪೂನ್ ಬೇಳೆ, 1 ಸ್ಪೂನು ಉಪ್ಪು. ಆ ಸಣ್ಣ ಮಗುವೂ ಆಹಾರ ಆಗಲ್ಲ ಅದು. ಮರದ ಬಾಗಿಣಕ್ಕೆ ಅಂತ ಕೇಳಿದರೆ ಅಂಗಡಿನವ್ರು ಕೊಟ್ಟು ಬಿಡ್ತಾರೆ, ಇಷ್ಟಿಷ್ಟೇ ಪ್ಯಾಕೆಟ್ ಮಾಡಿರ್ತಾರೆ. ನನಗೆ ಅಂದರೆ ಇಷ್ಟಪ್ಪ ಪ್ಯಾಕೆಟ್ ಕೊಡ್ತಾರೆ. ದಾನಕ್ಕೆ ಮರದ ಬಾಗಿಣಕ್ಕೇ ಇಷ್ಟಿಷ್ಟು ಕೊಡ್ತಾರೆ. ಈ ಮರದ ಬಾಗಿಣ ಶಾಸ್ತ್ರದಲ್ಲಿ ಹೇಳಿಲ್ಲ. ಶಾಸ್ತ್ರದಲ್ಲಿ ನಿಮ್ಮಲ್ಲಿ ಶಕ್ತಿ ಇದ್ದರೆ ಕೊಡಬೇಕು, ಶಕ್ತಿ ಇಲ್ಲ ಅಂದರೆ ಬೇರೆ ಮಾತು. ಸಂಕಲ್ಪದಿಂದನೇ ಬರುತ್ತೆ ಪುಣ್ಯ.
ಶಕ್ತಿ ಇದ್ದರೂ ಕೂಡ ಇಷ್ಟೇ ಇಷ್ಟು ಹಾಕಿ ಕೊಟ್ಟರೆ ಭಗವಂತ ಮೆಚ್ಚಲ್ಲ. ನಿನಗೆ ಕೊಟ್ಟಿದ್ದೀನಲ್ಲಪ್ಪ, ಕೊಡಬೇಕಲ್ವ ಅದನ್ನು. ನಾನು ಕೊಟ್ಟಿದ್ದ ನಾನು ಕೊಡಲಿಲ್ಲ ಅಂದರೆ ಮುಂದೆ ನೀನು ಕೊಡಲ್ಲ. ಹಾಗಿರಬೇಕು. ಆಮೇಲೆ ಕೊಡಬೇಕಾದ್ರೆ ಹಿರಿಯ ಮುತ್ತೈದೆಯರಿಗೆ ಕೊಡಬೇಕು. ಹಿರಿಯ ಮುತ್ತೈದೆಯರಿಗೆ ಕೊಡಬೇಕು. ಯಾಕೆ ಅಂದರೆ ಅವರನ್ನು ಕೊಟ್ಟರೆ ಅವರು ಅದನ್ನು ತೂಗಾಡಿಸಿದಾಗ ಇವರಿಗೆ ಮಕ್ಕಳ ಇಲ್ಲದಿದ್ದರೆ ಮಕ್ಕಳ ಭಾಗ್ಯ ದೊರೆಯುತ್ತೆ ಅಂತ ಹಾಗೆ ಕೊಡಬೇಕು. ಕೊಡಬೇಕಾದರೆ ಅವರಲ್ಲಿ ಭಗವಂತನ ಅನುಸಂಧಾನ ಇರಬೇಕು, ಲಕ್ಷ್ಮೀನಾರಾಯಣರ ಅನುಸಂಧಾನ ಇರಬೇಕು. ಅದು ಕೊಡಬೇಕು ಅಂತ ಹೇಳ್ತಾಳೆ. ಮುತ್ತುಗಳು, ಅಕ್ಕಿ ಎಲ್ಲ ಹಾಕ್ತಾಳೆ ಅವಳು ರಾಣಿ ಅವಳಿಗೇನು ತೊಂದರೆ ಇಲ್ಲ. ಸತ್ಯಂ ವದಾಮಿ ಧರ್ಮಜ್ಞೆ, ನನ್ನ ಕೂಸಿಗೆ ಆಮೇಲೆ ಭಗವಂತ ಹೇಳ್ತಾನೆ, ಇದೆಲ್ಲ ಮಾಡಿದಮ್ಮ, ನನ್ನ ಕೂಸು ಹೊಸದು ಬಿಟ್ಟಿದೆ, ಆ ಕೂಸಿಗೆ ಆಹಾರ ಬೇಕು. ಸತ್ಯಂ ವದಾಮಿ ಧರ್ಮಜ್ಞೆ ಶಿಶೋರನ್ನಂ ಪ್ರಯಚ್ಛಮೆ ಅಹಕೃತಂ ರಾತ್ರಿಕೃತಂ ಸುಪಕ್ವಂ ರಸಸಂಯುತಂ. ಕೊನೆಗೆ ಹೇಗೆ ಹೇಳ್ತಾನೆ ಭಗವಂತ ಅಂದರೆ, ನಿಜವನ್ನೇ ಹೇಳ್ತೇನೆ ಕೇಳು, ನನ್ನ ಕೂಸಿಗೆ ಆಹಾರ ಬೇಕು. ಹಗಲೇ ಮಾಡಿರು, ನಿನ್ನೆನೇ ಮಾಡಿರು, ರಾತ್ರಿನೇ ಮಾಡಿರು, ಫ್ರಿಜ್ನಾಗಿಟ್ಟು 8 ದಿವಸ ಆಗಿರಲಿ ಪರವಾಗಿಲ್ಲ, ಅನ್ನ ಕೊಡು, ಇದು ತಿಂತದೆ ಅಂತ ಹೇಳ್ತಾನೆ ಭಗವಂತ ಹೇಳ್ತಾನೆ. ಅಂದರೆ ಅಹಂ ಕೃತಂ ಅಂದರೆ ಮಾಡಿದ್ದು ಅಂತ ತಿಳ್ಕೊಳ್ತೀವಿ. ಕೃತಂ ರಾತ್ರಿಕಂ ಅಂತ. ಅಹಂ ಕೃತಂ ಅಂದರೆ ಅಹಂ ಅಂದರೆ ಕಾಲಾಭಿಮಾನಿ ಲಕ್ಷ್ಮೀದೇವಿ ಅಂತ ಅರ್ಥ. ಲಕ್ಷ್ಮೀದೇವಿ ಮಾಡಿದ ಅನ್ನ, ರಾತ್ರಿ ದೇವಿಯಾದ ದುರ್ಗಾದೇವಿ ಮಾಡಿದ ಅನ್ನ, ಅದನ್ನು ಕೊಡುವಂಥ ಇದರ ಅರ್ಥ, ಅಧ್ಯಾತ್ಮದ ಅರ್ಥ. ಅಥವಾ ಅಹ ಅಂದರೆ ಕಾಲಾಭಿಮಾನಿ ದೇವರು ವಾಯುದೇವರು ಮಾಡಿದ ಅನ್ನ. ಸರಸ್ವತಿ ದೇವಿ ಅನ್ನಂ ಕುರಿಯಾದ್ ಅಂತ ಹೇಳ್ತೀವಿ, ವಾಯು ಭಕ್ಷ್ಯ ಮಾಡ್ತಾನೆ ಅಂತ ಹೇಳ್ತೀವಿ. ಭಾರತಿ ಕುರಿಯಾದ್ ಪಾಯಸ ಹೇಳ್ತೀವಿ, ಪರಮಾನ್ನ ಹೇಳ್ತೀವಿ. ದತಿ ಕುರಿಯಾತ್ ರಮಾದೇವಿ. ಹಾಗೆ ಅನ್ನವನ್ನು ನೀವು ಭಾರತೀ ದೇವಿಯಿಂದಾಗಲಿ ಮಾಡಿ, ರಾತ್ರಿಯ ಕಲಾಭಿಮಾನಿ ದೇವತೆ ಭಾರತೀ ದೇವರು ಮಾಡಿದ ಅನ್ನವನ್ನಾದರೂ ಕೊಡು ಅಂತ ಇದರ ಒಳ ಅರ್ಥ ತಿಳ್ಕೋಬೇಕು. ಆವಾಗ ಆ ಮಾತು ಕೇಳಿಬಿಟ್ಟು, ಶ್ರುತ್ವಾ ತತ್ವಚನಂ ರಮ್ಯಂ ಪುತ್ರೇಣಾನೀಯ ಭಾಮಿನಿ ಕ್ಷೀರಾನ್ನಂ ಸ್ವರ್ಣಪಾತ್ರಸ್ಥಂ ಅರ್ಭಕಸ್ಯ ದದೌ ನೃಪಃ. ಆವಾಗ ಬಂಗಾರದ ಪಾತ್ರೆಯಲ್ಲಿ ಕ್ಷೀರಾನ್ನವನ್ನು ತಂದಿಡ್ತಾಳೆ. ತಂ ದೃಷ್ಟ್ವಾ ಸ್ವರ್ಣಪಾತ್ರಸ್ಥನ್ ಮಾನುಷಾನ್ನಂನ ಭುಕ್ತವಾನ್ ರುರೋಧ ಶಿಶುಸ್ತಸ್ಯ ಧರ್ಮದೇವ್ಯಾಶ್ಚ ಭೂಮಿಪಃ. ಚಿನ್ನದ ಪಾತ್ರೆಯಲ್ಲಿ ತಂದಿಟ್ಟ ಅನ್ನ ನೋಡಿಬಿಟ್ಟು ಶಿಶು ತಿನ್ನದೇ ಇಲ್ಲ. ಆ ಶಿಶು ಹಸುವೆಯಿಂದ ಅಳ್ತಾ ಇರುತ್ತೆ. ಮಾನುಷಾನ್ಯವನ್ನು ಬ್ರಹ್ಮದೇವರು ತಿನ್ನಲ್ಲ, ಮಾನುಷಾನ್ನವನ್ನು ತಿನ್ನಲ್ಲ. ಮತ್ತು ಇವಳು ಮಾಡ್ಕೊಂಬಂದ್ರೆ ಅದೇನು ತಿನ್ನತ್ತೆ. ಆಮೇಲೆ ಅವಳು ಇವರಿಗೆ ಕೊಟ್ಟುಬಿಟ್ಲು, ಭಗವಂತ ತಿಂದಿಲ್ಲ. ಭಗವಂತ ತಿಂದಿದ್ರೆ ಅದು ತಿಂದುಬಿಡ್ತಿತ್ತು. ಭಗವಂತನಿಗೆ ನಿವೇದಿಸಿದ ಅನ್ನವನ್ನು ಬ್ರಹ್ಮದೇವರು ತೆಗೆದುಕೊಳ್ಳುವುದಿಲ್ಲ, ವಾಯುದೇವರು ತೆಗೆದುಕೊಳ್ಳುವುದಿಲ್ಲ, ಯಾವ ದೇವತೆಗಳು ತೆಗೆದುಕೊಳ್ಳೋದಿಲ್ಲ. ಬ್ರಹ್ಮದೇವರಿಗೆ ವಾಯುದೇವರಿಗೂ ಬ್ರಹ್ಮದೇವರು ಯಾವ ದೇವತೆಗಳು ಭಗವಂತನಿಗೆ ನಿವೇದಿಸಿದ ಅನ್ನವನ್ನು ತಿಳಿದುಕೊಳ್ಳೋದಿಲ್ಲ. ಹಾಗಾಗಿ ಕ್ಷೀರಾನ್ನವನ್ನು ಮಗುವಿನ ಮೇಲೆ ಇಟ್ಟರೆ ಮಗು ತಗೊಳ್ಳೇ ಬೇಡ ಅಂತ. ಆಮೇಲೆ ಅದಕ್ಕೆ ಭಗವಂತ ಹೇಳ್ತಾನೆ, ಒಂದು 5 ನಿಮಿಷ ಈ ಅಧ್ಯಾಯ ಮುಗಿಸ್ಬಿಟ್ಟು ಚಿಂತನೆ ಮಾಡ್ತೀನಿ. ರುದಂತಮಾತ್ಮಜಂ ದೃಷ್ಟ್ವಾ ವಿನಿಂದ್ಯ ಪ್ರತ್ಯತಾಡಯತ ದರಿದ್ರೋವಿ ದುರಾಚಾರ ಕಂದಮೂಲ ಫಲಾಶನಃ. ಭಗವಂತ ಹೇಳ್ತಾನೆ, ಅಜ್ಞಾನ ದರಿದ್ರನಾಗಿದ್ದಾನೆ ಈ ನನ್ನ ಮಗ, ನಿನ್ನಂಥ ಕಠಿಣ ಆಚಾರವನ್ನು ಯಾರೂ ಮಾಡಿದಾಗಲ್ಲ, ಎಂಥ ದರಿದ್ರ ಮಗ ಇವನು ಅಂತ ಬ್ರಹ್ಮದೇವರಿಗೆ ಬೈತಾನೆ ಪರಮಾತ್ಮ. ಬ್ರಹ್ಮದೇವರು ದರಿದ್ರನ? ದರಿ ಅಂದರೆ ಹೃದಯ ಗುಹೆಯಲ್ಲಿ ಭಗವಂತ ಇದ್ದಾನೆ, ಮೂಲೇಶನಾದ ಭಗವಂತ ಇದ್ದಾನೆ. ಮೂಲೇಶನ ಪಾದ ಪದ್ಮದಲ್ಲಿ ವಾಯುದೇವರಿದ್ದಾರೆ. ಅಂದರೆ ಹೃದಯ ಗುಹೆಯಲ್ಲಿ ವಾಸ ಮಾಡಿದವನು ಇವನು, ಆಹಾರ ಸ್ವೀಕರಿಸಲ್ಲ ನಿಮ್ಮದು ಅಂತ ಹೇಳ್ತಾನೆ ಭಗವಂತ. ಅದನ್ನು ತಿಳ್ಕೊಳ್ಬೇಕು. ದುರಾಚಾರ ದಸದುರ್ತ. ದೂರ ಅಂದರೆ ವಾಯುದೇವರ ನಾಮ. ಅದು ದೂರ ಅನ್ನೋದು ಒಂದು ವಾಯುದೇವರ ನಾಮ. ಆ ದುರಾಚಾರದಿಂದ ಅಂದರೆ ದೂರಾಚಾರದಿಂದ ಇರುವವನು ಭಗವಂತ, ಅವನು ವಾಯುದೇವರು ಅವನು ತೆಗೆದುಕೊಳ್ಳಲ್ಲ ಅಂತ. ಕಂದಮೂಲ ಫಲಾಶನ ಇದಂದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾದರೆ ಇವನು ಬರೀ ಈರುಳ್ಳಿ ಬೆಳ್ಳುಳ್ಳಿ ತಿಂತಾ ಇರ್ತಾನೆ ಅಂತ. ಕಂದಮೂಲ ಫಲಾಶನ. ಬ್ರಹ್ಮದೇವರೇ ತಿಂತಾರೆ ಅಂದ್ಮೇಲೆ ಮತ್ತು ನಾವಿನ್ನೇನು ತಿನ್ಬೋದಲ್ಲ.
ಅಂತ ಅಂದ್ಕೊಂಡ್ರೆ ಹೇಳ್ತಾನೆ ಕಂದ ಮೂಲವನ್ನು ತಿನ್ನುವವನೇ ಅಂತ ಮೇಲ್ನೋಟಕ್ಕೆ ಅರ್ಥ ಮಾಡ್ತಾರೆ. ಕಮ್ ಅಂದರೆ ಸುಖ, ಕಮ್ ಅಂದರೆ ಸುಖ. ದದಾದೀತಿ ಕಂದ ಅಂದರೆ ವೇದವೇ ಮೂಲವಾಗಿರುವವನು ಭಗವಂತ, ಅವನನ್ನೇ ಮುಖ್ಯ ಫಲವನ್ನಾಗಿರಿಸಿಕೊಂಡಿರುವವನು ವಾಯುದೇವರು. ಅಂತ ಭಗವಂತನನ್ನು ಬಿಟ್ಟು ಯಾವುದರ ಚಿಂತೆಯನ್ನು ಮಾಡದಂಥವನು ವಾಯುದೇವರು. ಅವನು ಈ ಆಹಾರ ಸ್ವೀಕಾರ ಮಾಡಲ್ಲ. ಏಕಾಂತಾನಂನ ಕಸ್ಯಚಿದರ್ಥೆ ನಾರಾಯಣೋದೇವ ಸರ್ವಮನ್ಯತ್ತದರ್ಥಕಂ. ಕಂದ ಸುಖ ನೀಡುವ ಮೂಲ, ಕಂದ ಅಂದರೆ ಸುಖ ನೀಡುವ ನೀಲ ಅಂತ ಜಗತ್ತಿಗೆ ಮೂಲನಾದ ನಾರಾಯಣ ಅವನನ್ನೇ ಉಪಜೀವಿಸಿಕೊಂಡಿರ್ತಾನೆ. ಉಪಜೀವಿಸಿಕೊಂಡಿರ್ತಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಕಂದ ಮೂಲ ಅಂದರೆ ನಾವು ಮೇಲ್ನೋಟಕ್ಕೆ ಅರ್ಥ ಮಾಡ್ಕೊಳ್ಬಾರ್ದು. ಆ ಕಂದ, ಯಾಕೆಂದರೆ ಇದರಲ್ಲಿ ಹೇಳ್ತಾರೆ ಸುಮಾರು 84 ಲಕ್ಷ ನರಕಗಳಿದ್ದಾವೆ. 84 ಲಕ್ಷ ನರಕಗಳಲ್ಲಿ 28 ನರಕಗಳು ಮುಖ್ಯವಾದವು ಭಾಗವತದಲ್ಲಿ ಬರುತ್ತೆ. ಏನೇನು ತಿಂತಾರೋ ಆಯಾ ನರಕಗಳಲ್ಲಿದ್ದಾವೆ ಅಂತ ಹೇಳ್ತಾರೆ. ಬ್ರಹ್ಮ ವೈವರ್ತ ಪುರಾಣದಲ್ಲಿ ಹೇಳ್ತಾರೆ. ಯಾವುದು ಸುಳ್ಳು ಹೇಳಲ್ಲ. ನಮ್ಮವ್ರು ತಿಂತಾರೆ ನೋಡಿ, ಕಂದ ಫಲ ತಿಂತಾರೆ, ಕೋಸು ತಿಂತಾರಲ್ವ. ಅಲ್ಲಿ ಯಮದೇವರ ಹತ್ರ ಹೋದಾಗೆ ಕೋಸವು ಅಂತ ಕೇಳ್ತೀವಿ. ಇವನು ಯಾರು ಬಂದವನು ಅಂತ. ಸ್ವಾಮಿ ಕೋಸು ತಿನ್ನವನು ಅಂತಂದರೆ ಅವನಿಗೆ ಒಂದು ಶಿಕ್ಷೆ ಇದೆ, ನರಕ. ಏನಂತಂದರೆ ಕೋಸು ಹೆಂಗೆ ಹೆಚ್ಚುತ್ತೀರೋ ಹಂಗೆ ಹೆಚ್ಚಾಗ್ತಾನೆ ಅಲ್ಲಿ ಅವನು. ಆಮೇಲೆ ಕಂದ ಮೂಲ ತಿಂದರೆ ಆ ಮೂಲನೇ ತೆಗೆದು ಬಿಡ್ತಾನೆ ಭಗವಂತ, ಅವನು ಯಮದೇವರು. ಆಮೇಲೆ ಇದು ತಿಂತೀರ ನೋಡಿ ನೀವು, ಬೀಟ್ರೂಟ್ ತಿಂತೀರ. ಬೀಟ್ರೂಟ್ ತಿನ್ನಬೇಕು, ಅದಕ್ಕೂ ಒಂದು ನರಕ ಇದೆ. ಯಾವ್ಯಾವ ತರಕಾರಿಗಳು ಏನೇನಿದೆ ಅನ್ನೋದಿದೆ ನರಕಗಳು. ಬೀಟ್ರೂಟ್ ತಿಂತೀರಾ ಅಂದರೆ ನೀವು ಆಂಗ್ಲ ಭಾಷೆಯಲ್ಲಿ ತೊಗೊಂಡ್ರೆ ಬೀಟ್ ಅಂದ್ರೆ ಹೊಡೆಯೋದು, ರೂಟ್ ಅಂದ್ರೆ ದಾರಿಗೆ ಹೋಗೋ ತನಕ ಹೊಡಿತಾನೆ ಕರ್ಕೊಂಡು ಹೋಗ್ತಾನೆ ಬೀಟ್ರೂಟ್ ಅಂತ. ಏನು ಫಲ ಇದು ಬ್ರಹ್ಮವೈವರ್ತ ಪುರಾಣಗಳಲ್ಲಿ ಬಂದಿದೆ. ಈ ಥರ ನರಕಗಳಿದ್ದಾವೆ, ಈ ಥರ ತರಕಾರಿ ತಿಂದರೆ ಈ ಥರ ನರಕಗಳಿದ್ದಾವೆ ಅಂತೇಳಿ. ಅದೇ ನರಕಗಳಿದ್ದಾವೆ, 84 ಲಕ್ಷ ನರಕಗಳಿದ್ದಾವೆ. ಅವು ಆ ತರಕಾರಿಗಳನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಏನೋ ತಿನ್ನದೇ ಅಂಥ ತರಕಾರಿಗಳು. ಆಮೇಲೆ ಬೈತಾಳೆ, ಗೆಡ್ಡೆ ಗೆಣಸನ್ನಷ್ಟೇ ತಿಂತೀಯ, ಕೆಟ್ಟ ಸ್ವಭಾವದವನು ನೀನು ಭಾಗ್ಯಹೀನ. ನೀನು ಭಾಗ್ಯಹೀನ ಅಂದರೆ ಭಗವಂತನನ್ನು ಬಿಟ್ಟು ಬೇರೆ ಯಾವ ಭಾಗ್ಯವನ್ನು ನೀನು ನೋಡುವವನಲ್ಲ, ಭಾಗ್ಯಹೀನ ನೀನು. ರಾಜಯೋಗ್ಯವಾದ ಕ್ಷೀರಾನ್ನವನ್ನು ತಿನ್ನುವ ನಿನಗೆ ಯೋಗ್ಯತೆ ಇದೆಯಾ? ಯೋಗ್ಯತೆ ಇಲ್ಲ. ಈ ಕೂಸು ಹೀಗೆ ಯಾವಾಗಲೂ ಅಳ್ತಾ ಇರ್ತದೆ ಅಂತ ಬೈತಾನೆ. ಭಗವಂತ ಬ್ರಹ್ಮದೇವರಿಗೆ ಯಾಕೆ ಅಳ್ತಾ ಇದ್ದಾನೆ ಅಂದರೆ, ಬ್ರಹ್ಮದೇವರು ಅಳುತ್ತಾರೆ ಅಂದರೆ ಬ್ರಹ್ಮದೇವರು ವೇದ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಬ್ರಹ್ಮದೇವರ ಅಳುವು ವೇದ, ನಾವು ವೇದ ಹೇಳುವುದು ಅಳು. ಇಷ್ಟೇ ಇರೋದು ವ್ಯತ್ಯಾಸ. ಬ್ರಹ್ಮದೇವರು ಹತ್ರ ಅದು ವೇದ, ನಾವು ವೇದ ಹೇಳಿದರೆ ಅದು ಅಳು. ಅಷ್ಟು ಚೆನ್ನಾಗಿ ಹೇಳಿರ್ತೀವಿ ನಾವು ವೇದನ. ಹಾಗೆ ಇದು ಯಾವಾಗಲೂ ವೇದನೆ ಪಾರಾಯಣ ಮಾಡ್ತಾ ಇರ್ತದೆ. ಈ ತಿಂದುಬಿಟ್ಟು ಈ ಕೂಸನ್ನು ನಿಂದಿಸ್ತಾನೆ. ತಾನೇ ಅನ್ನವನ್ನು ತಾನೂ ತಿಂದಿದ್ದರಿಂದ ಮಗನಿಗೆ ಹಿತವನ್ನು ಮಾಡುತ್ತದೆ ಅಂತ ಅದು ಹಾಲಾಗಿ ತಿಂತದೆ ಅಂತ ಹೇಳ್ತಾನೆ. ತಾನೇ ಭೋಜನ ಮಾಡ್ತಾಳೆ. ಊಟ ಮಾಡಿದ ಮೇಲೆ ಹೇಳ್ತಾಳೆ, ಸತ್ಯಂ ವದಾಮಿ ಶುಶ್ರೋಣಿ ತಾಂಬೂಲಂ ದೇಹಿ ಮೆಂಗನೆ ಇತ್ಯುಕ್ತ ಧರಣಿ ದೇವಿ ಧರ್ಮದೇವಿಯ ಪುಲಿಂದಯಾ ಏಲಾಲವಂಗ ಕರ್ಪೂರ ನಾಗವಲ್ಲೀದಲಯರ್ಯುತಂ ತಾಂಬೂಲಮರ್ಪಯಾಮಾಸ ಪುಲಿಂದಾಯೈ ಪತಿವ್ರತಾ. ತಾಂಬೂಲವನ್ನು ಕೊಡುವಂತ ಬೇಡಿದಾಗ ಧರಣಿದೇವಿ ಏಲಕ್ಕಿ ಲವಂಗ ಕರ್ಪೂರ ಮಿಶ್ರ ತಾಂಬೂಲವನ್ನು ಕೊಡ್ತಾಳೆ. ಪೂರ್ವಾಭಿಮುಖವಾಗಿ ಕುಳಿತುಕೊಳ್ತಾಳೆ ಧರ್ಮಾದೇವಿ. ಕೂಸನ್ನು ತೊಡೆಯಲ್ಲಿ ಮೇಲೆ ಇರಿಸಿಕೊಂಡು ಮುಂದೆ ತನ್ನ ಬುಟ್ಟಿಯನ್ನು ಇಟ್ಟುಕೊಂಡು ಕಾಲುಗಳನ್ನು ಚಾಚಿಕೊಂಡು ಕುಳಿತುಕೊಂಡಿರ್ತಾಳೆ. ಆಮೇಲೆ ಕೊರವಂಜಿಯ ರೂಪ ತಾಳಿದ್ದನ್ನು ಪ್ರಾಕೃತಿ ನಡೆಸುತ್ತಿರುವ ಮಹಿಮೆಯನ್ನು ನೋಡಲು ಅಪೇಕ್ಷೆಯಿಂದ ಏನು ಭಗವಂತ ಏನು ವಿಡಂಬನೆ ಮಾಡ್ತಾ ಇರ್ತಾನೆ. ಇದನ್ನು ನೋಡಲಿಕ್ಕೆಲ್ಲ ದೇವತೆಗಳು ಆಕಾಶದಲ್ಲಿ ನಿಂತಿರ್ತಾರೆ. ಏನು ಈ ಥರ ವಿಡಂಬನೆ ಮಾಡ್ತಾ ಇದ್ದಾನಲ್ಲ ಭಗವಂತ ಅಂತ ತಮ್ಮ ವಿಮಾನವನ್ನು ಸಂತೋಷವಾಗಿ ನೋಡ್ತಾ ಇರ್ತಾರೆ. ಧರಣಿದೇವಿ ಏನು ಪುಣ್ಯವಂತಳಪ್ಪ, ಅವಳ ಹತ್ರ ಎಂಥ ಭಾಗ್ಯ ಇದೆ. ಶ್ರೀನಿವಾಸ ಇವಳ ಮುಂದೆ ಪ್ರಾಕೃತ ಸ್ತ್ರೀಯಂತೆ ವಿಹರಿಸ್ತಾ ಇದ್ದಾನಲ್ಲ ಅಂತ ರುದ್ರಾದಿಗಳು ತಮ್ಮಲ್ಲಿ ಮಾತನಾಡಿಕೊಳ್ತಾ ಇರ್ತಾರೆ. ಈ ರೀತಿ ಶ್ರೀನಿವಾಸನ ಆಶ್ಚರ್ಯಕರವಾದ ಕೆಲಸವನ್ನು ಹೊಗಳ್ತಾ ಇರ್ತಾರೆ. ಕಲಿಯುಗದಲ್ಲಿ ಮಾತನಾಡುಗಳನ್ನು ಉದ್ಧರಿಸಬೇಕು. ಶ್ರೀನಿವಾಸನ ಏನು ಮಾಡ್ತಾನೆ, ಈ ರೀತಿಯಾಗಿ ನಡೆಯುತ್ತದೆ ಅಂತ ತೋರಿಸ್ತಾ ಇರ್ತಾನೆ. ಇಲ್ಲಿಯ ಭವಿಷ್ಯೋತ್ತರ ಪುರಾಣದ 8ಮ ಅಧ್ಯಾಯದ ಸಂಪೂರ್ಣ ಆಯಿತು. ಶ್ರೀ ಕೃಷ್ಣಾರ್ಪಣಮಸ್ತು. ಇಲ್ಲಿಂದ ಮುಂದೆ ಭಗವಂತ ಅವನಿಗೆ ಹೇಳುವುದು, ಮುಂದೆ ಶುಕಾಚಾರ್ಯರ ಹತ್ರ ವಿಜ್ಞಾಪನೆ ಮಾಡುವುದು, ಶುಕಾಚಾರ್ಯರು ಭಗವಂತನ ಮದುವೆಗೆ ಸಹಾಯ ಮಾಡುವುದು, ಇವೆಲ್ಲ ಚಿಂತನೆಯನ್ನು ನಾಳೆ ನಡೆಸೋಣ. ಇಂದಿನ ಈ ಚಿಂತನೆಯನ್ನು ರಾಘವೇಂದ್ರ